ಹಾಗೂ ನಮ್ಮ ಸಂಸ್ಥೆಯ ಉತ್ತರಾಧಿಕಾರಿಯಾದಂಥ ವಿಶ್ವಪ್ರಭು ದೇವರಲ್ಲಿ ನಮ್ಮ ಕಾಲೇಜಿನಿಂದ ಹಮ್ಮಿಕೊಂಡಿರ್ತಕ್ಕಂಥ ಒನ್ ಡೇ ನ್ಯಾಷನಲ್ ಲೆವೆಲ್ ವೆಬಿನಾರ್ ಕನ್ನಡ ಡಿಪಾರ್ಟ್ಮೆಂಟ್ ವತಿಯಿಂದ ಹಾಗೂ ರಿಸರ್ಚ್ ಸೆಲ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ವೆಬಿನಾರ್ನ್ನು ನಮ್ಮ ಕಾಲೇಜಿನ ಡಾಕ್ಟರ್ ಎನ್.ಡಿ. ಮುರುಘ ಎಲ್ಲರಿಗೂ ನಮಸ್ಕಾರ. ಶ್ರೀ ಪದ್ಮರಾಜ್ ವಿದ್ಯಾವರ್ಧಕ ಸಂಸ್ಥೆಯ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಹಾಗೂ ಪೂಜ್ಯರಾಗಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಎನ್ನ ಹೃದಯ ಕಮಲದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಅದೇ ತೆರನಾಗಿ ನಮ್ಮ ಮಠದ ಹಾಗೂ ಸಂಸ್ಥೆಯ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ವಿಶ್ವಪ್ರಭುದೇವ್ ಶಿವಾಚಾರ್ಯಗಳನ್ನು ಇನ್ನು ಮನೋಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಜಿ.ಪಿ. ಪೋರ್ವಾಲ್ ಕಲಾ ವಾಣಿಜ್ಯ ಹಾಗೂ ವಿ.ವಿ. ವಿಜ್ಞಾನ ಮಹಾವಿದ್ಯಾಲಯ ಸಿಂದಗಿಯ ಕನ್ನಡ ವಿಭಾಗ ಮತ್ತು ಸಂಶೋಧನಾ ಸಂಘದ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ದಿನದ ರಾಷ್ಟ್ರಮಟ್ಟದ ವೆಬಿನಾರ್. ಅದರ ವಿಷಯ ಕನ್ನಡ ಸಾಹಿತ್ಯ ಸಂವರ್ಧನೆ ಮತ್ತು ನಮ್ಮ ಮಹಾವಿದ್ಯಾಲಯದ ಸರ್ ಅವರನ್ನ ಈ ವೆಬಿನಾರ್ಗೆ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಆಗಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರು ಸಹ ಪ್ರಾಧ್ಯಾಪಕರು ಆಗಿರ್ತಕ್ಕಂತಹ ಡಾಕ್ಟರ್ ಶಿವಲಿಂಗಪ್ಪ ಭಂಡಾರಿಯವರನ್ನು ಹೃತ್ಪೂರ್ವಕವಾದ ಸ್ವಾಗತಿಸುತ್ತೇನೆ. ಅದೇ ತರನಾಗಿ ಈ ಒಂದು ವೆಬಿನಾರಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸುವ ಕ್ರಿಸ್ತು ಜಯಂತಿ ಸ್ವಾಯತ್ತ ವಿಶ್ವವಿದ್ಯಾಲಯ ಬೆಂಗಳೂರದ ಸಹಾಯಕ ಅಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಕಿರಣ್ ಕುಮಾರ್ ಎಸ್.ಜಿ. ಅವರನ್ನೂ ಸಹಿತ ಈ ಒಂದು ವೆಬಿನಾರಕ್ಕೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅದೇ ತರನಾಗಿ ನಮ್ಮ ಮಹಾವಿದ್ಯಾಲಯದ IQC ಚಾಲಕರಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ರಾಮಲಿಂಗಪ್ಪ ಮಹಾಜನ್ ಶೆಟ್ಟಿ ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ತರನಾಗಿ ನಮ್ಮ ಕನ್ನಡ ವಿಭಾಗದ ಇತರ ಪ್ರಾಧ್ಯಾಪಕ ವರ್ಗದವರನ್ನು ಹಾಗೂ ಈ ಕಾರ್ಯಕ್ರಮವನ್ನು ರಚಿಸುವಲ್ಲಿ ಟೆಕ್ನಿಕಲ್ ಟೀಮಿನ ರೋಡಿಯವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ತರನಾಗಿ ಈ ಒಂದು ಕನ್ನಡ ಸಾಹಿತ್ಯ ಸಂವರ್ಧನೆ ಮತ್ತು ಕೃತಕ ಬುದ್ಧಿಮತ್ತೆ ಅಂತಕ್ಕಂಥ ವಿಷಯವನ್ನು ಆಲಿಸಲು ತುಂಬ ಆಸಕ್ತರಾಗಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕ ವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳನ್ನು ಜೊತೆಗೆ
ಈ ಒಂದು ವೇದಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಾಗೂ ಇತರ ವಿದ್ಯಾಲಯದ ವಿದ್ಯಾರ್ಥಿಗಳು ಉಪನ್ಯಾಸಕರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ ಸ್ವಾಗತ ಪರ ನುಡಿಗಳಿಗೆ ವಿರಾಮ ನೀಡುತ್ತೇನೆ. ಸ್ವಾಗತವನ್ನು ಕೋರಿರುವಂತಹ ಡಾಕ್ಟರ್ ಎನ್.ಡಿ. ಮುರ್ಮು ಅವರಿಗೆ ಧನ್ಯವಾದಗಳು. ಈಗ ಕನ್ನಡ ಡಿಪಾರ್ಟ್ಮೆಂಟದ HOD ಆದಂಥ SI ಭಂಡಾರಿಕರ್ ಅವರು ಪ್ರಾಸ್ತಾವಿಕವಾಗಿ ಹಾಗೂ ಪರಿಚಯನ ಮಾಡಿಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಲಿಂಗೈಕ್ಯ ಪೂಜ್ಯ ಶ್ರೀ ಚನ್ನವೀರ ಸ್ವಾಮೀಜಿಯವರನ್ನ ನಮ್ಮ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ನಮ್ಮ ಸಂಸ್ಥೆಯ ಚೇರ್ಮನರ್ ಆಗಿರ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಕೊಡಮಟ್ಟು, ಹಾಗೆಯೇ ಸಾರಂಗ ಮಠದ ಉತ್ತರಾಧಿಕಾರಿಗಳಾಗಿರ್ತಕ್ಕಂತಹ ಪೂಜ್ಯ ಶ್ರೀ ಡಾಕ್ಟರ್ ಶಿವಾಚಾರ್ಯ ಸ್ವಾಮೀಜಿಯವರನ್ನ ಅವರ ಪಾದಗಳಲ್ಲಿ ಕೊಡಮಟ್ಟು, ಇಂದಿನ ರಾಷ್ಟ್ರೀಯ ಮಟ್ಟದ ವೆಬಿನಾರ್ನಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರೊಫೆಸರ್ DM ಸರ್ಸೆಟ್ ಸರ್ ಅವರೇ, ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂತಹ ಕ್ರೈಸ್ಟ್ ಕಾಲೇಜ್ ಡೀಮ್ಡ್ ಯೂನಿವರ್ಸಿಟಿ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಕಿರಣ್ ಕುಮಾರ್, ಕಾರ್ಯಕ್ರಮದತಕ್ಕಂತಹ ನಮ್ಮ ಮಹಾವಿದ್ಯಾಲಯದ IQAC ಘಟಕದ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಮಹಾಜನ್ ಶೆಟ್ಟಿ ಅವರೇ, ಹಾಗೆಯೇ ನಮ್ಮ ಮಹಾವಿದ್ಯಾಲಯದಲ್ಲಿ ನಮ್ಮ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ND ಮುರುಗೋಡ್ ಅವರೇ, ಸಹ ಏಕ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಪ್ರೊಫೆಸರ್ ಪ್ರತಿಕಾ ಮೇಡಮ್ ಅವರೇ, ದಾನಯ್ಯ ಹಿರೇಮಠ್ ಅವರೇ, ಹಾಗೆಯೇ ಈ ಟೆಕ್ನಿಕಲ್ ಸೆಷನ್ ಅನ್ನ ನಡೆಸ್ತಕ್ಕಂತಹ ಪ್ರೊಫೆಸರ್ MR ರೋಡಿಗಿ ಸರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯರೇ ಹಾಗೂ ಮುದ್ದು ವಿದ್ಯಾರ್ಥಿನಿಯರೇ, ವಿಷಯ ಸಾಹಿತ್ಯ ಸಂವರ್ಧನೆ ಮತ್ತು ಕೃತಕ ಬುದ್ಧಿಮತ್ತೆ. ಪ್ರಸ್ತುತ ಸನ್ನಿವೇಶದಲ್ಲಿ ಸಾಹಿತ್ಯವನ್ನ ಹೇಗೆ AI ಮುಖಾಂತರ ಬಳಸಿಕೊಳ್ಳಬಹುದು ಎಂಬುದಕ್ಕೆ ಈ ವಿಷಯವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದು. ಕನ್ನಡ ಸಾಹಿತ್ಯ ತಮಗೆಲ್ಲರಿಗೂ ಗೊತ್ತಿರುವ ಹಾಗೇನೆ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ, ನಮ್ಮ ನಾಡಿಗೆ ಶ್ರೇಷ್ಠತೆಯನ್ನ ತಂದುಕೊಟ್ಟಿರ್ತಕ್ಕಂತಹ ಒಂದು ಭಾಷೆ. ಕ್ರಿಸ್ತಪೂರ್ವದ 2ನೇ ಶತಮಾನದ ಟಾಲೆಮಿ ಹೇಳುವಂತೆ ಕನ್ನಡ ಭಾಷೆ ಕ್ರಿಸ್ತಪೂರ್ವದ 3ನೇ ಶತಮಾನದಲ್ಲಿ ಪ್ರಸ್ತುತದಲ್ಲಿತ್ತು ಅನ್ನೋದಕ್ಕೆ ಉದಾಹರಣೆ. ಕನ್ನಡ ಭಾಷೆಗೆ ಸುಮಾರು 2,500 ವರ್ಷಗಳ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂಥದ್ದು. ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರ್ತಕ್ಕಂತಹ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಶ್ರೇಷ್ಠ ಸಂಸ್ಕೃತಿಯನ್ನು ಸಾರ್ತಕ್ಕಂತಹ ಭಾಷೆ ಕನ್ನಡ ಭಾಷೆ. ಈ ಕನ್ನಡ ಭಾಷೆಯ ಮಹತ್ವವನ್ನ ನಾವು ಒಂದಿಷ್ಟು ಉದಾಹರಣೆ ಮೂಲಕ ನೋಡೋದಾದ್ರೆ,
ಮೊಟ್ಟ ಮೊದಲಿಗೆ ಶಾಸನಗಳಲ್ಲಿ ಹಲ್ಮಿಡಿ ಶಾಸನದ ಮೂಲಕ ನಾವು ಕನ್ನಡದ ಅತ್ಯಂತ ಪ್ರಾಚೀನತಮವಾಗಿರ್ತಕ್ಕಂಥ ಭಾಷೆ ಎಂಬುದನ್ನು ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ಬರ್ತಕ್ಕಂತಹ 16 ಸಾಲುಗಳಲ್ಲಿ 16ರಿಂದ 17 ಸಾಲುಗಳಲ್ಲಿ ಸುಮಾರು 26 ಕನ್ನಡದ ಹಳೆಗನ್ನಡದ ಶಬ್ದಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗುತ್ತದೆ. ನಮಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಾಹಿತ್ಯ ಸಮೃದ್ಧವಾಗಿರ್ತಕ್ಕಂಥದ್ದು ಅಂತ ನಾವು ಗುರುತಿಸಿಕೊಳ್ಳೋದಾದ್ರೆ ಬಾದಾಮಿಯ ಶಾಸನ. ಈ ಬಾದಾಮಿ ಶಾಸನದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನು ಎಂಬುವಂತಹ ಮಾತು ಕನ್ನಡ ಭಾಷೆ, ಕನ್ನಡ ನಾಡು, ನುಡಿ ಹಾಗೂ ವ್ಯಕ್ತಿತ್ವವನ್ನು ಹೇಳ್ತಕ್ಕಂಥ ಅದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದು. ಸ್ವಲ್ಪ ಮುಂದುವರೆದು ನೋಡೋದಾದ್ರೆ ನಮಗೆ ಗೊತ್ತಿರೋ ಹಾಗೆ ಕವಿರಾಜ ಮಾರ್ಗ ಗ್ರಂಥ 9ನೇ ಶತಮಾನದಲ್ಲಿ ಮೊಟ್ಟ ಮೊದಲಿಗೆ ಉಪಲಬ್ಧವಾಗಿರ್ತಕ್ಕಂತಹ ಗ್ರಂಥ. ಕವಿರಾಜ ಮಾರ್ಗಕಾರನೇ ಏನು ಬಾದಾಮಿ ಶಾಸನದಲ್ಲಿ ಕನ್ನಡಿಗರ ಗುಣ ಸ್ವಭಾವಗಳನ್ನ ಏನು ಹೇಳ್ತಾನೆ ಅದನ್ನೇ ಮುಂದುವರಿಸಿಕೊಂಡು ಶ್ರೀವಿಜಯ ಇಲ್ಲಿ ಕೂಡ ಇಡೀ ಕರ್ನಾಟಕದ ವಿಸ್ತಾರವಾಗಿರ್ತಕ್ಕಂತಹ ಪ್ರದೇಶವನ್ನು ಕುರಿತು ಮಾತಾಡಿರೋದನ್ನು ನೋಡ್ತೇವೆ. ಕಾವೇರಿಯಿಂದಮ ಆ ಗೋದಾವರಿ ಹೊರಬಿದ್ದ ನಾಡಾದ ಕನ್ನಡದೋಳು ಅಂತಕ್ಕಂತಹ ವಿಚಾರ ಏನಿದೆ, ನಮ್ಮ ಕನ್ನಡ ನಾಡು ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತಾರವನ್ನು ಹೊಂದಿತ್ತು, ಅದರ ಮಹತ್ವ ಎಂಥದ್ದು ಅಂತಕ್ಕಂಥದ್ದನ್ನ ಹೇಳ್ತಾ ಮುಂದುವರಿದು ಹೇಳ್ತಾನೆ. ಕುರಿತು ಓದೋದಯ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತಕ್ಕಂಥ ಮಾತು ಏನಿದೆಯಲ್ಲ, ಅದು ನಮ್ಮ ಕನ್ನಡ ನಾಡು, ನುಡಿ ಮತ್ತು ವ್ಯಕ್ತಿತ್ವವನ್ನು ಕುರಿತು ಹೇಳ್ತಕ್ಕಂಥದ್ದು. ಈ ದಿಶೆಯ ಒಳಗಡೆ ಕನ್ನಡ ನಾಡಿನ ಸಾಹಿತ್ಯ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಒಂದು ಮಹತ್ವವನ್ನ ತಂದುಕೊಟ್ಟಿರ್ತಕ್ಕಂತಹ ಸಾಹಿತ್ಯ ಮತ್ತು ಭಾಷೆ. ಈ ಹಿನ್ನೆಲೆ ಒಳಗಡೆ ನಾವು ಮುಂದುವರಿದು ನೋಡೋದಾದ್ರೆ ಕುವೆಂಪು ಪ್ರಾಚೀನ ಹಳೆಗನ್ನಡ ಸಾಹಿತ್ಯದ ಒಳಗಡೆ ಮೊಟ್ಟ ಮೊದಲಿಗೆ ನಾವು ಆದಿಕವಿ ಎಂದು ಕರೆಸಿಕೊಂಡಿರ್ತಕ್ಕಂಥ ಪಂಪನನ್ನ ಹಿಡಿದುಕೊಂಡು ರನ್ನ, ಪೊನ್ನ, ಜನ್ನ, ಕುಮಾರವ್ಯಾಸ, ಲಕ್ಷ್ಮೀಶ ಮುಂತಾದವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಹೆಚ್ಚಿನ ಶ್ಲಾಘನೀಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನೊಂದಿಷ್ಟು ಮುಂದುವರಿದು ನೋಡೋದಾದ್ರೆ ನಮ್ಮ ಕನ್ನಡ ಸಾಹಿತ್ಯ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಾಹಿತ್ಯ ಅನ್ನೋದಕ್ಕೆ ಉದಾಹರಣೆ ಕುವೆಂಪು ಆಗಿರ್ಬೋದು, ಬೇಂದ್ರೆ ಆಗಿರ್ಬೋದು, KSN ಆಗಿರ್ಬೋದು, JSS ಆಗಿರ್ಬೋದು, ಇನ್ನು ಮುಂತಾದವರು ಹೆಸರು ಹೇಳಲಿಕ್ಕೆ ಸಾಕಷ್ಟಿದ್ದಾವೆ. ಇಂತಹ ಶ್ರೇಷ್ಠತೆಯನ್ನು ತಂದುಕೊಟ್ಟಿರ್ತಕ್ಕಂತಹ ಸಾಹಿತ್ಯ ಕನ್ನಡ ಸಾಹಿತ್ಯ ನಮ್ಮದು. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಜಗತ್ತಿಗೆ ಕೊಡಮಾಡಿರ್ತಕ್ಕಂತಹ ಕೊಡುಗೆಯನ್ನು ಸ್ಮರಿಸ್ತಕ್ಕಂತಹ ಕೆಲಸ ಇಂದಿನದು. ಈ ದಿಸೆಯಲ್ಲಿ ಕನ್ನಡ ಸಾಹಿತ್ಯವನ್ನ ಉಳಿಸಬೇಕಾಗಿದೆ ಮತ್ತು ಅದನ್ನ ಸಮೃದ್ಧವಾಗಿ ಬೆಳೆಸಬೇಕಾಗಿದೆ. ಈ ಹಿನ್ನೆಲೆಯ ಒಳಗಡೆ ಈ ಇತ್ತೀಚಿನ ಕಂಪ್ಯೂಟರ್ ಅಂತ ನಾವೇನ್ ಕರೆದುಕೊಳ್ತಾ ಇದ್ದೀವಿ, ಕಂಪ್ಯೂಟರ್ ಅಂತಕ್ಕಂಥದ್ದು, ಅದರಲ್ಲಿಯೂ ಕೂಡ ಮೊಬೈಲ್ ಅಂತಕ್ಕಂಥದ್ದು ನಮ್ಮ ಅಂಗೈ ಒಳಗಡೆ ಇಡೀ ಪ್ರಪಂಚವನ್ನೇ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಈ ಹಿನ್ನೆಲೆ ಒಳಗಡೆ ನಾವು ಇಂದಿನ ಜಾಗತೀಕರಣದ ಮತ್ತು ಆಧುನೀಕರಣದ ತಂತ್ರಜ್ಞಾನದ ದಿನಗಳ ಸಂದರ್ಭದಲ್ಲಿ ಕನ್ನಡವನ್ನ ಹೇಗೆ ನಾವು ಸಮೃದ್ಧಗೊಳಿಸಬೇಕಾಗಿದೆ, ಸಂಸ್ಕೃತಿಯನ್ನು ಹೇಗೆ ನಾವು ಸಮೃದ್ಧಿ ಮಾಡ್ಕೊಳ್ಬೇಕಾಗಿದೆ, ಇಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕನ್ನಡ ಸಾಹಿತ್ಯ ಸಂವರ್ಧನೆ ಮತ್ತು ಕೃತಕ ಬುದ್ಧಿಮತ್ತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ AI ಅಂತಕ್ಕಂಥದ್ದು ಎಷ್ಟೊಂದು ತನ್ನ ಬೌದ್ಧಿಕತೆಯನ್ನ ಮತ್ತು ಅದರ ಸಾಮರ್ಥ್ಯವನ್ನ ನಮಗೆ ತೋರಿಸಿಕೊಡ್ತಿದೆ ಅಂತ ಕೇಳಿದ್ರೆ ಅದು ಅಗಾಧವಾಗಿರ್ತಕ್ಕಂಥ ಸ್ಮರಣಿಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಅದಕ್ಕಾಗಿ AI ಮುಖಾಂತರ ಕನ್ನಡ ಸಾಹಿತ್ಯವನ್ನ ಹೇಗೆ ಸಮೃದ್ಧಗೊಳಿಸಬಹುದು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ನ್ಯಾಷನಲ್ ವೆಬಿನಾರ್ ಅನ್ನ ಆಯೋಜನೆ ಮಾಡಿದ್ದೀವಿ. ಇದೆಲ್ಲದಕ್ಕೂ ತಾವೆಲ್ಲರೂ ಭಾಗಿಯಾಗಿ ಒಂದಿಷ್ಟು ವಿಚಾರಗಳನ್ನ ಕೇಳ್ತೀರಿ ಅಂತಕ್ಕಂಥ ಆಶಯ ನನ್ನದು. ಈ ವಿಚಾರವನ್ನ ಕುರಿತು ಮಾತನಾಡುವಾಗ ಕ್ರೈಸ್ಟ್ ಕಾಲೇಜಿನ ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಭೈರಪ್ಪ ಅವರು ನನಗೆ ಮೈಸೂರಿನಲ್ಲಿ ಆತ್ಮೀಯರಾಗಿ ಪರಿಚಯವಾದರು. ಅವರ ಸಂಘಟನಾತ್ಮಕ ಬುದ್ಧಿ ಮತ್ತು ಅವರ ರಚನೆಯ ಬರವಣಿಗೆ ಜೊತೆಗೆ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಅದನ್ನ ನೋಡಿ ನಾನು ಅವರ ನಂಬರನ್ನು ನಾನು ಇಟ್ಕೊಂಡೆ. ಜೊತೆಗೆ ಕ್ರೈಸ್ಟ್ ಕಾಲೇಜಿನ ಎಲ್ಲ FDP ಮತ್ತು ಸೆಮಿನಾರ್ಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಈ ದಿಸೆಯಿಂದ ನಾನು ಭೈರಪ್ಪನವರಿಗೆ ಫೋನ್ ಮಾಡಿದಾಗ ಅವರ ಆತ್ಮೀಯತೆಯಿಂದ ಹೇಳಿದರು, ಟೆಕ್ನಿಕಲ್ ಸೆಷನ್ ಅನ್ನು ಮಾಡೋದಾದ್ರೆ, ಟೆಕ್ನಿಕಲಿಯಾಗಿ ನಿಮಗೆ ಹೇಳೋದಾದ್ರೆ ನಮ್ಮ ಡಾಕ್ಟರ್ ಕಿರಣ್ ಕುಮಾರ್ ಸರ್ ಅವರು ಬಹಳ ತುಂಬಾ ಉತ್ತಮವಾಗಿ ಮಾತನಾಡ್ತಾರೆ, ಅದಕ್ಕೆ
ದಯವಿಟ್ಟು ಅವ್ರನ್ನ ನೀವು ಭಾಗಿಯಾಗಿ ಮಾಡ್ಕೊಳ್ಳಿ ಅಂತ ಕೇಳಿದರು. ಡಾಕ್ಟರ್ ಕಿರಣ್ ಕುಮಾರ್ ಎಚ್ ಜಿ ಅವರು ಇವತ್ತು ನಮ್ಮ ಮಹಾವಿದ್ಯಾಲಯದ ಒಳಗಡೆ ಸಂಪನ್ಮೂಲ ವ್ಯಕ್ತಿಯಾಗಿ ವೆಬಿನಾರ್ನಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಬಗ್ಗೆ ಹೇಳೋದಿಷ್ಟೇ, ಪ್ರತಿಭಾವಂತರು, ಪರಿಣಿತರು, ಕನ್ನಡ ಸಾಹಿತ್ಯದ ಅದ್ಭುತ ಪ್ರತಿಭೆಗಳಲ್ಲಿ ಕೂಡ ಅವರು ಒಬ್ಬರು. ಸುಮಾರು ಸರ್ಕಾರಿ ಕಾಲೇಜು ಕೇರಿಯ ಸಂಸ್ಥೆಯ ನಾಗರಬೆಟ್ಟದ ಕಾಲೇಜಿನಲ್ಲಿ, ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸಗಳನ್ನು ಮಾಡಿ ಈಗ ಸದ್ಯ ಪ್ರಸ್ತುತ ಕ್ರೈಸ್ಟ್ ಕಾಲೇಜು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಬೆಂಗಳೂರಿನ ಒಳಗಡೆ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೇನೆ ಸುಮಾರು ಪ್ರಬಂಧಗಳನ್ನು ಮಂಡನೆ ಮಾಡಿದ್ದಾರೆ. ಸುಮಾರು ಪ್ರಬಂಧಗಳು ಪ್ರಕಟವಾಗಿದ್ದಾವೆ. ಇಂತಹ ಪ್ರತಿಭಾನ್ವಿತ ವ್ಯಕ್ತಿಯನ್ನ ನಮ್ಮ ಮಹಾವಿದ್ಯಾಲಯದ ಒಳಗಡೆ ಆಯೋಜನೆ ಮಾಡಿರ್ತಕ್ಕಂಥ ಈ ವೆಬಿನಾರ್ನಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕೆ ನನಗೆ ಖುಷಿ ಅಂತ ಅನಿಸ್ತದೆ. ಅವರ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡೋದ್ರ ಮೂಲಕ ಮುಂದಿನ ವೇದಿಕೆಯನ್ನ ನಾನು ನಮ್ಮ ಹೋಸ್ಟ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ SI ಭಂಡಾರಿ ಸರ್ ಅವರಿಗೆ ಧನ್ಯವಾದಗಳು. ಈಗ ರಿಸೋರ್ಸ್ ಪರ್ಸನ್ ಕಿರಣ್ ಕುಮಾರ್ ಸರ್ ಅವರಿಗೆ ನಾನು ಮಾತಾಡಲಿಕ್ಕೆ ಹೇಳಬಯಸುತ್ತೇನೆ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರಿ ಸರ್. ಎಲ್ರಿಗೂ ನಮಸ್ಕಾರ ಸರ್. ಶಿವಲಿಂಗಪ್ಪ ಸರ್ ಅವರು ಇಂಥ ಒಂದು ಅವಕಾಶವನ್ನು ನೀಡುತ್ತಿದ್ದು ಧನ್ಯವಾದಗಳು. ಆ ಕಾಲೇಜಿನ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ವಿಷಯ ಬಂದು ಕನ್ನಡ ಸಾಹಿತ್ಯ ಸಂವರ್ಧನೆ ಮತ್ತು ಕೌತುಕ ಬುದ್ಧಿಮತ್ತೆ ಅಂತೇಳಿ. ನಾನು ನನ್ನ ಉಪನ್ಯಾಸವನ್ನು ಶುರು ಮಾಡೋಕ್ಕಿಂತ ಮುಂಚೆ KVN ಅವ್ರದ್ದು ಒಂದು ಲೇಖನ ಇದೆ, ಈ ಶತಮಾನದ ಕನ್ನಡದ ಹೊಸ ಸವಾಲುಗಳು, ಹೊಸ ಸಮಸ್ಯೆಗಳು ಅಂತ. ಆ ಲೇಖನದಲ್ಲಿ KVN ಚರ್ಚೆ ಮಾಡ್ತಾ ಹೇಳ್ತಾರೆ ಏನು ಅಂದರೆ, ತಂತ್ರಜ್ಞಾನ ಬಂದಿದ್ದು ಅನುಕೂಲ ಎಷ್ಟಾಗಿದೆಯೋ ಅನಾನುಕೂಲನೂ ಅಷ್ಟೇ ಆಗ್ತಾ ಇದೆ. ಸೊ ಅನಾನುಕೂಲ ಅಂತ ಅಂದ್ಕೊಂಡ್ರೆ ಅದು ಇವತ್ತಿನ ಈ ಪರಿಸ್ಥಿತಿಗೆ ಅದು ಅನಾನುಕೂಲ ಅಲ್ಲ, ಅನುಕೂಲನೇ ಅಂತೇಳಿ. ಯಾಕೆ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ಓದೋರು ನಾವು ಕನ್ನಡ ಸಾಹಿತ್ಯವನ್ನು ತುಂಬ ಅರ್ಥ ಮಾಡ್ಕೊಂಡು ಓದಕ್ಕಂತ ಬಂದಿದ್ದೀವಿ. ನಮಗೆ ಗೊತ್ತಿದೆ ಕ್ರಿಸ್ತಶಕ 400 ಸಿಕ್ಕಂತಹ ಹದಿನೈದು ಶಾಸನದಿಂದ ಕೇಳಿಸ್ತಾ ಇದೆಯಾ ಸರ್? ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ ಸರ್, ಕೇಳಿಸ್ತಾ ಇದೆ ಇವಾಗ? ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ ಸರ್. ಸ್ವಲ್ಪ ಪ್ಲೀಸ್. ಸರ್ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ? ಸರ್ ಇನ್ನೊಂದು ಸ್ವಲ್ಪ ಸರ್ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ ಸರ್ ಸೌಂಡ್ ತಮ್ಮದು. ಸರ್ ಇವಾಗ ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳ್ತಾ ಇದೆಯಾ? ಹಾಂ ಕೇಳ್ತಾ ಇದೆ ಸರ್. ಈಗ ಕೇಳಿಸ್ತಾ ಇದೆ ಸರ್. ಸರ್ ಧ್ವನಿ ಸರಿ ಇದೆ ಅಲ್ವಾ? ಸರಿಯಾಗಿ ಕೇಳಿಸ್ತಾ ಇದೆ? ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಸರಿಯಾಗಿ ಕೇಳಿಸ್ತಾ ಇಲ್ವಾ? ಹಾಂ, ಒಂದು ನಿಮಿಷ. ಸರ್ ಕೇಳಿಸ್ತಾ ಇದೆ?
ಕೇಳಿಸ್ತಾ ಇದೆಯಾ? ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಸರ್. ಸರಿ ಸರ್ ಕೇಳಿಸ್ತಾ ಇದೆಯಾ? ಸರ್ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಸ್ಲೋ ಆಗಿ ಕೇಳ್ತಾ ಇದೆ ಸರ್. ಶ್ರೀನಿವಾಸ ಸರ್ ಇವಾಗ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆಯಾ? ಸ್ಲೋ ಆಗಿ ಕೇಳ್ತಾ ಇದೆ ಸರ್, ಬಾಸ್ ಸೌಂಡ್ ಕಡಿಮೆ ಇದೆ ಸರ್. ಸರ್ ಮಾತಾಡಿ, ಯಾರಾದ್ರೂ ಕೇಳಿಸ್ತಾ ಇದೆಯಾ? ಸರ್ ಲೆಫ್ಟ್ ಆಗಿ ಅಗೇನ್ ಜಾಯ್ನ್ ಆಗಿ ಸರ್. ಸರ್ ಕೇಳಿಸ್ತಾ ಇದೆಯಾ? ಮಾತಾಡಿ ಸರ್. ಸರ್ ಇವಾಗ ಸರಿಯಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ ಸರ್. ಹಾಂ ಸರ್, ನಾನು ಅವಾಗಲೇ ಮಾತಾಡ್ತಾ ಇದ್ದೆ. ಕನ್ನಡ ಸಾಹಿತ್ಯ ಮತ್ತೆ ತಂತ್ರಜ್ಞಾನವನ್ನು ಕುರಿತು ಮಾತಾಡಬೇಕು ಅಂದ್ರೆ ನಾನು KVN ಲೇಖನ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಅದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ KVN ಅವ್ರ ಲೇಖನ ಬಂದು ಈ ಶತಮಾನದ ಕನ್ನಡದ ಹೊಸ ಸವಾಲುಗಳು ಅಂತ. ಹೊಸ ಸವಾಲನ್ನು ಹೇಳೋದಕ್ಕಿಂತ ಮುಂಚೆ KVN ಅಲ್ಲೊಂದು 3-4 ಪಾಯಿಂಟ್ ಅನ್ನು ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಆ ವಿಷಯಗಳಲ್ಲಿ ಒಂದು ಬಂದು ತಂತ್ರಜ್ಞಾನ. ನಮ್ಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ಓದೋರಿಗೆ ಕನ್ನಡ ಸಾಹಿತ್ಯವನ್ನ ತಂತ್ರಜ್ಞಾನಕ್ಕೆ ಅಳವಡಿಸೋದು ಎಷ್ಟು ಕಷ್ಟ ಅಂತಂದ್ರೆ ನಮ್ಗೆ ಎಲ್ಲ ಗೊತ್ತಿದ್ದಂಗೆ ಕನ್ನಡಕ್ಕೆ ಇನ್ನೂ ಸರಿಯಾದಂಥ ಕೀಬೋರ್ಡ್ ವ್ಯವಸ್ಥೆ ಇಲ್ಲ, ಅಥವಾ ಇನ್ನೇನು ಅದು ಸರಿಯಾದಂಥ ನಾವು ಟೆಕ್ಸ್ಟ್ ಟು ಸ್ಪೀಚ್ ಟು ಟೆಕ್ಸ್ಟ್ನ ಇಂಗ್ಲೀಷಲ್ಲಿ ಮಾಡ್ದಂಗೆ ಕನ್ನಡದಲ್ಲಿ ತರಕ್ಕಾಗಿಲ್ಲ. ಈ ರೀತಿಯಾಗಿ KVN ಹೇಳೋದೇನು ಅಂತಂದ್ರೆ ಒಂದು ಅನುಕೂಲನೂ ಇದೆ, ಇನ್ನೊಂದು ಅನಾನುಕೂಲನೂ ಇದೆ ಅಂತ. ಅನುಕೂಲ ಏನು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮುದ್ರಣ ಯಂತ್ರ ಬರೋದಕ್ಕಿಂತ ಮುಂಚೆ ಅಂದ್ರೆ ಕ್ರೈಸ್ಟ್ ಮಿಷನರೀಸ್ಗಳು ಏನ್ ಬರ್ತಾರೆ, ಅವ್ರು ಬರೋದಕ್ಕಿಂತ ಮುಂಚೆ ನಮಗೆ ಎಲ್ಲವೂ ಕೂಡ ಹಸ್ತಪ್ರತಿಗಳಲ್ಲಿತ್ತು, ತಾಳೆಗರಿಗಳಲ್ಲಿತ್ತು, ಅಥವಾ ಕಲ್ಲಿನ ಮೇಲೆ ಬರ್ದಿದ್ರು. ಈ ರೀತಿಯಾಗಿದ್ದಂತಹ ಈ ಸೋರ್ಸಸ್ನ ಲಿಮಿಟೆಡ್ ಆಗಿ ಮಾತ್ರ ಏನ್ ಮಾಡ್ತಿದ್ರು ಅಂದ್ರೆ ಕೆಲವರು ಮಾತ್ರ ಓದುವಂತ ಅವಕಾಶ ಇತ್ತು. ಅದೇನು ಅಂತಂದ್ರೆ ಯಾವಾಗ ತಂತ್ರಜ್ಞಾನ ಮುದ್ರಣ ಯಂತ್ರ ಅನ್ನೋದೊಂದು ಬಂತು, ಅಥವಾ ಪೇಪರ್ ಅಲ್ಲಿ ನಾವು ಪ್ರಿಂಟ್ ಹಾಕೋದನ್ನ ಕಲಿತ್ವಿ, ಆದ್ರಿಂದ ಏನಾಯ್ತು ಅಂತಂದ್ರೆ ಅದು ಕೆಲವರಲ್ಲಿ ಇದ್ದಂತಹ ಒಂದಿಷ್ಟು ಸೀಮಿತವಾದಂತಹ ಬೌದ್ಧಿಕ ವ್ಯಾಪ್ತಿ ಏನಾಯ್ತು ಅಂದ್ರೆ ವಿಸ್ತರಿಸಿ ಅದು ಎಲ್ಲರಿಗೂ ಕೂಡ ಸಿಕ್ಕಿದ್ರಿಂದ ಏನಾಯ್ತು ಅಂದ್ರೆ ಶಿಕ್ಷಣ ಅಥವಾ ಈ ನೀವೇನು ಲಿಟ್ರೇಚರ್ ಅಂತ ಕರಿತೀರಿ ಅಥವಾ ಎಜುಕೇಶನ್ ಅಂತ ಕರಿತೀರಿ, ಅದೆಲ್ಲರಿಗೂ ಕೂಡ ಮುಟ್ಟಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದು ಒಂದು ಪಾಸಿಟಿವ್ ಆದಂತಹ ಟೆಕ್ನಾಲಜಿಯ ಬೆನಿಫಿಟ್. ಆದ್ರೆ
ಇನ್ನೊಂದು ಅದ್ರ ಅನನುಕೂಲ ಏನು ಅಂತ ಅಂದ್ರೆ, ಅದೇ ನಮಗೆಲ್ಲ ಗೊತ್ತಿದೆ, ಕನ್ನಡ ಸಾಹಿತ್ಯ ಅಂತಂದ್ರೆ ಅಥವಾ ಕನ್ನಡ ಭಾಷೆಗೆ ಒಂದು 2000 ವರ್ಷಗಳ ಇತಿಹಾಸ ಇದೆ. ಭಾಷೆ ಅಂತಂದ್ರೆ ಒಂದು ಸುಂದರವಾದ ಭಾಷೆ, ಲಿಪಿಗಳ ರಾಣಿ ಅಂತ ಎಲ್ಲ ಕರ್ಕೊತೀವಲ್ವಾ. ಅಂತ ಭಾಷೆಯಲ್ಲಿ ಇರುವಂತ ಇವತ್ತಿನ ತಂತ್ರಜ್ಞಾನದ ಸವಾಲು ಏನು ಅಂತ ಅಂದ್ರೆ, ನಮಗೆ ಬರವಣಿಗೆ ಅನ್ನೋದು ಒಂದು ಏನದು ರಚನಾತ್ಮಕವಾದ ಸ್ವರೂಪದಲ್ಲಿ ನಾವು ಅದನ್ನ ಸುಂದರವಾಗಿ ಬರೀಬೇಕು ಅನ್ನುವಂತಹ ಒಂದು ಕ್ರಿಯೆ ಇತ್ತಲ್ವಾ. ಆ ಕ್ರಿಯೆ ಏನಾಗಿದೆ ಅಂದ್ರೆ ಇವತ್ತು ನಮ್ಮಿಂದ ಕಳೆದೋಗ್ತಾ ಇದೆ ಅಂತ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಡೈರೆಕ್ಟ್ ಆಗಿ ಬರೆಯೋದನ್ನ ಮರ್ತು ಏನಾಗಿದೆ ಅಂತಂದ್ರೆ DTP ಮಾಡೋದು, ಅಥವಾ ಮೊಬೈಲ್ ಅಲ್ಲಿ ಟೆಕ್ಸ್ಟ್ ಸ್ಪೀಚ್, ಅಥವಾ ಅಲ್ಲೇ ಟೈಪ್ ಮಾಡ್ಕೊಂಡ್ಬಿಡೋದು. ಈ ರೀತಿಯಿಂದ ಏನಾಗಿದೆ ಅಂದ್ರೆ ಬರವಣಿಗೆಯನ್ನ ನಾವು ಕಳ್ಕೊತಿದೀವ ಅನ್ನುವಂಥ ಒಂದು ಪ್ರಶ್ನೆಯನ್ನ KVN ಅವರು ಮುಂದಿಡ್ತಾರೆ. ಹಾಗೇನೆ ನಿಮಗೆಲ್ಲ ಗೊತ್ತಿದೆ, ನಾವು ಸೃಜನಾತ್ಮಕವಾದಂತಹ ಕ್ರಿಯೆಗಳಿಗೆ ಲಿಮಿಟೇಷನ್ ಇರಲ್ಲ, ಯಾವುದೇ ಲಿಮಿಟೇಷನ್ ಇರಲ್ಲ ಅಂತ. ಫಾರ್ ಎಕ್ಸಾಂಪಲ್, ಯಾರೊಬ್ರು ಕವಿತೆ ಬರೀತಾರೆ, ಯಾರೊಬ್ರು ಕಥೆ ಬರೀತಾರೆ, ನಾಟಕ ಬರೀತಾರೆ ಅಂತಂದ್ರೆ ಅವ್ರಿಗೆ ನೀವು ಟೈಮ್ ಬಾಂಡಿಂಗ್ ಅನ್ನ ಅಥವಾ ಪೇಜ್ ಬಾಂಡಿಂಗ್ ಅನ್ನ ಕೊಡಬಾರ್ದು. ಯಾಕೆಂತಂದ್ರೆ ಅವರು ಕಲ್ಪನಾತ್ಮಕವಾಗಿ ಬಂದಂತ ಅವರ ಯೋಚನಾ ಲಹರಿಗಳನ್ನ ಎಷ್ಟಾದ್ರೂ ಎಲ್ಲಿ ತನಕ ಬೇಕಾದ್ರೂ ಬರೀಬಹುದು ಅಂತ. ಹಾಗೆ ಟೆಕ್ನಾಲಜಿ ಬಂದಾಗ ಏನಾಗಿದೆ ಅಂತಂದ್ರೆ, ನಮಗೆ ಗೊತ್ತಾಗ್ತಿದೆ ನಾನು ಎಷ್ಟು ಬರೀತಾ ಇದ್ದೀನಿ, ಅಥವಾ ನಿಮಗೆ ಗೊತ್ತಿದೆ ಮೀಡಿಯಾಗಳಲ್ಲಿ ಅಥವಾ ಯಾವುದೋ ಪೇಪರಿಗೆ ಕಳಿಸ್ತೀವಿ, ಇನ್ನೇನೋ ಮ್ಯಾಗಝಿನ್ ಕಳಿಸ್ತೀವಿ ಅಂದ್ರೆ ಅವ್ರು ನಿಮಗೆ ಪೇಜ್ ಲಿಮಿಟೇಷನ್ ಕೊಡ್ತಾರೆ, ಇಷ್ಟರಲ್ಲೇ ಬರೀಬೇಕು ಅಂತ. ಇದು ನಮ್ಮ ಇವತ್ತಿನ ಬರವಣಿಗೆ ಅಥವಾ ನಾವೇನು ನಮ್ಮ ಯೋಚನಾ ಲಹರಿ ಇದೆಯಲ್ಲ, ಕೈಯಿಂದ ಬರೆದಿದ್ದು ಮನಸ್ಸಿನಿಂದ ಬರೀಬೇಕಾದ್ರೆ, ಯಾಕಂದ್ರೆ ನಾವು ಮೊದಲಿಂದನೂ ತಂತ್ರಜ್ಞಾನದಲ್ಲಿನೇ ಬರೆಯುವಂತ ಲಕ್ಷಣಗಳನ್ನ ಬಿಟ್ಟು ಬರವಣಿಗೆಯಲ್ಲೇ ನಮ್ಮ ಮೂಲ ಸ್ವರೂಪವನ್ನು ಅಂದ್ಕೊಂಡು ಅಲ್ಲಿಂದ ಬರವಣಿಗೆಯಲ್ಲೇ ಬರ್ಕೊಂಡು ಬಂದಿದ್ದರಿಂದ ನಮಗೆ ಇವತ್ತು ಟೆಕ್ನಾಲಜಿ ಜೊತೆಗೆ ನಮ್ಮ ಯೋಚನೆಗಳು ಸಮತೋಲನವಾಗಿ ಹೋಗ್ತಾ ಇರದೇ ಇರೋ ಕಾರಣಕ್ಕಾಗಿ ನಮಗೆ ಏನಾಗ್ತಿದೆ ಅಂತಂದ್ರೆ ಟೆಕ್ನಾಲಜಿ ದೊಡ್ಡ ಸವಾಲಾಗ್ತಿದೆ ಅನ್ನೋದು KVN ಅವರ ಲೇಖನದ ಒಂದು ಸಣ್ಣ ನಿದರ್ಶನ. ನಾನೀಗ ನನ್ನ ಈ ಉಪನ್ಯಾಸದ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಸರ್, ಸ್ಕ್ರೀನ್ ಕಾಣ್ತಾ ಇದೆಯಾ ಸರ್? ಕಾಣ್ತಾ ಇದೆ ಸರ್. ಹಾಂ ಸರ್, ಇವತ್ತಿನ ವಿಷಯವನ್ನು ನಾನು ಈ ರೀತಿ ಅಂದ್ಕೊಂಡಿದ್ದೀನಿ. ಕನ್ನಡ ಸಾಹಿತ್ಯ ಮತ್ತು ತಂತ್ರಜ್ಞಾನದ ಹೊಸ ಸೇತುವೆಯಾಗಿ ಕಾಣ್ತಾ ಇದೆಯಾ ತಂತ್ರಜ್ಞಾನ ಅನ್ನೋದು. ಅದರಲ್ಲೂ ಕನ್ನಡ ಸಾಹಿತ್ಯ ಮತ್ತು ಬೋಧನೆಯಲ್ಲಿ ಯಾಕೆ ಅಂತಂದ್ರೆ, ಒಂದು ಲಿಟ್ರೇಚರ್ ಅನ್ನೋದು ಸೃಜನಾತ್ಮಕ ಕ್ರಿಯೇಟಿವ್ ಆದಂಥ ಕೆಲಸ. ಅಲ್ಲಿ ನಾವು ತಂತ್ರಜ್ಞಾನವನ್ನು ಎಷ್ಟು ಮಟ್ಟಿಗೆ ಅಳವಡಿಸ್ಕೋಬಹುದು ಅನ್ನೋದು ಒಂದು ಪ್ರಶ್ನೆ ಆದರೆ, ನಮ್ಮಲ್ಲಿ ಸುಮಾರು ಜನ ಟೀಚರ್ಸ್ ಅಥವಾ ಸ್ಟೂಡೆಂಟ್ಸ್ ಇರೋ ಕಾರಣಕ್ಕಾಗಿ ಬೋಧನೆಯಲ್ಲಿ ನಾವು ಬಳಸ್ಕೊಂಡ್ರೆ ಯಾವ ರೀತಿ ಬಳಸ್ಕೋಬಹುದು, ವಿದ್ಯಾರ್ಥಿಗಳು ಟೆಕ್ನಾಲಜಿನ ಬಳಸ್ಕೊಂಡು ಇವತ್ತು ಕನ್ನಡ ಸಾಹಿತ್ಯವನ್ನ ಅಥವಾ ತಮ್ಮ ಪಾಠ ಅಥವಾ ಇನ್ಯಾವುದೋ ಕೆಲಸಗಳನ್ನ ಯಾವ ರೀತಿ ಸ್ವತಃ ಅವರೇ ಕಲಿಬಹುದು ಅನ್ನುವಂಥ ವಿಷಯವಾಗಿ ನಾನು ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಮಗೆ ಪ್ರಶ್ನೆ ಇರೋದು, ಒಂದು 3-4 ವಿಷಯ, 2 ವಿಷಯ ಅಂದ್ಕೊಂಡಿದ್ದೀನಿ. ಒಂದು ಬಂದು ಸಾಹಿತ್ಯ ಮತ್ತೆ AI, ಅಥವಾ ಸಾಹಿತ್ಯಕ್ಕೆ AI ನ ಯಾವ ರೀತಿಯಾಗಿ ನಾವು ತರಬಹುದು ಅನ್ನೋದು ಒಂದಾದ್ರೆ, ಎರಡನೇದು ಸಾಹಿತ್ಯ ಬೋಧನೆಯಲ್ಲಿ AI ನ ಯಾವ ರೀತಿ ಬಳಸ್ಕೋಬಹುದು ಅಂತ. ಇಲ್ಲಿ ನಮಗೆ ಗೊತ್ತಿರ್ಬೇಕೇನೋ ಅಂದ್ರೆ, ಹ್ಯೂಮನ್ ಮಾಡುವಂತ ಎಲ್ಲಾ ಕೆಲಸಗಳನ್ನ AI ಮಾಡಕ್ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ AI ಗೆ ಒಂದು ಲಿಮಿಟೇಷನ್ ಇದೆ. ನಾವೇನ್ ಫೀಡ್ ಮಾಡ್ತೀವಿ ಅಥವಾ ಭಾಷೆ ಒಳಗೆ ಇರ್ತಕ್ಕಂಥ ಯಾವೆಲ್ಲ ಮೆಟೀರಿಯಲ್ಸ್ ನಾವು AI ಗೆ ಫೀಡ್ ಮಾಡಿರ್ತೀವಿ, ಅದನ್ನೆಲ್ಲ ಬಳಸ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಹೊಸದಾಗಿ ಒಂದು ಕ್ರಿಯೇಟ್ ಮಾಡಿ ಅದು ನಮಗೆ ಕೊಡುತ್ತೆ. ಹಾಗೆ ಮನುಷ್ಯ ಯೋಚನೆ ಮಾಡುವಂತ ಶಕ್ತಿ ಇದೆಯಲ್ಲ, ಅದು ಮಿಷಿನ್ ಅನ್ನ ಅಥವಾ ಟೆಕ್ನಾಲಜಿಯನ್ನ ಮೀರಿದಂತ ಯೋಚನೆಗಳನ್ನ ಮನುಷ್ಯ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ AI ಸಾಹಿತ್ಯಕ್ಕೆ ಪರ್ಯಾಯ ಅಲ್ಲ, ಅದೊಂದು ಮೆಟೀರಿಯಲ್ ಅಥವಾ ಒಂದು ಪರಿಕರ ಅಷ್ಟೇ, ಒಂದು ಸಾಧನ ಅಷ್ಟೇ. AI ಅದನ್ನ ಬಳಸ್ಕೊಂಡ್ರೆ ಅದು, ಫಾರ್ ಎಕ್ಸಾಂಪಲ್ ನಾನೀಗ ಯೋಚನೆ ಮಾಡುವಂತ ಶೈಲಿಯನ್ನ AI ಯೋಚನೆ ಮಾಡುತ್ತಾ ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆಂದ್ರೆ AI ಗೆ ಒಂದು ಲಿಮಿಟೇಷನ್ ಇದೆ. ಇದುವರೆಗೂ ಫಾರ್ ಎಕ್ಸಾಂಪಲ್ ನಾನು ಕ್ರಿಸ್ತ 450ರಿಂದ ಇಲ್ಲಿ ತನಕ ಎಷ್ಟು ಜನ ಕನ್ನಡ ಸಾಹಿತ್ಯವನ್ನು ಬರೆದಿದ್ದಾರೆ ಅನ್ನೋಂಥ ಒಂದು ಮೆಟೀರಿಯಲ್ನ AI ಗೆ ಕೊಟ್ಟಿದ್ದೀನಿ.
ಆ ಮೂಲಕ ಮುಂದೆ ಏನ್ ಬರೀತಾರೆ ಅಂತ ಕೇಳಿದ್ರೆ ಅದು ಪ್ರಿಡಕ್ಟ್ ಮಾಡ್ಬೋದು ಹಿಂಗ್ ಬರೀತಾರೆ ಅಂತ, ಬಟ್ ಇದನ್ನೇ ಬರೀತಾರೆ ಅಂತ ಹೇಳುವಂತ ಶಕ್ತಿ ಎಐಗೆ ಇಲ್ಲ. ಅದು ಒಂದಾದ್ರೆ ಮತ್ತೆ ಇನ್ನೊಂದು ಹೇಳ್ತಿದ್ದಾರೆ, ಒಬ್ಬ ಬರಹಗಾರ ತನ್ನ ಕಲ್ಪನೆಗೆ ರೆಕ್ಕೆ ನೀಡಲು ಈ ತಂತ್ರಜ್ಞಾನವನ್ನ ಸ್ಮಾರ್ಟ್ ಆಗಿ ಬಳಸ್ಕೋಬಹುದು ಅಂತ. ಸ್ಮಾರ್ಟ್ ಆಗಿ ಅಂದ್ರೆ ಶ್ರಮವನ್ನ, ಫಾರ್ ಎಕ್ಸಾಂಪಲ್ ನಾನು ಅದನ್ನ ಹೇಳ್ತಾ ಇದ್ದೀನಿ, ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಒಂದು 657 ಪೇಜ್ ಇದೆ ಅಂದ್ರೆ ಆ ಕಾದಂಬರಿಯನ್ನ ನಾನೇ ಸ್ವತಃ ಓದ್ಬೇಕು ಅಂದ್ರೆ ಒಂದ್ ದಿನ 2 ದಿನ ಅಥವಾ ಎಷ್ಟೋ ಟೈಮ್ ತಗೋತೀನಿ. ಬಟ್ ಅದನ್ನೇ ನಾನು ಟೆಕ್ನಾಲಜಿ ಬೇಸ್ಡ್ ಆಗಿ ಒಂದು ಎಐಗೆ ಅದನ್ನ ಇಂಪೋರ್ಟ್ ಮಾಡಿ ಎಐ ಮೂಲಕ ಇದರಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಬರ್ತವೆ ಅಥವಾ ಇದ್ರಲ್ಲಿ ಬರುವಂತಹ ಪ್ರಕೃತಿಯ ವರ್ಣನೆ ಏನು ಅಂತ ಕೇಳಿದ್ರೆ ಅದೊಂದು 5 ರಿಂದ 10 ನಿಮಿಷದೊಳಗಡೆ ನನಗೆ ಇಡೀ ಡೇಟಾವನ್ನ ಪೂರ್ತಿಯಾಗಿ ಕೊಡುವಂತ ಶಕ್ತಿ ಇದೆ. ಅದನ್ನೇ ನಾವು ಹೇಳ್ತಿರೋದು ಸ್ಮಾರ್ಟ್ ಆಗಿ. ಅಂದ್ರೆ ಆಡು ಹಕ್ಕನ್ನ ಕಮ್ಮಿ ಮಾಡಿ ಸಾಹಿತ್ಯದಲ್ಲಿ ಇವತ್ತು ಸ್ಮಾರ್ಟ್ ವರ್ಕ್ ಅನ್ನ ತರಕ್ ಸಾಧ್ಯನಾ ಅನ್ನುವಂತ ನೆಲೆ ಒಳಗಡೆ ಯೋಚನೆ ಮಾಡಿದ್ರೆ ಕನ್ನಡ ಬೆಳವಣಿಗೆಗೆ ಎಐ ಅನ್ನೋದು ಒಂದು ಪರಿಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಅದನ್ನ ಹೇಳ್ತಿದ್ದಾರೆ ನೋಡ್ರಿ, ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿಗೆ ಬೆಂಬಲ ನೀಡುತ್ತೆ. ಯಾಕೆ ಅಂತಂದ್ರೆ ಕಲ್ಪನೆ ನಮ್ದೊಂದು ಥಾಟ್ ಇದೆ, ಥಾಟ್ ಪ್ರೊಸೆಸ್ ನ ಮುಂದಕ್ಕೆ ಹೆಂಗ್ ಹೋಗ್ಬೇಕು ಅನ್ನೋ ದಾರಿ ಗೊತ್ತಿಲ್ಲ. ಆ ದಾರಿನ ನಾನು ಏನ್ ಮಾಡ್ತೀನಿ ಅಂದ್ರೆ ಎಐ ಒಳಗೆ ಫೀಡ್ ಮಾಡ್ಬಿಡ್ತೀನಿ. ಏನಂತ ಈ ರೀತಿ ಒಂದು ಯೋಚನೆ ಬಂದಿದೆ, ಈ ರೀತಿ ಒಂದು ಕವಿತೆ ಬರಿಬೇಕು ಅಂತ ಅನ್ಕೋತಿದೀನಿ ಅಥವಾ ಕಥೆ ಬರಿಬೇಕು ಅಂತ ಅನ್ಕೊಂಡಿದೀನಿ, ಮುಂದೆ ಏನ್ ಮಾಡ್ಬೋದು ಅಂತ ನಾವು ಅದನ್ನ ಸಜೆಷನ್ ಕೇಳಿದ್ರೆ ಇಟ್ಸ್ ಏನಂತಂದ್ರೆ ಅದು ಮಲ್ಟಿ ಡಿಸಿಪ್ಲಿನರಿ ಆಗಿರ್ತಕ್ಕಂಥ ಅಷ್ಟು ಸೋರ್ಸ್ಗಳನ್ನ ಬಳಸ್ಕೊಂಡು ನಮಗೊಂದು ಇನ್ಪುಟ್ ಕೊಡುತ್ತೆ. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಇನ್ಪುಟ್ ನ ಇಟ್ಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಬೇರೆ ನಮ್ಮ ಒಲವುಗಳನ್ನ ವಿಸ್ತರಿಸಲಿಕ್ಕೆ ಜಾಗ ಇದೆ ಅನ್ನೋದನ್ನ ನಮಗೆ ಮುಖ್ಯವಾಗಿ ನೋಡ್ಬೇಕಾಗುತ್ತೆ. ಎರಡನೇದು ಪುನರಾವರ್ತಿತ ಕೆಲಸಗಳಿಗೆ ಮುಕ್ತಿ ಕೊಡುತ್ತೆ. ಪುನರಾವರ್ತಿತ ಮೀನ್ಸ್ ಈಗ ತಾಂತ್ರಿಕವಾದ ಮತ್ತೆ ಭಾಷಾಂತರವಾದ ಸವಾಲುಗಳಿದೆಯಲ್ಲ. ಫಾರ್ ಎಕ್ಸಾಂಪಲ್ ಏನು ಅಂದ್ರೆ ನಾನು ಬರಿತಾ ಒಂದು ಕಾಲದಲ್ಲಿ ರಿಪೀಟ್ ಯಾವುದೋ ಒಂದು ಪದವನ್ನ ರಿಪೀಟ್ ಮಾಡಿರ್ತೀನಿ, ಅಥವಾ ಯಾವುದೋ ಒಂದು ಆ ವಾಕ್ಯಗಳಲ್ಲಿ ಸರಿಯಾಗಿ ನಾನು ಬಳಕೆಯನ್ನ ಅಥವಾ ವಾಕ್ಯ ಬಳಕೆಗಳನ್ನ ನಾನು ಮಾಡಿರಲ್ಲ, ಅಥವಾ ಇನ್ನೇನು ಅಕ್ಷರ ದೋಷಗಳಿರ್ತವೆ. ಇದನ್ನೆಲ್ಲ ನಾನು ಎಐ ಕೊಟ್ರೆ ಅದು ನೀಟಾಗಿ ಏನ್ ಮಾಡುತ್ತೆ ಅಂದ್ರೆ ಒಂದು ಫಾರ್ಮೆಟ್ ಮಾಡಿ ಕೊಟ್ಬಿಡುತ್ತೆ. ಹಾಗಾಗಿ ರಿಪೀಟ್ ಆಗಿ ಮಾಡುವಂತ ಕೆಲಸಗಳನ್ನ ಎಐ ಇಂದ ನಾವೇನ್ ಮಾಡ್ಬೋದು ಅಂದ್ರೆ ಕಮ್ಮಿ ಮಾಡ್ಬೋದು ಅಂತ. ಮತ್ತೆ ಬೋಧನಾ ಸಹಾಯಕ ಮೀನ್ಸ್ ಶಿಕ್ಷಕರು ಅಂದ್ರೆ ನಾವೀಗ ನಾನು ಅದನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಕನ್ನಡ MA ಸ್ಟೂಡೆಂಟ್ಸ್ ಪಾಠ ಮಾಡಕ್ ಹೋಗ್ತೀನಿ ಅಂದ್ರೆ ನಾನು ಅವರಿಗೆ ಯಾವ್ದೋ ಕಥೆಯನ್ನ ಕವಿತೆಯನ್ನ ಇಟ್ಕೊಂಡು ಪಾಠ ಮಾಡ್ತೀನಿ ಅಂತಂದ್ರೆ ಅಷ್ಟು ಸಾಲದಾಗಲ್ಲ PG ಸ್ಟೂಡೆಂಟ್ಸ್. ಅದಕ್ಕೇನು ಅಂತಂದ್ರೆ ಒಂದಿಷ್ಟು ಫಾರ್ ಎಕ್ಸಾಂಪಲ್ ನಾನು ಕುವೆಂಪು ಯಾವುದೋ ಒಂದು ಕವಿತೆಯನ್ನ, ಈಗ ಗೊಬ್ಬರ ಅನ್ನುವಂಥ ಕವಿತೆಯನ್ನ ನಾನು ಪಾಠ ಮಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ ಇಡೀ ಒಂದು ಕುವೆಂಪು ಅವರ ಕವಿತೆಯ ಅಥವಾ ಅವರ ಥಾಟ್ ಪ್ರೊಸೆಸ್ ನ ಐಡಿಯಾಲಜಿಯನ್ನ ನಾನು ಏನ್ ಮಾಡ್ಬೇಕು ಅಂದ್ರೆ ರೆಪ್ರೆಸೆಂಟ್ ಮಾಡ್ಬೇಕು. ಜೊತೆಗೆ ಕುವೆಂಪು ಕಾಲದ ಅಂದ್ರೆ ನವೋದಯ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಅಷ್ಟು ಕವಿಗಳ ಒಟ್ಟಾರೆಯ ಸಾರಾಂಶ ಅಥವಾ ಒಟ್ಟಾರೆಯ ಅವರ ದೃಷ್ಟಿಕೋನವನ್ನು ನಾನು ಹೇಳ್ಬೇಕಾದ್ರೆ ಇಟ್ ಈಸ್ ಸ್ವಲ್ಪ ಕಷ್ಟ ಅಂತ. ಆದ್ರೆ ಎಐಗೆ ನೀವು ಅದನ್ನ ಆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ಒಂದು ಜನರಲೈಸ್ ಆದಂತಹ ಎಲ್ಲ ಅಂಶಗಳನ್ನ ಅದು ನಮಗೆ ಕೊಡುತ್ತೆ ಅನ್ನೋದನ್ನ ನಮಗೆ ಬಹಳ ಮುಖ್ಯವಾಗಿ ನೋಡ್ಬೇಕು. ಅದಕ್ಕೆ ಏನಂತಂದ್ರೆ ಸ್ಟೂಡೆಂಟ್ಸ್ ಎಷ್ಟು ಬಳಸ್ತಾರೆ ಅನ್ನೋದಕ್ಕಿಂತ ನಾವು ಅದನ್ನ ಬಳಸೋದ್ರಲ್ಲಿ ನಮಗೆ ಹೆಚ್ಚಿನ ಅನುಕೂಲ ಇದೆ ಅನ್ನೋದನ್ನ ನಾವು ಅರ್ಥಕೋಬೇಕು ಅಂತ ಹೇಳಿ. ಮುಂದೆ ನೋಡಿ, ಡಿಜಿಟಲ್ ಯುಗದಲ್ಲಿ ಕನ್ನಡದ 2 ಪ್ರಮುಖ ಆದಿಗಳು, ಒಂದು ಸಾಹಿತ್ಯ ಸಂರಕ್ಷಣೆ ಮತ್ತೆ ಅನ್ವೇಷಣೆ. ಅಂದ್ರೆ ಹೊಸದಾಗಿ ಅಂದ್ರೆ ಒಂದು ಇದುವರೆಗೂ ಬಂದಿರುವಂತಹ ಸಾಹಿತ್ಯವನ್ನು ಪ್ರೊಟೆಕ್ಟ್ ಮಾಡೋದು ಅಂತಂದ್ರೆ ನಿಮಗೆ ಗೊತ್ತಿದೆ, ಇವತ್ತು ನಮಗೆ ನೀವು ಹಂಪಿ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ ಅಥವಾ ಬೆಂಗಳೂರು ಜ್ಞಾನಭಾರತಿ ಯೂನಿವರ್ಸಿಟಿಗಳನ್ನ ನೋಡಿದ್ರೆ ಕನ್ನಡದ ಎಷ್ಟೋ ಹಸ್ತಪ್ರತಿಗಳನ್ನ ಸಂರಕ್ಷಣೆ ಮಾಡ್ತಿದ್ದಾರೆ. ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ನಿಮಗೆ ಗೊತ್ತಿದೆ, ಅದಕ್ಕೋಸ್ಕರ ಒಂದು ಜಾಗವನ್ನ ಮೀಸಲಾಗಿರ್ಬೇಕು, ಅದಕ್ಕೊಂದಿಷ್ಟು ಎಲೆಕ್ಟ್ರಿಕಲ್ ಆದಂತ AC ಆ ರೀತಿಯಾದಂತ ಎಲ್ಲಾ ವ್ಯವಸ್ಥೆ, ಅದನ್ನ ಪ್ರತಿ ಸರಿ ವಾರಕ್ಕೂ 15 ದಿನಕ್ಕೂ ಕ್ಲೀನ್ ಮಾಡಬೇಕು. ಅಂದ್ರೆ ಅದನ್ನ ಪ್ರೊಟೆಕ್ಷನ್ ಮಾಡೋದೇ ನಮಗೆ ದೊಡ್ಡ ಸವಾಲು ಅಂತ. ಅಂದ್ರೆ ಹಸ್ತಪ್ರತಿಗಳನ್ನ ನೀವು ಪ್ರೊಟೆಕ್ಷನ್ ಮಾಡೋದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಲ್ವ, ಅದನ್ನ ನಾವು ಡಿಜಿಟಲೈಸ್ ಮಾಡಿದ್ರೆ ಅದಕ್ಕೇನು ಅಂತಾರೆ ನಮಗೆ ಹಸ್ತಪ್ರತಿ ನಾಳೆ ಇವತ್ತಿರುತ್ತೆ ಅಥವಾ ನಾಳೆ ಹೋಗ್ಬೋದು. ಆದ್ರೆ ಡಿಜಿಟಲೈಸ್ ಆದ್ರೆ ಅದು ನಮಗೆ ಲೈಫ್ ಟೈಮ್ ಅಥವಾ ಮುಂದಿನ ಜನಾಂಗಕ್ಕೂ ಕೂಡ ನಾವು ಕೊಡುವಷ್ಟು ಸಾಮರ್ಥ್ಯ ನಮಗೆ ಉಳಿಯುತ್ತೆ ಅಂತ. ಎರಡನೇದೇನು ಅಂದ್ರೆ ಭಾಷಾಂತರ ಅಥವಾ ಶೈಲಿಯ ವಿಶ್ಲೇಷಣೆ. ಫಾರ್ ಎಕ್ಸಾಂಪಲ್ ಅದನ್ನ ಹೇಳಿದೆ ಸಾಹಿತ್ಯ. ಈಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ನಮಗೆ ಗೊತ್ತಿದೆ ಕುವೆಂಪು ಅವ್ರದ್ದು ಮಲೆಗಳಲ್ಲಿ ಮದುಮಗಳಿದೆ, ಕಾನೂರು ಹೆಗ್ಗಡತಿದೆ, ಅಥವಾ ಶಿವರಾಮ್ ಕಾರಂತದ ಅಥವಾ ಎಷ್ಟೋ ನಾವೆಲ್ಸು ಅಥವಾ ಕವಿತೆ ಕಥೆಗಳನ್ನ ನಾವು ಬರೆದಿದ್ದೀವಿ. ಎಲ್ಲವೂ ಕೂಡ ಅದನ್ನ ಟ್ರಾನ್ಸ್ಲೇಷನ್ ಮಾಡಿದೀವ ಅಂತಂದ್ರೆ ಮತ್ತೆ ಪ್ರಶ್ನೆ ಇದೆ. ಯಾಕೆ ಅಂತಂದ್ರೆ ಹ್ಯೂಮನ್ ಬರೆದಿರುವಂತಹ ಈ ಮಿಷನರಿ ಆಗಿ ಕೊಟ್ಟರೆ ಅದು ಟ್ರಾನ್ಸ್ಲೇಷನ್ ಎಷ್ಟು ಸರಿಯಾಗಿ ಬರುತ್ತೆ ಅಂತ. ಆ ಪ್ರೊಸೆಸ್ ಅಲ್ಲಿ ನಾವೇನು ಅಂತಂದ್ರೆ ಏಕಕಾಲಕ್ಕೆ ನಾವು ಮಾಡುವಂತಹ ಈ ಕೆಲಸವನ್ನ ಅಥವಾ ಸ್ವಲ್ಪ ಅದೇ ಹ್ಯೂಮನ್ ಮಾಡ್ಬೇಕು ಅಂದ್ರೆ ಸುಮಾರು ಟೈಮ್ ತಗೊಳುತ್ತೆ ಅಂತ. ಒಂದು ಕವಿತೆಯನ್ನ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಇಂದ ಒಂದು ಕವಿತೆಯನ್ನ ಕನ್ನಡಕ್ಕೆ ತರಬೇಕು ಅಂತಂದ್ರೆ ಅದು ಒಂದಿನದ್ದು 1 ವಾರದ್ದು ಕೆಲಸ ಅಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ವಾರ್ ಅಂಡ್ ಪೀಸ್ ಅನ್ನುವಂಥ ನಾವೆಲ್ ಅನ್ನ ಕನ್ನಡಕ್ಕೆ ಸುಮಾರು 4 ರಿಂದ 5 ಜನ ಲೇಖಕರು ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಈಗ ಅವ್ರ ಟ್ರಾನ್ಸ್ಲೇಷನ್ ಅಲ್ಲಿ ಏನೋ ಸ್ವಲ್ಪ ಕೊರತೆ ಇದೆ, ಇನ್ನೊಬ್ರು ಟ್ರಾನ್ಸ್ಲೇಷನ್ ಅಲ್ಲಿ ಮತ್ತೇನೋ ಕೊರತೆ ಇದೆ ಅನ್ನುವಂಥ ಕಾರಣಕ್ಕಾಗಿ 4 ರಿಂದ 5 ಜನ ಭಿನ್ನವಾಗಿ ತರುವಂತಹ ಶೈಲಿಯನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಏನಂದ್ರೆ ಭಾಷಾಂತರ ಅನ್ನೋದು ಎಷ್ಟು ಕಷ್ಟ ಇದೆ ಅಂತ. ಅದನ್ನ ನಾವೇನು ಅಂತಂದ್ರೆ ನೀವು
ಗೂಗಲ್ ಟ್ರಾನ್ಸ್ಲೇಟ್ ಕೂಡ ಮಾಡುತ್ತೆ ಟ್ರಾನ್ಸ್ಲೇಷನ್ ಅನ್ನ, ಆದ್ರೆ ಅದು ಪರಿಪೂರ್ಣವಾಗಿ ಮಾಡುತ್ತೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಅದನ್ನ ಬಳಸ್ತಾ ಇದೀವಿ. ಎಷ್ಟು ಸಮಸ್ಯೆ ಇದೆ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಹೇಳಿ, ಅದಕ್ಕೆ ನೀವು ಎಐನ ಬಳಸಿದ್ರೆ ಪರಿಪೂರ್ಣವಾಗಿ ಎಐ ಸರಿಯಾಗಿ ಕೊಡುತ್ತೆ ಅಂತ ನಾನು ಹೇಳಲ್ಲ. ಆದ್ರೆ ಒಂದು ಹತ್ತಿರದ ಅಂದ್ರೆ ನಮಗೆ ಅದು ಒಂದು ಟ್ರಾನ್ಸ್ಲೇಟ್ ಕೊಟ್ಮೇಲೆ ನಾವು ಅದನ್ನ ಮತ್ತೆ ನೋಡ್ಬೇಕಾದಂತ ಅಥವಾ ನೋಡಿದಾಗ ನಾವು ಅದನ್ನ ಸರಿ ಮಾಡ್ಕೊಳ್ಳುವಷ್ಟು ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಭಾಷಾಂತರ ಕೊಡುತ್ತೆ ಅನ್ನುವಂತಹ ಕೆಲಸವನ್ನ ಅಥವಾ ಕೊಡುತ್ತೆ ಅನ್ನುವಂತ ನಿದರ್ಶನವನ್ನ ನೋಡ್ಬೋದು ಅಂತ. ಮತ್ತೆ ಸೃಜನಾತ್ಮಕವಾಗಿ ಸ್ಫೂರ್ತಿ ಕೊಡುತ್ತೆ ಅಂತ ನಾನು ಅದನ್ನ ನಿಮ್ಗೆ ಹೇಳಿದ್ದೆ. ಜಗತ್ತಿನ ಅಷ್ಟು ಭಾಷೆಗಳನ್ನ ನೀವು ನಾನು ಈಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಕನ್ನಡ ವೇಸ್ಟ್ ಆಗಿದ್ದೀನಿ, ಕನ್ನಡದಲ್ಲಿ ನನಗೆ ಗೊತ್ತಿರುವಂತಹ ಅಷ್ಟು ಲೇಖಕರು ಅಥವಾ ಅಷ್ಟು ಕೃತಿಗಳನ್ನ ನಾನು ಓದಕ್ ಸಾಧ್ಯ ಇದೆ. ಅದು ಇಂಗ್ಲಿಷ್ ನನಗೆ ಸ್ವಲ್ಪ ಗೊತ್ತಿರೋದ್ರಿಂದ ಇಂಗ್ಲಿಷ್ ಕೂಡ ಓದ್ಕೋತೀನಿ. ಅದೇ ಹಿಂದಿಯಲ್ಲಿ ಬಂದಿರುವಂತಹ ಅಥವಾ ತೆಲುಗಲ್ಲಿ ಬಂದಿರುವಂತಹ ತಮಿಳಲ್ಲಿ ಬಂದಿರುವಂತಹ ಕೃತಿಗಳನ್ನ ನಾನು ಮೂಲದಲ್ಲಿ ಓದ್ಬೇಕು ಅಂದ್ರೆ ನನಗೆ ಭಾಷೆ ಹತ್ತೋಗ್ತಿಲ್ಲ. ಅದಕ್ಕೇನು ಅಂತಂದ್ರೆ ನೀವು ಎಐಗೆ ಕೊಟ್ರೆ ಏನ್ ಮಾಡುತ್ತೆ ಅಂತಂದ್ರೆ ಅದನ್ನ ನೀಟಾಗಿ ನಿಮಗೆ ಆಡಿಯೋ ರೂಪದಲ್ಲಾದ್ರೂ ಕೊಡುತ್ತೆ, ವಿಡಿಯೋ ರೂಪದಲ್ಲಾದ್ರೂ ಕೊಡುತ್ತೆ, ಅಥವಾ ಟ್ರಾನ್ಸ್ಲೇಷನ್ ಮಾಡೋದ್ರೂ ಕೊಡುತ್ತೆ. ಇದರಿಂದ ಏನು ಅಂದ್ರೆ ನನಗೊಂದು ಹೊಸ ಒಳವು ಸಿಗುತ್ತೆ. ಏನಂತಂದ್ರೆ ಇದುವರೆಗೂ ನಾನು ಈ ರೀತಿ ಬರೀತಾ ಇದ್ದೆ, ಈ ರೀತಿಯನ್ನ ಬಿಟ್ಟು ನಾನು ಬೇರೆ ರೀತಿ ಬರೆಯೋದಕ್ಕೆ ಜಾಗ ಇದೆಯಾ ಅನ್ನುವಂತ ಒಂದು ವಿಶ್ಲೇಷಣೆಯನ್ನ ಏನ್ ಮಾಡುತ್ತೆ ಅಂದ್ರೆ ನನಗೆ ದಾರಿ ಮಾರ್ಗದರ್ಶಕ ಆಗಿ ಕೆಲಸ ಮಾಡುತ್ತೆ ಅಂತ ನೋಡ್ಬೋದು. ಇನ್ನು ಶೈಕ್ಷಣಿಕ ರೂಪಾಂತರದಲ್ಲಿ ಏನು ಅಂತಂದ್ರೆ ಈಗ ಹಳೆಗನ್ನಡದ ಕವಿತೆಗಳಿದೆ, ನಮಗೆಲ್ಲ ಗೊತ್ತಿದೆ ಹಳೆಗನ್ನಡದ ಕವಿತೆಗಳನ್ನ ಓದ್ಬೇಕು ಅಂದ್ರೆ ವಿ ಕ್ಯಾನ್ ಎಕ್ಸ್ಪರ್ಟ್ ಅಂತ. ಯಾಕೆ ಅಂತಂದ್ರೆ ಅಲ್ಲಿ ಛಂದಸ್ ಇದೆ, ಅಲಂಕಾರ ಇದೆ, ಮತ್ತೇನು ಡಿವೈಡ್ ಮಾಡ್ಬೇಕು, ಹಂಗ್ ಓದ್ಬೇಕು ಅನ್ನುವಂತ ಈ ಹಂತದಲ್ಲಿ ನಮಗೇನು ಅಂದ್ರೆ ಹಳೆಗನ್ನಡವನ್ನ ಸರಳವಾಗಿ ಈಗ ನಮಗೆ ಗೊತ್ತಿದೆ ಎಲ್ಲ ಯೂನಿವರ್ಸಿಟೀಸ್ಗಳಲ್ಲೂ ಸುಮ್ಮನೆ ಸಿಲೆಬಸ್ ಫ್ರೇಮ್ವರ್ಕ್ ಅನ್ನ ನೋಡಿದ್ರೆ ನಾವೆಲ್ಲ ಓದ್ಬೇಕಾದ್ರೆ ಏನು ಅಂದ್ರೆ ಹಳೆಗನ್ನಡ ಕವಿತೆಗಳನ್ನ 1, 2, 11, 12 ಅಥವಾ ಕುಮಾರವ್ಯಾಸಂದು ಪದ್ಯಗಳನ್ನ ಓದಿಸಿದ್ರೆ ಇವತ್ತಿನ ನೀವು ಸಿಲೆಬಸ್ಗಳನ್ನ ಸುಮ್ಮನೆ ನೀವು ಚೆಕ್ ಮಾಡಿದ್ರೆ ಅದ್ರೊಳಗೆ ಹಳೆಗನ್ನಡ ಪದ್ಯಗಳೇ ಇಲ್ಲ. ಯಾಕಿಲ್ಲ ಅಂತ ನೀವು ಸುಮ್ಮನೆ ಅದನ್ನ ನೋಡಿದ್ರೆ ಅಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಮತ್ತೆ ಹಳೆಗನ್ನಡ ಪದ್ಯಗಳನ್ನ ಒಂದು ನಮಗೂ ಮಾಡೋದ್ ಕಷ್ಟ. ಇದು ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಕೆಲವು ಅಧ್ಯಾಪಕರಲ್ಲಿ ಇರುವಂತ ಥಾಟ್ ಪ್ರೊಸೆಸ್. ಯಾಕಂದ್ರೆ ಡಿಸ್ಕಷನ್ ಯೂನಿವರ್ಸಿಟಿಗಳಲ್ಲಿ ಆಗ್ಬೇಕಾದ್ರೆ ಅದಂಗೆ ಇರುತ್ತೆ. ಏನಂದ್ರೆ ಮಕ್ಕಳು ಒಂದು ಕನ್ನಡ ಭಾಷೆ ಮೇಲೆ ಓದೋದನ್ನ ಆಸಕ್ತಿ ಕಳ್ಕೊತಿದ್ದಾರೆ. ಎರಡನೇ ನಮಗೂ ಸ್ವಲ್ಪ ಅದು ಏನು ಅಂತಂದ್ರೆ ಅವ್ರಿಗೆ ಅರ್ಥ ಮಾಡ್ಸೋದ್ ಕಷ್ಟ ಅಂತ. ನಮಗ್ ಕಷ್ಟ ಅಲ್ಲ, ಅವ್ರಿಗೆ ಅರ್ಥ ಮಾಡ್ಸೋದ್ ಕಷ್ಟ. ಯಾಕಂದ್ರೆ ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಓದುವ ಸಂಖ್ಯೆಯಲ್ಲಿ ಮಕ್ಕಳು ಪುಸ್ತಕಗಳನ್ನು ಮುಟ್ಟುವಂತಹ ಸಂದರ್ಭವೇ ಕಮ್ಮಿ ಆಗಿರೋದ್ರಿಂದ ನಾವು ಈ ಪಂಪನ ಕಾವ್ಯಗಳನ್ನು ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಮುಟ್ಟಿಸ್ತೀವಿ ಅನ್ನುವಂಥ ಪ್ರಶ್ನೆಗಳಲ್ಲಿ ಆ ಪಂಪರನ್ನರ ಕಾವ್ಯಗಳನ್ನೇ ನಾವು ಅಲ್ಲಿ ನೋಡಕ್ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಏನು ಅಂದ್ರೆ ಹಳೆಗನ್ನಡದ ಪದ್ಯಗಳನ್ನ ನಾವೇನ್ ಮಾಡ್ಬೋದು ಅಂದ್ರೆ ಸರಳವಾದಂತಹ ಅನುವಾದದ ಮೂಲಕ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಹಳೆಗನ್ನಡ ಪದ್ಯನೂ ಓದ್ತಾರೆ, ಜೊತೆಗೆ ಅದ್ರ ಸರಳ ರೂಪ ಸಿಗ್ತದ ಅಥವಾ ಇವತ್ತಿನ ಕನ್ನಡದಲ್ಲಿ ಅವರು ಭಾವಾನುವಾದ ನೋಡಿದಾಗ ಮಕ್ಕಳು ಈಸಿಯಾಗಿ ಕಲ್ತ್ಕೊಳ್ಳೋದಕ್ಕೆ ಅಥವಾ ನಾವು ಅವರಿಗೆ ಏನ್ ಪಾಠ ಮಾಡಿದ್ರು ಕೂಡ ಅವ್ರಿಗೊಂದು ಟೂಲ್ ಆಗಿ ಬಳಸ್ಕೊಳ್ಳೋದಕ್ಕೆ ಅದು ಅನುಕೂಲ ಆಗುತ್ತೆ ಅಂತ. ಎರಡನೇದು ವೈಯಕ್ತಿಕ ಕಲಿಕಾ ಮಾರ್ಗ. ವೈಯಕ್ತಿಕ ಅಂದ್ರೆ ಈಗ ನಾವು ಟೀಚರ್ಸ್ ಪಾಠ ಮಾಡ್ತೀವಿ, ನನ್ನ ಒಂದು ಅಸಂಪ್ಷನ್ ಏನು ಅಂತಂದ್ರೆ ಒಂದು ಕ್ಲಾಸಿಗೆ ನಾನು ಪಾಠ ಮಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ 70 ಇಂದ 75 ಅಥವಾ 80-85 90% ಸ್ಟೂಡೆಂಟ್ಸ್ ನಾನು ಮುಟ್ಬೋದು. 100 ಜನ ಸ್ಟೂಡೆಂಟ್ಸ್ ನಾನು ಮುಟ್ತೀನಿ ಅಂದ್ರೆ ಕಷ್ಟ ಅಥವಾ ಅದು ಸಾಧ್ಯ ಇಲ್ಲ ಅಂತ. ಹಂಗಾಗಿ ಏನು ಅಂದ್ರೆ ನಾವು ಪಾಠ ಮಾಡಿರ್ತೀವಿ, ಎಫೆಕ್ಟ್ ಒಂದ್ ಕಡೆಯಿಂದ ಆಗಿರುತ್ತೆ, ಮತ್ತೆ ಅವ್ರ ಕಡೆಯಿಂದನೂ ಎಫೆಕ್ಟ್ ಆಗ್ಬೇಕಾದ್ರೆ ಅವರು ವೈಯಕ್ತಿಕವಾಗಿ ಕಲಿಕೆ ಆಗ್ಬೇಕಲ್ವಾ. ಅಂತ ಸಂದರ್ಭದಲ್ಲಿ ಏನು ಅಂದ್ರೆ ಯಾವುದೋ ಒಂದು ಚಾಪ್ಟರ್, ಯಾವುದೋ ಒಂದು ಕವಿತೆನೋ, ಯಾವುದೋ ಒಂದು ಲೇಖನೋ ಅವ್ರಿಗೆ ಕಷ್ಟ ಆದಾಗ ಏನ ಬಳಸ್ಕೊಂಡು ಅದನ್ನ ಯಾವ ರೀತಿಯಾಗಿ ನೆನ್ಪಿಟ್ಕೋಬಹುದು, ಯಾವ ರೀತಿಯಾಗಿ ಈಸಿಯಾಗಿ ನಾನು ಅದನ್ನ ನನ್ನ ಪಾಠದಲ್ಲೋ ಅಥವಾ ಎಕ್ಸಾಮ್ ಅಲ್ಲೋ ಮತ್ತೆ ಅವ್ರ ತಿಳುವಳಿಕೆಯಲ್ಲಿ ಅದನ್ನ ನನ್ನದಾಗಿ ಮಾಡ್ಕೋಬಹುದು ಅನ್ನುವಂತ ಪರ್ಸನಲೈಸ್ ಆದಂತ ಲರ್ನಿಂಗ್ ಅನ್ನ ನಾವು ಸ್ಟೂಡೆಂಟ್ಸ್ಗೆ ಕಲಿಸೋದಕ್ಕೆ ಈಸಿ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ ನಾವು ಕನ್ನಡದವ್ರು ನಮಗೆ ಟೆಕ್ನಾಲಜಿ ಸ್ವಲ್ಪ ದೂರ ಯಾಕೆ ಅಂತಂದ್ರೆ ನಾವು ಈಗಲೂ ನಮ್ಮ ಸುಮಾರು ಜನ ನೋಡಿದಾಗೆ ನಮಗೆ ಕಂಪ್ಯೂಟರ್ ಅಂದ್ರೆ ಏನಂತ ಗೊತ್ತಿಲ್ಲ, ಅಥವಾ ಕಂಪ್ಯೂಟರ್ ಅಲ್ಲಿ ಕನ್ನಡ ಟೈಪಿಂಗ್ ಮಾಡೋದಂಗೆ ಅಂತ ಗೊತ್ತಿಲ್ಲ. ನಾವು ಸುಮ್ಮನೆ ಒಂದ್ಸರಿ ಗ್ಲೋಬಲ್ ಅಲ್ಲಿ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನ ನೋಡಿದ್ರೆ ಅವ್ರು ICT ಟೂಲ್ಸ್ ಗಳನ್ನ ಬಳಸ್ಕೊಂಡು ಅಥವಾ ಇನ್ಯಾವುದೋ ಆನ್ಲೈನ್ ಡಿಜಿಟಲ್ ಮಾಧ್ಯಮವನ್ನು ಬಳಸ್ಕೊಂಡು ಎಲ್ಲೋ ಇರ್ತಾರೆ, ಏನೋ ಪಾಠ ಮಾಡ್ತಾರೆ, ಅಲ್ಲಿಂದಾನೇ ಅವರಿಗೆ ಎಕ್ಸಾಮ್ ಮಾಡ್ತಾರೆ ಅಥವಾ ಈ ರೀತಿಯಾದಂತ ನಾನು ನೋಡಿದ್ರೆ ನಾವು ಕನ್ನಡದವರು ನಮ್ಮ ಪದ್ಯಗಳನ್ನ ಅಥವಾ ನಮ್ಮ ಕಥೆಗಳನ್ನ ಕವಿತೆಗಳನ್ನ ಇದುವರೆಗೂ ಮಾಡ್ಕೊಂಡ್ ಬಂದಿರುವಂತ ರೀತಿಯನ್ನ ಬಿಟ್ಟು ಅದನ್ನ ಬೇರೆ ಮಲ್ಟಿ ಮೀಡಿಯಾ ಲೆವೆಲ್ ಏನಾದ್ರು ಅವರಿಗೆ ತಿಳಿಸೋದಕ್ಕೆ ಕಲಿಸೋದಕ್ಕೆ ಸಾಧ್ಯನಾ? ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಓದೋದು ಮಕ್ಕಳ ಸಂಖ್ಯೆ ಅಥವಾ ಅದನ್ನ ಒಂದು 8 ಪೇಜಿನ ಕಥೆಯನ್ನ ನಾವು ಅವ್ರಿಗೆ ಇಟ್ಟಿದೀವಿ ಅಂತಂದ್ರೆ ನಾವೇನ್ ಪಾಠ ಮಾಡ್ತೀವಿ ಕ್ಲಾಸ್ ರೂಮ್ ಅಲ್ಲಿ ಅಷ್ಟನ್ನ ಮಾತ್ರ ಅವ್ರು ಕೇಳಿಸ್ಕೊಡೋದು. ಆಮೇಲೆ ಮತ್ತೆ ಹೋಗಿ ಅದನ್ನ ಅವ್ರು ನೋಡಲ್ಲ ಅಥವಾ ಓದೋದಕ್ಕೆ ಕೂಡ ಅವರಿಗೆ ಆ ಪ್ರಮಾಣದಲ್ಲಿ ಎಕ್ಸಾಮ್ ಮುಂದೆ ಓದ್ಬೇಕಾದ್ರೆ ಅರ್ಥ ಆಗಲ್ಲ. ಇಂಥ ಸಮಸ್ಯೆಗಳಿಗೆ ಏನಂತಂದ್ರೆ ಮಲ್ಟಿಮೀಡಿಯಾ ಟೂಲ್ಸ್ ಗಳನ್ನ ಬಳಸ್ಕೊಂಡು ಅವರಿಗೆ ಒಂದು ವಿಡಿಯೋ ತೋರಿಸೋದು, ಒಂದು ಆಡಿಯೋ ಕೇಳಿಸ್ಕೊಳ್ಳೋದು ಅಥವಾ ಮತ್ತೇನೋ ಅವ್ರಿಗೆ ನೆನಪಿಟ್ಕೊಳ್ಳುವಂತ ಮೈಂಡ್ ಮ್ಯಾಪಿಂಗ್ ಮಾಡೋದು. ಈ ರೀತಿ ಆದ್ರೆ ಟೆಕ್ನಾಲಜಿ ಅನ್ನೋದು ಸಾಹಿತ್ಯವನ್ನು ನಾವು ಮಕ್ಕಳಿಗೆ ಮುಟ್ಟಿಸ್ತಾ ಇದ್ದೀವಿ. ಜೊತೆಗೆ ನಮಗೂ ಕೂಡ ಸ್ವಲ್ಪ ಬರ್ಡನ್ ಕಮ್ಮಿ. ಏನು ಅಂತಂದ್ರೆ ಅವ್ರಿಗೆಲ್ಲವನ್ನ ಓದಿನೇ ಪಾಠ ಮಾಡ್ಬೇಕು ಅನ್ನುವಂಥ ಬರ್ಡನ್ ಕಮ್ಮಿ. ಜೊತೆಗೆ
ಅದನ್ನ ಮಕ್ಕಳು ಬೇಗ ರಿಸೀವ್ ಮಾಡೋ ಕೆಪಾಸಿಟಿ ಕೂಡ ಬೇಗ ಇರುತ್ತೆ ಅಂತ. ಮುಂದೆ ಕಾಲಗರ್ಭದಿಂದ ಡಿಜಿಟಲ್ ಜಗತ್ತಿಗೆ, ಅಂದ್ರೆ ನಮಗೆ ಗೊತ್ತಿದೆ ಡಿಜಿಟಲ್ ಅನ್ನೋದು ನಾವು ಈ ಪ್ರಮಾಣದಲ್ಲಿ ಕೊರೋನಾ ಬಂದ್ಮೇಲೆ ನಮ್ಗೆ ಎಲ್ಲ ಕೈಲೂ ಆನ್ಲೈನ್ ಕ್ಲಾಸಸ್ ಬಂದ್ಮೇಲೆ ಮೊಬೈಲ್ ಅಂದ್ರೆ ಏನು, ಕ್ಲಾಸ್ ಅಂದ್ರೆ ಏನು, ಎಲ್ಲೋ ಕುತ್ಕೊಂಡವ್ರು ಹೆಂಗ್ ಪಾಠ ಮಾಡ್ತಾರೆ ಅಂತ ಈ ತಿಳುವಳಿಕೆ ಬಂದ್ಮೇಲೆ ನಮ್ಗೆ ಹಿಂದಿನ ಕಾಲದಲ್ಲಿ ನೋಡಿದ್ರೆ ನಮಗೆ ಈ ಡಿಜಿಟಲ್ ಈ ರೀತಿ ಆಗುತ್ತೆ, ಜಗತ್ತು ಈ ರೀತಿ ಬರುತ್ತೆ ಅಂತ ಯಾವುದೇ ತಿಳುವಳಿಕೆನೂ ಇದ್ದಂತ ಕಾಲದಲ್ಲಿ ಒಂದೇನು ಅಂತಂದ್ರೆ ನೋಡಿ, ಭೌತಿಕ ಅಸ್ತಿತ್ವತೆ ಇದೆ, ಫಿಸಿಕಲ್ ಮ್ಯಾನುಸ್ಕ್ರಿಪ್ಟ್ ಇದೆ, ಆ ತಾಳೆಗರಿನೋ ಮತ್ತೇನೋ ಇದೆ ಅಂತ ಅನ್ಕೋತೀವಿ. ಈಗ ನಮಗೆ ಗೊತ್ತಿದೆ ತಾಳೆಗರಿ ಒಳಗಡೆ ಬ್ರಾಹ್ಮಿ ಲಿಪಿ ಇದೆ, ಕರೋಷ್ಠಿ ಲಿಪಿ ಇದೆ, ಅಥವಾ ಇನ್ಯಾವುದೋ ಲಿಪಿಗಳನ್ನ ನಾವು ಓದ್ಬೇಕು ಅಂದ್ರೆ ಇಟ್ ಈಸ್ ಮತ್ತೆ ಹೇಳ್ತಾ ಇದೀನಿ ಎಕ್ಸ್ಪರ್ಟ್ ಆಗ್ಬೇಕು ಅಂತ. ಆ ಲಿಪಿಯನ್ನು ಓದ್ಕೋಬೇಕು, ಕಲ್ತ್ಕೋಬೇಕು, ಅದು ನಮಗೆ ತಿಳುವಳಿಕೆ ಪೂರ್ತಿ ಅರ್ಥ ಆಗ್ಬೇಕು. ಆಮೇಲೆ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಹಿಂಗಿದೆ ಅಂತ ಕನ್ನಡದಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಬಟ್ ಇದನ್ನ ನೀವು ಎಐಗೆ ಸುಮ್ಮನೆ ಒಂದು ಇದನ್ನ ನಮ್ಗೆ ಕನ್ನಡದಲ್ಲಿ ಕೊಡು ಅಥವಾ ಯಾವುದೇ ಭಾಷೆ ಒಳಗಡೆ ನೀವು ಅದನ್ನ ಒಂದು ತಾಳೆಗರಿನ ಫೋಟೋ ತಗೋತೀರಾ, ಅಪ್ಲೋಡ್ ಮಾಡ್ತೀರಾ, ಟೆಕ್ಸ್ಟ್ ಏನಿದೆ ಅಂತ ಕೇಳ್ಕೊತೀರಾ. ಅಲ್ಲಿ ಇರುವಂತ ಸಮಸ್ಯೆ ಅಂದ್ರೆ ಅದನ್ನೇ ಇಲ್ಲಿ ಭೌತಿಕವಾದಂತ ಒಂದು ಹಸ್ತಪ್ರತಿ ಇದೆ, ಅದು ಅಕ್ಷರ ಸರಿಯಾಗಿ ಕಾಣಿಸ್ತಾ ಇಲ್ಲ. ನೀವು ತಾಳೆಗರಿಗಳನ್ನ ಸುಮ್ಮನೆ ನೋಡಿದ್ರೆ ಆ ತಾಳೆಗರಗಳಲ್ಲಿ ಎಲ್ಲಾ ಅಕ್ಷರಗಳು ಕೂಡ ನೀಟಾಗಿಲ್ಲ, ಅಲ್ಲಿ ಯಾವ್ಯಾವ್ದು ಅಕ್ಷರಗಳು ಸರಿಯಾಗಿದೆ, ಇನ್ಯಾವ್ದು ಅಕ್ಷರಗಳು ಸರಿಯಾಗಿಲ್ಲ ಅಂತ ಅಳಿಸುವುದ ಅಕ್ಷರಗಳನ್ನ ಏನ್ ಮಾಡ್ತಾರೆ ಡಿಟೆಕ್ಟ್ ಮಾಡ್ತಾರೆ. ನಾನು ಅದನ್ನ ನಿಮ್ಗೆ ಹೇಳಿದ್ದೆ, ಎಐ ಸ್ವಂತವಾದಂತ ಬುದ್ಧಿ ಅದಕ್ಕಿಲ್ಲ. ಅದಕ್ಕೆ ನೀವು ಅದನ್ನ ಕೃತಕ ಆರ್ಟಿಫಿಷಿಯಲ್ ಅಂತ ಯಾಕೆ ಕರಿತೀವಿ ಅಂದ್ರೆ ನ್ಯಾಚುರಲ್ ಅಲ್ಲ, ಅದು ಹ್ಯೂಮನ್ ನ್ಯಾಚುರಲ್. ಅವ್ನಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಅಥವಾ ಅವ್ನು ಇನ್ನೂ ಪ್ರೊಡಕ್ಟ್ ಮಾಡೋ ಶಕ್ತಿ ಇದೆ, ಬಟ್ ಎಐಗೆ ಪ್ರೊಡಕ್ಟ್ ಮಾಡೋ ಶಕ್ತಿ ಇಲ್ಲ. ನೀವು ಅದಕ್ಕೆ ಏನನ್ನ ತುಂಬ್ತೀರಿ, ಏನನ್ನ ಫೀಡ್ ಮಾಡಿರ್ತೀರಿ, ಆ ಫೀಡ್ ಮಾಡಿರುವಂತ ಅಷ್ಟು ಕಂಟೆಂಟ್ ಅನ್ನ ಇಟ್ಕೊಂಡು ಈ ಪದ ಇರ್ಬೋದಾ, ಈ ಪದ ಇರ್ಬೋದಾ ಅಂತ ಅನಾಲಿಸಿಸ್ ಮಾಡಿ ಏನ್ ಮಾಡುತ್ತೆ ಅಂದ್ರೆ ಅದು ನಿಮ್ಗೆ ಅದೇ ನಾನು ಹೇಳಿದ್ನಲ್ವ ಹಿಂದೆ ಹಸ್ತಪ್ರತಿಗಳಲ್ಲಿ ಅದಿಲ್ಲ, ಬಟ್ ಎಐ ಕೊಟ್ಟಾಗ ನೀವೇನ್ ಮಾಡುತ್ತೆ ಅಂದ್ರೆ ಈ ಪದ ಇಲ್ಲಿ ಇರ್ಬೋದು ಅಂತ ಅದೇನ್ ಮಾಡುತ್ತೆ ಅಂದ್ರೆ ಒಂದು ಊಹಾತ್ಮಕ ನೆಲೆ ಒಳಗಡೆ ಅದು ಕನ್ಸಿಡರ್ ಮಾಡ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಆ ಟೆಕ್ಸ್ಟ್ ಅನ್ನ ಕೊಡುತ್ತೆ. ಅದಕ್ಕೆ ನಾವು ನಿಮಗೆ ಎಐಗೆ ನೀವು ಈಗ ಚಾಟ್ ಜಿಪಿಟಿಗೋ ಅಥವಾ ಇನ್ಯಾವುದೋ ಜಮೀನಿಗೋ ನೀವೇನೋ ಒಂದು ಪ್ರಾಂಪ್ಟ್ ಕೊಟ್ರೆ ಅದೇನ್ ಮಾಡುತ್ತೆ ಯೋಚನೆ ಮಾಡಿ ಇದು ಕೊಡ್ಬೋದಾ ಅಂತ ಒಂದ್ 2-3 ತರ ಕೊಡುತ್ತೆ. ಮತ್ತೆ ಅದನ್ನ ನೀವು ಕೇಳುತ್ತೆ ಏನಂದ್ರೆ ಇದಿಷ್ಟ ಆಗ್ಲಿಲ್ಲ ಅಂತಂದ್ರೆ ಬೇರೆ ರೀತಿಯ ಕಮೆಂಟ್ ಕೊಡ್ಬೋದು ನೀವು ಅಂತ ಹೇಳಿ. ಅದನ್ನೇ ಇಲ್ಲಿ ಹೇಳ್ತಿರೋದು ಏನಂದ್ರೆ ಆ ಹಸ್ತಪ್ರತಿಗಳಲ್ಲಿ ಇರ್ತಕ್ಕಂಥ ಒಂದಿಷ್ಟು ಅಕ್ಷರಗಳು ಮಸ್ತಾಗಿ ಇರ್ತವೆ, ಅಳಿಸೋದಿರ್ತವೆ, ಸರಿಯಾಗಿ ಕಾಣಿಸ್ತಾ ಇರಲ್ಲ. ಅದನ್ನ ನಾವೇನ್ ಮಾಡ್ಬೋದು ಅಂತಂದ್ರೆ ಎಐ ಮೂಲಕ ಇದಿರ್ಬೋದಾ. ಯಾಕೆಂದ್ರೆ ನಮಗೆ ಗೊತ್ತಿದೆ, ನೀವು ಕನ್ನಡ ಹಸ್ತಪ್ರತಿಗಳನ್ನ ಅಥವಾ ಪಂಪನನ್ನೋ ಅಥವಾ ರನ್ನನನ್ನೋ ಅವನ ಕೃತಿಗಳನ್ನ ನೀವು ಏನು ಈಗ ನಮಗೆ ಟೆಕ್ಸ್ಟ್ ಬುಕ್ ಮಾಡುವಂತ ಕಾಲದಲ್ಲಿ ಎಷ್ಟೋ, ಅಥವಾ ನೀವು ಬಸವಣ್ಣನ ವಚನಗಳನ್ನ ಸುಮ್ಮನೆ ನೋಡಿದ್ರೆ ಆ ವಚನಗಳಲ್ಲಿ ಒಂದು ಪಾಸಿಟಿವ್ ಆಗಿದ್ರೆ ಇನ್ನೊಂದ್ಸಲ ನೆಗೆಟಿವ್ ಆಗಿದೆ, ಅಥವಾ ಬಸವಣ್ಣ ಹಿಂಗೆ ಹೇಳಿರುವಂತ ಬಸವಣ್ಣ ಇನ್ನೊಂದ್ಸಲ ಬೇರೆ ರೀತಿ ಹೇಳಿರುವಂತ ಸಾಧ್ಯತೆಗಳು ಯಾಕಿರೋದು ಅಂತಂದ್ರೆ ಅದು ಪರಿಷ್ಕರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಒಬ್ಬೊಬ್ಬರ ನೋಟಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಅರ್ಥಗಳನ್ನ ಕಂಡುಕೊಂಡಿದ್ರಿಂದ ಏನಾಗಿದೆ ಅಂತಂದ್ರೆ ಅಲ್ಲಿ ನಮಗೆ ಸಮಸ್ಯೆಗಳು ಉಂಟಾಗಿದ್ದಾವೆ ಅಂತ. ಇದನ್ನ ಡಿಜಿಟಲ್ ಪಠ್ಯದಲ್ಲಿ ನೀವು ನೋಡಿದಾಗ ಅದೇನಾಗುತ್ತೆ ಅಂದ್ರೆ ಅದು ಹೇಳಿದ್ನಲ್ವ ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಅದನ್ನ ಏನ್ ಮಾಡುತ್ತೆ ಅಂದ್ರೆ ಇದು ಇರ್ಬೋದು ಅಂತ ಒಂದು ಅಸಂಪ್ಷನ್ ಮಾಡಿ ಕೊಡುತ್ತೆ. ಮತ್ತೆ ಅದನ್ನ ಹ್ಯೂಮನ್ ಚೆಕ್ ಮಾಡ್ಲೇಬೇಕು ಅಂತ. ಮಿಷಿನ್ ಏನಂದ್ರೆ ನಮಗೊಂದು ಪ್ರಿಡಿಕ್ಟ್ ಮಾಡಿ ಇದೆಲ್ಲ ಇದು ಅಂತ ನಿಮ್ಗೆ ಒಂದು ದಾರಿ ತೋರಿಸುವಂತಹ ನೆಲೆ ಒಳಗಡೆ ನೋಡಕ್ ಸಾಧ್ಯ ಇದೆ ಅಂತ ನಾವು ನೋಡ್ಕೋಬಹುದು. ನೆಕ್ಸ್ಟ್ ಭಾಷೆಯ ಗಡಿದಾಟುವ ಕನ್ನಡ ಸಾಹಿತ್ಯ ಅಂತ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಅವಾಗಲೇ ಒಂದು ಉದಾಹರಣೆ ತಗೊಂಡೆ, ಮಲೆಗಳಲ್ಲಿ ಮದುಮಗಳು. ಅದ್ರೊಳಗೆ ಒಂದು ಸಂದರ್ಭ ಇದೆ, ಏನಂದ್ರೆ ಕುವೆಂಪು ಮತ್ತೆ ಅವ್ರ ತಮ್ಮ ಮೈಸೂರಿಂದ ಹುಬ್ಬಳ್ಳಿಗೆ ಹೋಗ್ಬೇಕು, ತೀರ್ಥಹಳ್ಳಿ ತನಕ ಬಂದಿದ್ದಾರೆ, ಅಲ್ಲಿಂದ ಅವರು ನಡ್ಕೊಂಡು ಹೋಗ್ಬೇಕು. ಸಮಸ್ಯೆ ಇದೆ ಅಂತ ಏನಂತಂದ್ರೆ ನಾವು ಅದನ್ನ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಸಮಸ್ಯೆ ಇದೆ. ಯಾಕೆಂದ್ರೆ ನಮ್ಮಲ್ಲಿರುವಂತಹ ಕನ್ನಡದಲ್ಲೇ ಸುಮಾರು ಭಾಷೆಗಳು ಪ್ರಾದೇಶಿಕ ಭಾಷೆಗಳಿದ್ದಾಗ ಒಬ್ಬೊಬ್ಬರು ಯೋಚನಾ ಲಹರಿ ಒಂಥರ. ಅದನ್ನ ನೀವು ಕನ್ನಡ ಭಾಷೆಗೆ ಸುಮಾರು ಸಂಪತ್ತಿದೆ, ಪದ ಸಂಪತ್ತಿದೆ, ಬಟ್ ಇಂಗ್ಲಿಷಲ್ಲಿ ಅದಕ್ಕೆ ತಂದಾಗ ನೀವು ಸ್ವಲ್ಪ ರೆಡ್ಯೂಸ್ ಅಂತ ಅದನ್ನ ನೀವು ಅಷ್ಟಾಗಿ ವೈಭವೀಕರಿಸಿ ಹೇಳಕ್ಕಾಗಲ್ಲ, ಅಥವಾ ಕನ್ನಡದಲ್ಲಿ ಇರುವಂತಹ ತತ್ವದಲ್ಲಿ ಇಂಗ್ಲಿಷಲ್ಲಿ ಕಟ್ಕೊಡಕ್ಕಾಗಲ್ಲ ಅಂತ. ಅದನ್ನೇ ಇಲ್ಲಿ ಏನಂತಂದ್ರೆ ಭಾಷೆಯ ಗಡಿ ದಾಟುವ ಸಮಸ್ಯೆ ಏನು ಅಂದ್ರೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ ಬಂದ್ರೆ ಅಲ್ಲಿ ಸುಮಾರು ಸಮಸ್ಯೆ ಯಾಕೆ ಅಂತಂದ್ರೆ ಅದೇ ಕುವೆಂಪು ಅವರು, ನಾನೀಗ ಒಂದ್ ಸಂದರ್ಭ ಮಾಡ್ತಾ ಇದೀನಿ ನೋಡಿ, ಅಲ್ಲಿ ತೀರ್ಥಹಳ್ಳಿ ತನಕ ಬಂದಿದ್ದಾರೆ, ಅಲ್ಲಿಂದ ಒಬ್ಬ ಆಳು ಬಂದಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ, ಹೋಗ್ತಾ ಇದ್ದಾರೆ. ಆಳು ಎಲ್ಲಡಿಕೆ ಹಾಕೊಂಡಿದ್ದಾನೆ, ಚೆನ್ನಾಗಿ ಅದ್ದಿದ್ದಾನೆ, ನೆಟ್ಕೊಂಡು ಹೋಗ್ತಾ ಇದ್ದಾರೆ. ದಾರಿಲಿ ಪಕ್ಕದಲ್ಲಿ ಒಂದು ಹಳ್ಳ ಹರಿತಾ ಇದೆ, ಎಲ್ಲಡಿಕೆ ಹಾಕೊಂಡಿದ್ದಾನಲ್ವ, ಚೆನ್ನಾಗಿ ಅದ್ದಿದ್ದಾನೆ, ಕೆಂಪುಗಾಗಿದೆ, ಅದನ್ನ ಉಗುಳ್ತಾನೆ ನೀರಲ್ಲಿ, ಅದು ನೀರಿನ ಜೊತೆಗೆ ಸೇರಿ ಹೋಗ್ಬಿಡುತ್ತೆ. ಈ ವಿವರಣೆಯನ್ನ ಕುವೆಂಪು ಅವರು ಸುಮಾರು 1.5-1.75 ಪುಟಗಳನ್ನ ಬರ್ದಿದ್ದಾರೆ. ಬರೀ ಅವ್ನು ಎಲ್ಲಡಿಕೆ ಹಾಕೊಂಡಿದ್ದು ಹೆಂಗ್ ಜಿಗಿತಾ ಇದ್ದಾನೆ, ಅದನ್ನ ಹೆಂಗ್ ಕೆಂಪುಗಾಯ್ತು, ಆ ಕೆಂಪುಗಾಗಿದ್ದನ್ನ ಯಾವ ರೀತಿ ನೀರಲ್ಲಿ ಉಗುಳುತ್ತಾನೆ, ಅದು ನೀರಲ್ಲಿ ಯಾವ ರೀತಿ ಹರ್ಕೊಂಡು ಹೋಗುತ್ತೆ, ಈ ವಿವರಣೆಯನ್ನ 1.5 ಪೇಜ್ ತಗೊಂಡ್ಬರ್ತಾರೆ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ತಗೊಂಡ್ಬರ್ಬೇಕು ಅಂತಂದ್ರೆ ಇಟ್ ಈಸ್ ಮತ್ತೆ ಸಮಸ್ಯೆ ಏನು ಅಂತಂದ್ರೆ ಆ ವರ್ಣನಾತ್ಮಕ ಭಾಷೆಯನ್ನ ಟ್ರಾನ್ಸ್ಲೇಷನ್ ಮಾಡೋದು ತುಂಬಾ ಕಷ್ಟ ಅಂತ. ಅದನ್ನ ನಾವೇನಂತಂದ್ರೆ ಈ ಮತ್ತೆ ನಾನು ಮತ್ತೆ ಹೇಳ್ತಾ ಇದೀನಿ, ಸ್ಪೆಸಿಫಿಕ್ ಆಗಿ ಯಾವ ಟೆಕ್ನಾಲಜಿನೂ ಕೂಡ ಸರಿಯಾಗಿ ಕೊಡಲ್ಲ. ಅದು ಕೊಡುತ್ತೆ, ಅದು ಕೊಟ್ಮೇಲೆ ಮತ್ತೆ ನಾವು ಹ್ಯೂಮನ್ ಆಗಿ ಅದನ್ನ ಹ್ಯೂಮನ್ ಎರರ್ಸ್ ಅನ್ನ ನೋಡ್ಕೊಂಡು ಅಥವಾ ಟೆಕ್ನಿಕಲ್ ಎರರ್ಸ್ ಅನ್ನ ನೋಡ್ಕೊಂಡು ನಾವು ಸರಿ ಮಾಡ್ಕೋಬೇಕು ಅಂತ. ಇಲ್ಲೂ ಅದನ್ನೇ ಹೇಳ್ತೀವಿ ನೋಡಿ.
ನೀವು ಗೂಗಲ್ ಟ್ರಾನ್ಸ್ಲೇಷನ್ ಇದೆ ಅಥವಾ NLLB ಇದೆ, ಕನ್ನಡ BRT ಇದೆ, ಇದನ್ನೆಲ್ಲ ನೋಡಿದ್ರೆ ನೀವು ಅದು ಕೇವಲ ಪದಗಳನ್ನು ಆಗಲ್ಲ, ಸಾಹಿತ್ಯಿಕವಾದಂತಹ ಸೂಕ್ಷ್ಮತೆಗಳು ನಮ್ಮಲ್ಲಿದೆ. ಅದು ನಿಮ್ಗೆ ಹೇಳೋದು ಇಲ್ಲಿ ನೀರೆಲ್ಲ ಗೊತ್ತಿತ್ತ ಅಂತ ಕುವೆಂಪು ಹೇಳೋ ಕಾಲಕ್ಕೆ ನೀರು ಅಂತಂದ್ರೆ ಯಾವ ನೀರು, ಎಲ್ಲಿ ನೀರು, ಯಾವ, ಅಥವಾ ಕುವೆಂಪು ಅವ್ರದ್ದು ಇಲ್ಲಿ ಎಲ್ಲರೂ ಅಥವಾ ಇಲ್ಲಿ ಯಾರು ಮುಖ್ಯರಲ್ಲ ಅಂತ ಹೇಳುವಂತ ಸ್ಥಳಗಳಲ್ಲಿ ಎಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳಿದಾವಲ್ವಾ. ಅಂದ್ರೆ ಸಾಹಿತ್ಯದ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ AI ಬೈ ಡಿಫಾಲ್ಟ್ ಆಗಿ ಬಂದಿದೆ. ಯಾಕಂದ್ರೆ ಅಷ್ಟು ರಿಸೋರ್ಸ್ ಗಳನ್ನ ನೋಡ್ಕೊಂಡಾಗ ಇದು ಯಾವುದಕ್ಕೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದು ಸರಿಯಾಗಿ ಹೇಳ್ತಾ ಇಲ್ಲ ಅಂತ, ಅಥವಾ ಹೇಳುವಂತ ಕಾಲಕ್ಕೆ ಅದು ಪ್ರಿಡಕ್ಷನ್ ಮಾಡ್ತಾ ಇದೆ ಅಷ್ಟೇ. ನಿಮ್ಗೆ ಇದು ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬೇರೆ ನೋಡ್ಕೊಡ್ರಿ ಅಂತ. ಅದಕ್ಕೆ ನಾವು ChatGPT ಯಾಕೆ ಅಷ್ಟು ಸರಿಯಾಗಿ ನಂಬಕ್ಕಾಗಲ್ಲ ಅಂತಂದ್ರೆ ಅದು ಒಂದು ಸರಿಯಾದ ದಾರಿಯನ್ನು ಕೊಡಕ್ ಸಾಧ್ಯ ಇಲ್ಲ, ಅಥವಾ ಕೊಟ್ಮೇಲೆ ಕೂಡ ನಾವು ಅದನ್ನ ಸೂಕ್ಷ್ಮ ಓದುಗರಾಗಿ ಅದನ್ನ ನೋಡ್ಕೋಬೇಕಾದಂತ ಜವಾಬ್ದಾರಿ ಯಾರ ಮೇಲಿದೆ ಅಂದ್ರೆ ನಮ್ಮ ಮೇಲಿದೆ ಅಂತ. ಅದನ್ನೇ ಹೇಳ್ತಾರೆ ನೋಡಿ, ಕಂಪನ ಕಾವ್ಯವನ್ನ AI ಅನುವಾದಿಸುವಾಗ ಕೆಲವು ಭಾಷೆಯಲ್ಲದೆ ಸಾಂಸ್ಕೃತಿಕ ಸಂದರ್ಭವನ್ನ ನಿಖರವಾಗಿ ಸೇರಿಸಬಹುದು. ಅಂದ್ರೆ ಅದು ಟೆಕ್ನಿಕಲ್ ಆದಂತಹ ಟ್ರಾನ್ಸ್ಲೇಷನ್ ಅನ್ನ ಕೊಡುತ್ತೆ. ಆಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಅದನ್ನ ಯಾವ ಸಂದರ್ಭ, ಯಾಕೆ ಹಿಂಗೆ ಹೇಳ್ತಾ ಇದೆ, ಅದನ್ನ ನಾನು ಏನ್ ಸೇರಿಸ್ಬೇಕು ಅಂತ ನೋಡ್ಕೊಂಡು ಕೆಲಸ ಮಾಡ್ಬೇಕಾದಂತ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ನಮ್ಗೆ. ಯಾವ್ದು ಹ್ಯೂಮನ್ ಆಗಿ ನಾವು ಕೆಲಸ ಮಾಡ್ಬೇಕು ಅಂತ. ಬಟ್ ಏನಂದ್ರೆ ನಾನು ಅದನ್ನ ಹೇಳ್ತಾ ಇರೋದು, ಇದುವರೆಗೂ ನಾವು ಟ್ರಾನ್ಸ್ಲೇಷನ್ ಮಾಡ್ಬೇಕು ಒಂದು ಕೃತಿಯನ್ನ, ಅದನ್ನ ನಿಮಗೆ ಬಹಳ ಹಿಂದೆ ಹೋದ್ರೆ ನೀವು ಹಸ್ತಪ್ರತಿಗಳನ್ನ ಲಿಪಿಕಾರರು ಹುಡುಕುತ್ತಿದ್ರು. ಲಿಪಿಕಾರರು ಏನು ಅಂತಂದ್ರೆ ಹಸ್ತಪ್ರತಿ ಇದೆ, ಹಸ್ತಪ್ರತಿನ ಅವನು ಅದೇ ಹಸ್ತಪ್ರತಿನ ಮತ್ತೆ ಇನ್ನೊಂದು ಏನ್ ಮಾಡ್ಬೇಕು, ಹಸ್ತಪ್ರತಿಯ ರೂಪದಲ್ಲಿ ತರಬೇಕು ಅಂದ್ರೆ ಅದಕ್ಕೆ ಎಷ್ಟೋ ವರ್ಷಗಳನ್ನ ತಗೋತಾ ಇದ್ದ ಅಂತ. ಬಟ್ ಅದನ್ನ ಮುದ್ರಣೆ ಅಂತ ಬಂದ್ಮೇಲೆ ನಮಗೆ ಆ ಸಮಸ್ಯೆ ಕಡಿಮೆ ಆಯ್ತಲ್ವಾ. ಹಂಗೇನೆ ಇಲ್ಲೂ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ನಿಮಗೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ಕೆಲವು ಸರಿ ವರ್ಷನೂ ತಗೋಬಹುದು. ಅದನ್ನ ಒಂದು ಆ ಟೈಮ್ ಬಾಂಡೇಜ್ ಇದೆಯಲ್ಲ, 1 ವರ್ಷ 6 ತಿಂಗಳು ಅನ್ನುವಂಥ ಟೈಮನ್ನ ಏನ್ ಮಾಡ್ತಿದೆ ಅಂದ್ರೆ ಇಲ್ಲಿ ರೆಡ್ಯೂಸ್ ಮಾಡ್ಬಿಟ್ಟು ನಿಮ್ಗೆ ಆದಷ್ಟು ಕಡಿಮೆ ಸಮಯದಲ್ಲಿ ನಿಖರವಾಗಿ ಮತ್ತೆ ಹೇಳ್ತಾ ಇದೀನಿ, ಪದದಿಂದ ಪದ ಅದು ಭಾವನಾತ್ಮಕವಾಗಿ ಕೊಡುತ್ತಾಗ ಮತ್ತೆ ನಾವು ಅದನ್ನ ಚೆಕ್ ಮಾಡ್ಕೋಬೇಕು ಅಂತ. ಹಂಗ್ ಮಾಡಿ ಏನ್ ಮಾಡ್ತಿದೆ ಅಂತಂದ್ರೆ ನಮ್ಗೆ ಒಂದಿಷ್ಟು ಅನುಕೂಲವಾಗುವ ರೀತಿಯಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಟೆಕ್ನಾಲಜಿ ನಮಗೆ ಸಪೋರ್ಟಿಂಗ್ ಆಗಿ ಇಟ್ಕೊಂಡಿದೆ ಅನ್ನುವಂಥದ್ದನ್ನ ನಾವು ಕನ್ನಡದವರು ನೋಡ್ಕೋಬೇಕು. ಮುಂದೆ ಅದೇ ಕಾವ್ಯ, ನಾಟಕ ಅಥವಾ ಇನ್ಯಾವುದೋ ಕಥೆ, ಕಾದಂಬರಿ ಶೈಲಿಯಲ್ಲಿ ವಿಶ್ಲೇಷಣೆ ಹಿಂಗಿರುತ್ತೆ. ವಿಶ್ಲೇಷಣೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸುಮಾರು AI ಟೂಲ್ಸ್ಗಳಿದಾವೆ. ಈಗ ಹಳೆಗನ್ನಡದ ಸುಮಾರು AI ಟೂಲ್, ಈಗ ನಮಗೆ ಗೊತ್ತಿದೆ ಹಳೆಗನ್ನಡದಲ್ಲಿ ಛಂದಸ್ಸನ್ನ ಗಣ ವಿಸ್ತಾರ ಹಾಕ್ಬೇಕು ಅಥವಾ ಛಂದಸ್ಸನ್ನ ನೋಡ್ಕೋಬೇಕು ಅಥವಾ ಇನ್ನೇನು ಅಂತ ಟೆಕ್ನಿಕಲ್ ಸಮಸ್ಯೆಗಳು ಬಂದಾಗ ನಮಗೆ ಸುಮಾರು ಸಮಸ್ಯೆಗಳಿದಾವೆ. ಅದನ್ನೇ ಮಾಡ್ತಾ ಒಂದ್ ಅಕ್ಷರ ಅಲ್ಲಿ ಮಿಸ್ ಆಗಿದೆ, ಒಂದ್ ಅಕ್ಷರದಲ್ಲಿ ನಾವು ಲಘು ಗುರು ಹಾಕೋ ಕಾಲದಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಂಡಿದೀವಿ ಅಂದ್ರೂ ಅದು ಸರಿಯಾಗಿ ಬರಲ್ಲ. ಅದಕ್ಕೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿ ಇವತ್ತು ನಮಗೆ ಟೂಲ್ ಅದನ್ನೇ ಅವ್ರು ಹೇಳ್ತಿರೋದು. ಅಥವಾ ಇನ್ನೂ ಒಂದು ಮುಂದೆ ಹೋಗ್ಬೇಕು ಅಂದ್ರೆ ಈಗ ಕುವೆಂಪು ಓದ್ಕೋಬೇಕು ಅಥವಾ ದುರ್ಗಾ ಸಿಂಹ ಅಥವಾ ಇನ್ಯಾರೋ ಒಬ್ರು ಶಿವರಾಮ್ ಕಾರಂತು ಅಥವಾ SL ಭೈರಪ್ಪ, ಇವರಿಬ್ರು ನಾವು ಪೌರಾಣಿಕವಾಗಿ ಕಂಪೇರೇಟಿವ್ ಆಗಿ ಇವರಲ್ಲಿ ಯಾವ ಪರ್ಸೆಂಟೇಜ್ ಜಾಸ್ತಿ ಇದೆ, ಪ್ರಕೃತಿ ಬಗ್ಗೆ ಕಾರಂತು ಏನ್ ಹೇಳ್ತಾರೆ, ಭೈರಪ್ಪ ಏನ್ ಹೇಳ್ತಾರೆ, ಕುವೆಂಪು ಏನ್ ಹೇಳ್ತಾರೆ ಅಂತ ನೀವು ಕಂಪೇರೇಟಿವ್ಲಿ ಚೆಕ್ ಮಾಡ್ತೀನಿ ಅಂತ ಹೋದಾಗ ಆಸ್ ಎ ಹ್ಯೂಮನ್ ನಾನು ಚೆಕ್ ಮಾಡ್ತೀನಿ ಅಂತಂದ್ರೆ ಇಟ್ ಈಸ್ ಸ್ವಲ್ಪ ಪರ್ಸೆಂಟೇಜ್ ಲೆಕ್ಕದಲ್ಲಿ, ಅಥವಾ ಇವ್ರು ಇಷ್ಟೇ ಹೇಳ್ತಾರೆ, ಇವ್ರು ಜಾಸ್ತಿ ಇವ್ರು ಕಮ್ಮಿ ಅಂತ ಹೇಳಕ್ ಕಷ್ಟ. ಅಥವಾ ನೀವು ಇದನ್ನೇ ಇಡೀ ಕನ್ನಡ ಸಾಹಿತ್ಯದಲ್ಲಿ ಪ್ರಕೃತಿ ವರ್ಣನೆಯಲ್ಲಿ ಯಾರು ದಿ ಬೆಸ್ಟ್ ಆಗಿ ಪ್ರಕೃತಿಯನ್ನ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಮತ್ತೆ ಹೇಗೇನು ಕಷ್ಟ ಏನು ಅಂತಂದ್ರೆ ಅಷ್ಟನ್ನು ನಾನು ಓದ್ಕೊಂಡಿರ್ಬೇಕು ಅಂತ. ಬಟ್ ನೀವು AI ಅಷ್ಟನ್ನು ಫೀಡ್ ಮಾಡಿದ್ರೆ ನಾನು ಅದನ್ನ ನಿಮ್ಗೆ ಹೇಳ್ತಾ ಇದ್ದು, ಮುಂದಾಗುವ ಯೋಚನೆಗಳನ್ನ, ಮುಂದಾಗುವ ಚಿಂತನೆಗಳನ್ನ ಹೇಳೋದು AI ಕಷ್ಟ. ಬಟ್ ಹಿಂದೆ ಆಗಿರೋದೆಲ್ಲ ನೀವು ಫೀಡ್ ಮಾಡಿರೋದ್ರಿಂದ ಅದು ಆಸ್ ಇಟ್ ಈಸ್ ನೀವೇನು ಅಂತಂದ್ರೆ ಹಿಂದೆ ಏನೆಲ್ಲ ಆಗಿದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳುತ್ತೆ, ಅದನ್ನ ನಿಮಗೆ ಹೇಳುತ್ತೆ. ಹಂಗಾಗಿ ನಿಮಗೆ AI ಏನೇ ಕೇಳಿ, ಈಗ ನಾನು ಹ್ಯೂಮನ್ ಆಗಿ ನನಗೆ ಕುವೆಂಪು ಅವರ ಕೃತಿಗಳಲ್ಲಿ ಸುಮಾರು ಎಷ್ಟೋ ಕವನ ಸಂಕಲನಗಳಿದಾವೆ. ಈ ಕವಿತೆ ಯಾವ ಕವನ ಸಂಕಲನದ್ದು ಅಂತ ನನಗೆ ಕೇಳಿದ್ರೆ ನನಗೆ ಹೇಳಕ್ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಒಂದ್ ಕವನ ಸಂಕಲನದಲ್ಲಿ 20-25 ಕವಿತೆಗಳಿರ್ತವೆ ಅಂತ ಎಷ್ಟೋ ಕವನ ಸಂಕಲನಗಳು ಕುವೆಂಪುದಲ್ಲಿ ಇದ್ದಾಗ ಇದು ಇದ್ರದ್ದೇ ಅಂತ ಹೇಳಕ್ ಕಷ್ಟ. ಬಟ್ AI ಏನ್ ಮಾಡುತ್ತೆ ಅಂದ್ರೆ ನೀವು ಅಷ್ಟನ್ನು ಫೀಡ್ ಮಾಡಿರೋದ್ರಿಂದ ಇದು ಇಂಥ ಕವಿತೆ ಇಂಥದ್ರಲ್ಲೇ ಇದೆ ಅಂತ ಹೇಳುವಂತ ಶಕ್ತಿ, ಅಂದ್ರೆ ರಿಮೆಂಬರ್ ಪವರ್ ನಮ್ಗಿನ ಹೆಚ್ಚಿನದಾಗಿ AI ಇದೆ. ಇದು ನಮ್ಗೆ ದೊಡ್ಡ ಸವಾಲು. ಯಾರಿಗೆ ಅಂದ್ರೆ ಟೀಚರ್ಸ್ಗೆ ಮತ್ತೆ AI ಇರುವಂತ ದೊಡ್ಡ ಸವಾಲು. ನೀವು ಅದನ್ನೇ ನಾವು ನಿಮ್ಗೆ ಏನೋ ಒಂದು ಗೊತ್ತಾಗ್ತಿಲ್ಲ ಇವತ್ತು, ಸುಮ್ಮನೆ ಒಂದು ಗೂಗಲ್ ಅಲ್ಲಿ AI ನೀವು ಚೆಕ್ ಮಾಡಿದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಅದನ್ನೇ ನಾನು ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಅಂತ. ಸುಮಾರು ಜನ ಮೆಸೇಜ್ ಮಾಡ್ತಿದ್ದಾರೆ. ಸರ್ ನಂದು ಇಡೀ ಸೆಷನ್ ಅಲ್ಲಿ ಟೈಮ್ ಹೇಳ್ಬೇಕು ಸರ್ ಶಿವಕುಮಾರ್ ಸರ್. ಯಾಕೆಂದ್ರೆ ನಾನು ಅದು ಥಿಯರಿ ಅಂತ ಅನ್ಕೊಂಡಿದ್ದೀನಿ ಮೊದಲನೇ ಭಾಗದಲ್ಲಿ. 2ನೇ ಭಾಗದಲ್ಲಿ ಒಂದಿಷ್ಟು ಟೆಕ್ನಿಕಲ್ ಟೂಲ್ಸ್ ಇದೆ, ಅದನ್ನು ಸ್ವಲ್ಪ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನೀವು ನನಗೆ ಟೈಮ್ ಹೇಳಿದ್ರೆ ನಾನು ಸ್ವಲ್ಪ ಮಾತಾಡೋದಕ್ಕೆ ಸುಲಭ ಆಗುತ್ತೆ. ಸರ್ ಕೇಳಿಸ್ತಿದ್ಯಾ? ಕೇಳ್ತಾರೆ.
ಸರ್ ಕೇಳಿಸುತ್ತೆ ಸರ್? ಸರ್ ಅದೇ ನೀವು ಟೈಮ್ ಹೇಳಿದ್ರೆ ನನಗೆ ಇಲ್ಲ ಮಾತಾಡಿ ಸರ್. ನಡೆಯುತ್ತಲ್ವಾ ಸರ್ ಇನ್ನು? ನಡೀತದೆ ಸರ್, ಮಾತಾಡಿ. ಹ್ಞೂ ಸರ್. ಆಮೇಲೆ ಇನ್ನೊಂದೇನು ಅಂದ್ರೆ ಅದೇ ನೆಕ್ಸ್ಟ್ ನನ್ನ ವಿವರಣೆಗೆ ಬಂದ್ರೆ ಜಾನಪದ ಮತ್ತು ಪುರಾಣಗಳಿಗೆ ನಮ್ಗೆ ಗೊತ್ತಿದೆ ಇಡೀ ಭಾರತೀಯ ಪರಂಪರೆ ಒಳಗಡೆ ಜಾನಪದ ಫೋಕ್ ಅನ್ನೋದು ಎಷ್ಟು ಗಟ್ಟಿಯಾಗಿದೆ. ಅದನ್ನ ನೀವು BMC ಜನವಾಣಿ ಬೇರು ಕವಿವಾಣಿ ಹೂವು ಅಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದನ್ನ ತಗೊಂಡ್ರೆ ಅಂದ್ರೆ ಎಲ್ಲವೂ ಕೂಡ ಅಲ್ಲಿ ಫೋಕಿಂದಾನೇ ಬಂದಿದೆ ಅಂತ ಫೋಕಲ್ಲಿ 106 ಕಥೆಗಳಿದ್ದಾವೆ, 106 ಕವಿತೆಗಳಿದ್ದಾವೆ, 106 ದೃಷ್ಟಿಕೋನಗಳಿದ್ದಾವೆ, 106 ಚಿಂತನೆಗಳಿದ್ದಾವೆ. ಅಂತ ದೃಷ್ಟಿಕೋನ ಚಿಂತನೆಗಳನ್ನ ಇವತ್ತು ನಾನು ಯಾವ ರೀತಿ ಬಳಸ್ಕೋಬೇಕು ಅನ್ನುವಂತ ಒಂದು ಸಂದರ್ಭ. ಯಾಕೆಂದ್ರೆ ಸುಮಾರು ನೀವು ಕನ್ನಡ ಸಾಹಿತ್ಯವನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲಿಂದನೋ ನೋಡಿದ್ರೆ ಏನೇನೋ ರಿಪ್ರೆಸೆಂಟ್ ಆಗಿ ಬಂದಿರುವಂತ ಅಷ್ಟು ವಿಷಯಗಳನ್ನ ಇವತ್ತು ನಾನೇನ್ ಮಾಡ್ಬೇಕು ಅನ್ನುವಂತ ಇವತ್ತಿನ ಸಂದರ್ಭಕ್ಕೆ ಅದನ್ನ ಹೆಂಗ್ ಅಳವಡಿಸ್ಕೋಬೇಕು ಸುಮ್ಮನೆ ನಾನು ಹೇಳ್ತಾ ಇರೋದು. ಅಂದ್ರೆ ಒಂದು ಯೋಚನೆ ನಮ್ಮಲ್ಲಿ ಇದೆ, ಬಟ್ ಟೆಕ್ನಾಲಜಿ ಏನ್ ಕೊಡ್ತಾ ಇದೆ ಅಥವಾ ಅದಕ್ಕೆ ಅದ್ರ ಬಗ್ಗೆ ಯಾವ ರೀತಿ ಅದನ್ನ ನಾವು ಬಳಸ್ಕೊಳಕ್ಕೆ ಅದು ನಮಗೆ ಸಜೆಷನ್ಸ್ ಕೊಡುತ್ತೆ ಅಂತ ಮಾಡ್ಬೇಕು ಅಂತೇನಿಲ್ಲ, ಬಟ್ ಅದಕ್ಕೊಂದು ಸಜೆಷನ್ಸ್ ಕೇಳ್ಬೋದಲ್ಲ. ಒಂದು ಈಗ ನಾವು ಕೇಳೋದು ಯಾವುದೋ ಒಂದು ಸಮಸ್ಯೆ ಇದೆ, ಅನ್ನೋ ಒಂದು ಸಜೆಷನ್ ಕೇಳ್ತೀವಲ್ಲ, ಹಂಗೆ ಟೆಕ್ನಿಕಲ್ ಆಗಿ ಒಂದು ಸಜೆಷನ್ಸ್ ಕೇಳುವಂತಹ ಒಂದು ಕೇಳಿದ್ರೆ ಬೇರೆ ಏನೋ ಮಾಡೋದಕ್ಕೆ ಅವರು ಜಾಗವನ್ನ ಕೊಡ್ತಾ ಇದೆ ಅಂತ ಅದನ್ನೇ ಅವರು ಹೇಳ್ತಾ ಇರೋದು. ಏನಂದ್ರೆ ಹಳೆಯ ಕಥೆಗಳಿಗೆ ಹೊಸ ಅರ್ಥ ಅಥವಾ ಹೊಸ ಪ್ರಸ್ತುತತೆ ಇವತ್ತಿನ ಸಂದರ್ಭದಲ್ಲಿ ಸೋತವ್ರು ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ನೀವು ಮಂಟೇಸ್ವಾಮಿ ಕಾವ್ಯವನ್ನು ಅಥವಾ ಮಹದೇಶ್ವರ ಕಾವ್ಯವನ್ನು ನೋಡಿದ್ರೆ ಅಥವಾ ಇನ್ಯಾವುದೋ ಕಾವ್ಯಗಳನ್ನ ಫೋಕ್ ಕಾವ್ಯಗಳನ್ನ ನೋಡಿದ್ರೆ ಆಯಾ ಸಂದರ್ಭಕ್ಕೆ, ಆಯಾ ಕಾಲಘಟ್ಟಕ್ಕೆ, ಆಯಾ ಪರಿಸ್ಥಿತಿಗಳಿಗೆ ತಕ್ಕಂತೆ ಏನ್ ಮಾಡಿದಾರೆ ಚೇಂಜ್ ಮಾಡ್ಕೊಂಡೇ ಬರ್ತಿದ್ರಿಂದ ಟೆಕ್ನಾಲಜಿ ಬಳಸ್ಕೊಂಡು ನಾವೇನಾದ್ರು ಮಾಡಕ್ ಸಾಧ್ಯನಾ ಅಧ್ಯಯನಕಾರರು ಅನ್ನುವಂಥ ನೆಲೆ ಒಳಗಡೆ ಅದನ್ನ ನೋಡಿದ್ರೆ ಅದಕ್ಕೊಂದು ಬೆಸ್ಟ್ ಆದಂತ ಒಂದು ನೆಲೆ ಸಿಗ್ಬೋದು ಅಂತ ನನ್ನ ಅನಿಸುತ್ತೆ. ಮುಂದೆ ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ನಾನು ಆಗ್ಲೇ ಹೇಳಿದೆ ಭಾಷಾ ಸರಳೀಕರಣ ಇದು ನಮಗಲ್ಲ. ಮತ್ತೆ ಹೇಳ್ತಾ ಇದೀನಿ, ಇದು ಸ್ಟೂಡೆಂಟ್ಸ್ ಬೇಸ್ಡ್ ಆಗಿ ನೋಡಿದ್ರೆ ನೀವು ಹಳೆಗನ್ನಡದಲ್ಲಿ ಅದೇ ಧನವಾಸಿ ದೇಶಮಂ ನೆನೆಯದೆ ಮಾನ ಅಂತ ಒಂದು ಸಾಲಿದೆ ಅಂತಂದ್ರೆ ಅದನ್ನ ನೀವು ಹೇಗೋ ಮತ್ತೆಲ್ಲ ಕೊಟ್ರೆ ಇವತ್ತಿನ ಸರಳವಾದ ಕನ್ನಡದಲ್ಲಿ ಧನವಾಸಿ ನಾಡನ್ನ ನೆನಪಿಸ್ಕೊಡದೆ ಪಂಪ ಹೇಳುವಂತ ಮಾತನ್ನ ಅಂದ್ರೆ ಆ ಮಕ್ಕಳಿಗೆ ನಾನು ಅದನ್ನ ಹೇಳ್ತೇವೆ. ನಾವು ಪಾಠ ಮಾಡಿರ್ತೀವಿ, ಬಟ್ ಅವ್ರಿಗೆ ಮತ್ತೆ ರೀಕಾಲ್ ಮಾಡ್ಬೇಕು ಅಂದ್ರೆ ಟೀಚರ್ ಸಿಗಲ್ಲ, ಅಥವಾ ಟೀಚರ್ ಸಿಕ್ಕೂ ಕೂಡ ಆ ಪ್ರಮಾಣದಲ್ಲಿ ಅವ್ರಿಗೆ ಟೈಮ್ ಕೊಟ್ಟು ಎಲ್ಲವನ್ನೂ ವಿವರಣೆ ಮಾಡಕ್ಕಾಗಲ್ಲ. ಅಂತ ಟೈಮಲ್ಲಿ ಏನು ಅಂದ್ರೆ ಅವರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಳ್ಳುವಂತ ಶಕ್ತಿ ಅಥವಾ ಟೂಲ್ ಆಗಿ ನಿಮ್ಗೆ ಮಾರ್ಪಡುತ್ತೆ ಅಂತ. ಮುಂದೆ ಸೇಮ್ ಅವಾಗಲೇ ನಾನು ಮಾತಾಡಿದೀನಿ, ಏಕರೂಪದ ಪಾಠ ಯೋಜನೆ ಅದರಲ್ಲಿ ಲೆಸನ್ ಪ್ಲಾನ್ ಮಾಡ್ಕೊಂಡಿರ್ತೀವಿ ಎಲ್ಲರಿಗೂ. ನಮ್ದಂತೂ ಮ್ಯಾಕ್ಸಿಮಮ್ ಟೀಚಿಂಗ್ ಮೆಥಡ್ ಏನಂದ್ರೆ ಹೋಗಿ ಬುಕ್ಸ್ ಇಟ್ಕೊಂಡು ಪಾಠ ಮಾಡೋದು. ಆದ್ರೆ ಅದನ್ನ ಬಿಟ್ಟು ನಾವೇನು ಅಂತಂದ್ರೆ ಒಂದಿಷ್ಟು ಕಮ್ಯುನಿಕೇಶನ್ ಇದರಲ್ಲಿ ಆಡಿಯೋ ರೂಪದಲ್ಲಿ ಕೊಡಕ್ಕಾಗುತ್ತಾ, ವಿಡಿಯೋ ರೂಪದಲ್ಲಿ ಕೊಡಕ್ಕಾಗುತ್ತಾ, ಅಥವಾ PPT ಪ್ರೆಸೆಂಟೇಶನ್ ಮಾಡಿ ಅದ್ರೊಳಗೆ ಯಾವ್ದಾದ್ರು ಚಿತ್ರಗಳ ಮೂಲಕ ಅವರಿಗೆ ನಾನು ನಿಮಗೆ ಈಗ ತೋರಿಸ್ತಾ ಇದೀನಿ ನೋಡ್ರಿ, ಇದೆಲ್ಲ ಈ PPT ಒಳಗಡೆ ನಿಮಗೆ ಡಿಸೈನ್ ಆಗಿ ಏನೇನೋ ಕಾಣಿಸ್ತಾ ಇದೆ ಅಲ್ವಾ, ಇದನ್ನೆಲ್ಲ ಏನು ಅಂದ್ರೆ ನೀವು ಒಂದ್ಸರಿ ಹೇಗೆ ಕಮೆಂಟ್ ಕೊಟ್ಟು ಕರೆಕ್ಟ್ ಆಗಿ ಹಾಕಿದ್ರೆ ನೀಟಾಗಿ ಅದು ಪಿಕ್ಚರೈಸ್ ಮಾಡಿ ಈ ರೀತಿ ಏನ್ ಮಾಡ್ತಾರೆ ಒಂದು ಕಂಟೆಂಟ್ ಡೆವಲಪ್ ಮಾಡಿ ಕೊಡುತ್ತೆ. ಅದನ್ನೇ ನಾನು ನಿಮ್ಗೆ ಹೇಳ್ತೇವೆ. ಒಂದು ಕವಿತೆನೋ, ಕಥೆಯನ್ನೋ, ಒಂದು ಕಾದಂಬರಿಯನ್ನೋ ನೀವು ಅದಕ್ಕೆ ಹೇಗೆ ಫೀಡ್ ಮಾಡಿ ಇದಕ್ಕೆ ನನಗೆ ಏನಾದ್ರೆ ಸ್ಲೈಡ್ಸ್ ಮಾಡ್ಕೊಡು ಅಂತ ಕೇಳಿದ್ರೆ ಅದು ನೀಟಾಗಿ ಸ್ಲೈಡ್ ಮಾಡಿಸ್ಕೊಡುತ್ತೆ. ನೀವೆಲ್ಲೋ ಮತ್ತೆ ಮುಂದೆ ನಿಂತ್ಕೊಂಡು ಅವ್ರಿಗೆ ಮತ್ತೆ ಪಾಠವನ್ನು ಓದೋದು ಅಥವಾ ಇನ್ನೇನು ಕವಿತೆಯನ್ನು ಓದೋ ಅವಶ್ಯಕತೆ ಇಲ್ಲ ಅಂತ. ಕವಿತೆ ಆದ್ರೆ 1-2 ಪೇಜಲ್ಲಿ ಮುಗಿದೋಗುತ್ತೆ, ಸಮಸ್ಯೆ ಇಲ್ಲ. ಬಟ್ ಅದನ್ನ ನೀವು ಕಥೆಯನ್ನು, ಕಾದಂಬರಿಯನ್ನು ಪಾಠ ಮಾಡ್ಬೇಕು ಅಂದ್ರೆ ಮತ್ತೆ ಹೇಗೆ ಲ್ಯಾಗ್ ಆಗುತ್ತೆ. ಅಷ್ಟೆಲ್ಲ ಪಾಠ ಮಾಡೋದಕ್ಕೆ ಓದ್ಕೊಂಡು ಅದಕ್ಕಿಂತ ಅಂದ್ರೆ ಮಕ್ಕಳಿಗೆ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇರಲ್ಲ ಅಥವಾ ಓದಿಸ್ಕೊಳ್ಳೋ ಇದು ಇರಲ್ಲ. ಅಂತ ಟೈಮಲ್ಲಿ ಏನಂದ್ರೆ ಈ ರೀತಿ ಡಿಫ್ರೆಂಟ್ ಆಗಿ ಅವರಿಗೆ ಕೇಳಿಸ್ತಾ ಇದ್ರೆ ಅಥವಾ ನೋಡ್ತಾ ಇದ್ರೆ ನೋಡೋದ್ರ ಮೂಲಕನೂ ಕೇಳೋದ್ರ ಮೂಲಕನೂ ಏನೋ ಹೊಸದಾಗಿ ಇದೆಯಲ್ಲ ಅನ್ನುವಂತ ಅಭಿಪ್ರಾಯ ಒಳಗಡೆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಹೀಗೆ ಅದೇ ಪಾಠಗಳ ಸಾರಾಂಶ ಮತ್ತು ಡಿಜಿಟಲ್ ಸಂಪನ್ಮೂಲಗಳ ಸಂಪರ್ಕ ಅಂತ ಅಂದ್ರೆ ಕೇವಲ ನಾವು ಟೆಕ್ಸ್ಟ್ ಬುಕ್ಕಿಂಗ್ ಮಾತ್ರ ಸೀಮಿತ ಆಗದಲ್ಲಿ ಏನು ಅಂತಂದ್ರೆ ಸುಮಾರು ಎಲ್ಲ ಕನ್ನಡದಲ್ಲಿ ನಿಮಗೆ ಸೋರ್ಸಸ್ ಸಿಗುತ್ತೆ. ಇವತ್ತು ಮುಂಚೆ ಆಗಿದ್ರೆ ನಮಗೆ ಯಾವುದೋ ಒಂದು ಬುಕ್ಸ್ ಬೇಕು, ಯಾರನ್ನೋ ಓದ್ಕೊಳ್ಬೇಕು, ಲೈಬ್ರರಿಗೆ ಹೋಗ್ಬೇಕು ಅಥವಾ ಇನ್ನೆಲ್ಲೋ ಹುಡ್ಕೊಂಡೇ ಹೋಗ್ಬೇಕು ಅಂತ ಇತ್ತು. ಬಟ್ ಇವತ್ತು ಸಾವಿರಾರು ಬುಕ್ಸ್ಗಳು ಕನ್ನಡದಲ್ಲಿ ಅವೈಲೇಬಲ್ ಇದೆ. ಅದು ಆಡಿಯೋ ಬುಕ್ಸ್ ಇರ್ಬೋದು ಅಥವಾ ಟೆಕ್ಸ್ಟ್ ಬುಕ್ ಇರ್ಬೋದು, PDF ಬುಕ್ಸಲ್ಲಿ ಇರ್ಬೋದು, OCR ಬುಕ್ಸಲ್ಲಿ ಇರ್ಬೋದು. ಆ ಮೂಲಕ ಏನು ಅಂತಂದ್ರೆ ಎಲ್ಲೋ ಹೋಗಿ ನಾವು ಟೆಕ್ಸ್ಟ್ನ ತಗೊಳ್ಳೋ ಬದಲಾಗಿ ಇಲ್ಲೇ ಟೆಕ್ಸ್ಟ್ನ ಏನ್ ಮಾಡ್ಬೋದು ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಅಲ್ಲೇ ನೋಡ್ಬೋದು, ಅಲ್ಲೇ ಓದ್ಕೋಬಹುದು. ಈ ಡಿಜಿಟಲ್ ಆದಂತ ಈ ಲೈಬ್ರರಿ ನಮ್ಗೆ ಏನ್ ಮಾಡ್ತಿದೆ ಅಂತಂದ್ರೆ ಕನ್ನಡಕ್ಕೆ ಹೊಸದಾದಂತ ಒಂದು ನೋಟವನ್ನ ಕೊಡ್ತಾ ಇದೆ. ಅದನ್ನೇ ನಾನು ನಿಮಗೆ ಈ ಹಿಂದೆ ಮಾತಾಡ್ತಾ ಇರೋದೇ ನೋಡ್ರಿ, ಹಸ್ತಪ್ರತಿ ಇತ್ತು, ತಾಳೆಗರಿ ಇತ್ತು, ಕೆಲವ್ರ ಹತ್ರ ಮಾತ್ರ ಇತ್ತು. ಮುದ್ರಣ ಯಂತ್ರ ಬಂದಾಗ ಅದು ಎಲ್ಲರಿಗೂ ಸಿಗುವಂತ ಅವಕಾಶ ಸಿಕ್ತು. ಬಟ್ ಇವತ್ತೇನಾಯ್ತು ಅಂತಂದ್ರೆ ಮುದ್ರಣ ಯಂತ್ರದಲ್ಲಿ ಬುಕ್ಸ್ ಎಲ್ಲರಿಗೂ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಇರಲ್ಲ ಅಥವಾ ಎಲ್ಲರೂ ಕೂಡ ಅದನ್ನ ಬಿಲ್ ಮಾಡುವಷ್ಟು ಶಕ್ತಿ ಅವ್ರ ಹತ್ರ ಇರಲ್ಲ ಅನ್ನೋರಿಗೆ
ಫ್ರೀ ಆಫ್ ಸೋರ್ಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ PDF ನ ಇಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಈ ರೀತಿಯಾಗಿ ಏನಾಗ್ತದೆ ಅಂತಂದ್ರೆ ಎಲ್ಲರನ್ನೂ ಮುಟ್ಟೋದಕ್ಕೆ ಇವತ್ತು ಅಥವಾ ಎಲ್ಲಾ ಬುಕ್ಸ್ಗಳು ಎಲ್ಲರ ಹತ್ರನೂ ಫೋನ್ ಇದ್ದೇ ಇದೆ. ಹಂಗಾಗಿ ಏನು ಅಂತಂದ್ರೆ ಫೋನ್ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ಎಲ್ಲರೂ ಆ ಬುಕ್ಸ್ ಗಳನ್ನ ನೋಡುವಂತ ಓದುವಂತ ಅವಕಾಶ ನಮಗೆ ಸಿಕ್ಕಿರೋದು ಕನ್ನಡಕ್ಕೆ ಒಂದು ಇವತ್ತಿನ ಕಾಲದ ಒಂದು ಬೆಳವಣಿಗೆಗೆ ಕಾರಣ ಅಂತ ನನಗೆ ಅನ್ಸುತ್ತೆ. ಸಾಹಿತ್ಯ ಮತ್ತು AI ಮುಖಾಮುಖಿ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ, ಸಾಹಿತ್ಯ ಅನ್ನೋದು ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅಂತ. ಅಂದ್ರೆ ಒಂದು ನಾನು ಎಮೋಷನಲ್ ಮೂಲಕ ಒಂದು ಕಥೆಯನ್ನೋ ಕವಿತೆಯನ್ನೋ ಅಥವಾ ಕಾದಂಬರಿಯನ್ನೋ ಅಥವಾ ಏನೋ ಒಂದು ಪತ್ರ ಬರೀತಾನೆ ಕೂಡ ಒಂದು ಎಮೋಷನ್ ಇದೆ ಅಂತ. ಅಂತ ಎಮೋಷನ್ ಅನ್ನ ನೀವು ಟೆಕ್ನಾಲಜಿಗೆ ಕೊಟ್ರೆ ಆ ಟೆಕ್ನಾಲಜಿ ಆ ಎಮೋಷನ್ ಅನ್ನ ಆ ರೂಪದಲ್ಲಿ ಹೇಳಕ್ ಸಾಧ್ಯ ಅಂದ್ರೆ ಮತ್ತೆ ಕಷ್ಟ. ಅದನ್ನೇ ಇಲ್ಲಿ ಹೇಳ್ತಾರೆ ಏನಂದ್ರೆ ಇವತ್ತಿನ ಟೆಕ್ನಾಲಜಿ ಮತ್ತೆ AI ಇರುವಂತ ಸವಾಲುಗಳು ಏನು ಅಂತಂದ್ರೆ ಭಾಷೆಗೊಂದು ಸೊಗಡಿದೆ. ಈಗ ನಾನ್ ಮಾತಾಡೋ ಭಾಷೆಗೂ ನಾರ್ತ್ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾತಾಡುವಂತ ಭಾಷೆಗೂ ಅಥವಾ ನೀವು ಕರಾವಳಿಯಲ್ಲಿ ಮಾತಾಡುವಂತ ಭಾಷೆಗೂ ಭಾಷಾ ಸಂಪತ್ತು ವಿಭಿನ್ನವಾಗಿದೆ. ನೀವು ಅಂಬರೀಷ್ ಅಬ್ರೋಣಿ ಕಥೆಗಳನ್ನ ಓದೋದಕ್ಕೂ, ನಾಗವೇಣಿ ಮೇಡಮ್ ಕಥೆಗಳನ್ನ ಓದೋದಕ್ಕೂ, ವಸುಧೇಂದ್ರ ಅವ್ರ ಕಥೆಗಳನ್ನ ಓದೋದಕ್ಕೂ ಅಥವಾ ಮತ್ತೆ ಆಗೋ ಕಥೆಗಳನ್ನ ಓದ್ತೀರಿ ಅಂತಂದ್ರೆ ಅಲ್ಲಿ ಒಬ್ಬೊಬ್ರದ್ದು ಒಂದೊಂದು ಭಾಷಾ ವೈವಿಧ್ಯತೆ ಇದೆ. ಆ ಭಾಷಾ ವೈವಿಧ್ಯತೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿದ್ರು ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ಏನು ಅಂತಂದ್ರೆ ಅಲ್ಲಿ ಬರುವಂತಹ ಈ ಭಾವನೆಗಳು ಏನಾಗುತ್ತೆ ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಬಂದಿರಲ್ಲ AI ಕೊಟ್ರೆ ಅಂತ. ಅದನ್ನೇ ನಿಮಗೆ ನಾನು ಹೇಳಿದ್ದು, ನಾನೇ ಕೂತು ಟ್ರಾನ್ಸ್ಲೇಷನ್ ಮಾಡಿದಾಗ ಈ ಪದ ಹಿಂಗ್ ಬರ್ಬೇಕು ಅಂತ ನಾನು ಟ್ರಾನ್ಸ್ಲೇಷನ್ ಮಾಡಿದ್ರೆ AI ಏನ್ ಮಾಡುತ್ತೆ ಅಂತಂದ್ರೆ ಅದನ್ನ ಯಥಾವತ್ತ ಪದರೂಪದಲ್ಲಿ ಕೊಟ್ಬಿಡುತ್ತೆ. ನಮ್ದೇ ಒಬ್ರು ಸ್ಟೂಡೆಂಟ್ ಅವ್ರಿಗೊಂದು ಕನ್ನಡದಲ್ಲಿ ಲೀವ್ ಲೆಟರ್ ಬರ್ಕೊಂಬ ಅಂತ ಕೇಳಿದ್ರೆ ಅವನು ಟ್ರಾನ್ಸ್ಲೇಷನ್ಗೆ ಹಾಕಿದ್ದಾನೆ ಗೂಗಲ್ AIಗೋ ಎಲ್ಲಿಗೋ ಟ್ರಾನ್ಸ್ಲೇಟ್ ಮಾಡ್ಕೊಡುವಂತ ಲೀವ್ ಲೆಟರ್. ಅವ್ನ್ ಲೀವ್ ಅಂದ್ರೆ ಬರೆಯಕ್ ಬಂದಿಲ್ಲ, ಅದ್ರ ಕನ್ನಡದಲ್ಲಿ ಏನಂತಾರೆ ಅಂತ ಅವ್ನಿಗೆ ಗೊತ್ತಿಲ್ಲ. ಅವನೇನ್ ಮಾಡಿದಾನೆ, AI ಕೇಳಿದಾನೆ ಅಥವಾ ChatGPT ಕೇಳಿದಾನೆ, ಅದು ನೀಟಾಗಿ ಒಂದು ಫಾರ್ಮೆಟ್ ಕೊಡುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಪ್ರಿಪೇರ್ ಲೀವ್ ಲೆಟರ್ ಅಂತ ಕೇಳಿದ್ರೆ ನೀಟಾಗಿ ಒಂದು ಪ್ರಿಪೇರ್ ಮಾಡ್ಕೊಡುತ್ತೆ. ಅವ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರ್ಕೊಂಬಂದಿದ್ದೆ, ನಾನು ಕನ್ನಡದಲ್ಲಿ ಬರ್ಕೊಂಬ ಅಂತ ಕಳಿಸಿದ್ದೆ. ಅವನೇನ್ ಮಾಡ್ದೆ, ಕನ್ನಡದಲ್ಲಿ ಕನ್ನಡದಲ್ಲಿ ಬರೆಯಕ್ ಬರ್ತಿಲ್ಲ ಸರಿಯಾಗಿ, ChatGPT ಕೇಳಿದಾನೆ ಏನಂತ, ಕನ್ನಡದಲ್ಲಿ ಲೀವ್ ಲೆಟರ್ ಅನ್ನ ಬರ್ಕೊಡು. ಲೀವ್ ಅಂದ್ರೆ ನಿಮ್ಗೆ ಗೊತ್ತಿದೆ ಇಂಗ್ಲೀಷಲ್ಲಿ ಬಿಡು ಅಂತ ಅಲ್ವಾ. ಅವನೇನ್ ಮಾಡಿದಾನೆ, ಲೀವ್ ಲೆಟರ್ ಅನ್ನೋದ ಬಿಡುಗಡೆ ಪತ್ರ ಅಂತ ಬರ್ಕೊಂಡ್ಬಂದಿದ್ದಾನೆ. ಅಂದ್ರೆ ಸಮಸ್ಯೆ ಇದು, ಟೆಕ್ನಿಕಲ್ ಆಗಿರುವಂತ ಸಮಸ್ಯೆಗಳೇನು ಅಂದ್ರೆ ಯಥಾವತ್ತಾಗಿ ಅವನು ಭಾಷಾಂತರ ಪದಗಳ ರೂಪದಲ್ಲಿ ಬಂದಾಗ ನಮಗೆ ಈ ಸಮಸ್ಯೆಗಳಿದ್ದಾವೆ. ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು ಮತ್ತೆ ಏನು ಅಂದ್ರೆ ಟೆಕ್ನಾಲಜಿ ಬಳಸ್ಕೊತಿದೀವಿ, AI ಬಳಸ್ಕೊತಾ ಇದೀವಿ, ಸರಿ ಬಳಸ್ಕೊತಾನೆ ಅದನ್ನ ಬಳಸಿದ ಮೇಲೆ ಎಷ್ಟು ಅದನ್ನ ಸರಿಯಾಗಿಲ್ಲ ಅಂತ ಚೆಕ್ ಮಾಡ್ಬೇಕಾದಂತ ಜವಾಬ್ದಾರಿ ನಮ್ಮೇಲೇನೆ ಇದೆ. ಅಂದ್ರೆ ಸೋರ್ಸ್ ಆಫ್ ವರ್ಕ್ ನಮಗೆ ವರ್ಕ್ ನೇಚರ್ ಕಮ್ಮಿ ಆಗಿದೆ, ಬಟ್ ಈ ಚೆಕಿಂಗ್ ನೇಚರ್ ಏನಾಗಬೇಕು ಅಂದ್ರೆ ಜಾಸ್ತಿ ಆಗ್ಬೇಕು ಅಂತ. ಅವಾಗ ನಮಗೆ ಏನಾಗುತ್ತೆ ಅಂದ್ರೆ ಅಥೆಂಟಿಕೇಟರ್ ಅಂತ ಒಂದು ಟೆಕ್ಸ್ಟ್ ಅಥವಾ ಕವಿತೆನೋ ಕಥೆನೋ ಅಥವಾ ಕ್ರಿಟಿಕ್ ಅದು ನಮಗೆ ಸಿಗಕ್ಕೆ ಸಾಧ್ಯ ಇದೆ. ಅದನ್ನೇ ಹೇಳ್ತಿದ್ದಾರೆ ಅವರು, ಮಾಹಿತಿಯ ನಿಖರತೆ. ನಾನು ಸುಮ್ಮನೆ ಮೊನ್ನೆ ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಬೇಕಾಗಿತ್ತು, ಗ್ಲೋಬಲೈಸೇಷನ್ ಅಂದ್ರೆ ನಿಮಗೆ ಗೊತ್ತಿದೆ, ಜಾಗತೀಕರಣದ ಬಗ್ಗೆ ಕನ್ನಡದಲ್ಲಿ ಕವಿಗಳು ಬರೆದಿರುವಂತೆ ಕವಿತೆಯನ್ನ ಕೊಡುವಂತ ಸುಮ್ಮನೆ ChatGPT ಕೇಳಿದೆ ನಾನು. ChatGPT ಎನ್ ನಂಬರ್ ಆಫ್ ಮತ್ತೆ ಹೇಳ್ತಿದ್ದೀನಿ, ಜೆಮಿನಿ ಇದೆ, ಮೈಕ್ರೋಸಾಫ್ಟ್ ಇದೆ ಅಥವಾ ChatGPT ಇದೆ, ಎಲ್ಲದಕ್ಕೂ ಕೇಳಿದ್ರೆ ಅದೇನಂತಂದ್ರೆ ಎಲ್ಲ ಕವಿತೆಗಳನ್ನ ಕೊಡ್ತಾ ಇದೆ. ಯಾರಿಗೂ ಕಂಬಾರ ಕವಿತೆ ಕೊಡ್ತಾ ಇದೆ, ಮತ್ತೆ ಅದ್ಲೋ ಕವಿತೆ ಕೊಡ್ತಾ ಇದೆ. ಆ ಕವಿತೆಗಳನ್ನ ಸುಮ್ಮನೆ ಚೆಕ್ ಮಾಡಿದ್ರೆ ಇಲ್ಲೇನೋ ಒಂದು ಪೂರ್ತಿ ಕವಿತೆ ಕೊಟ್ಟಿದೆ ಅಲ್ವಾ, ಆ ಕವಿತೆನ ಇನ್ನೊಬ್ರು ಕವಿತೆ ಜೊತೆ ಟ್ಯಾಲಿ ಮಾಡಿದ್ರೆ ಇಲ್ಲಿ ಬಂದಿರ್ತಾರೆ ಅಲ್ಲೂ ಬಂದಿದೆ, ಅಲ್ಲಿ ಬಂದಿರ್ತಾರೆ ಇಲ್ಲೂ ಬಂದಿದೆ. ಈಗ ಸಮಸ್ಯೆ ಏನು ಅಂತಂದ್ರೆ ಟೆಕ್ನಾಲಜಿಗೆ ಇದು ಇಂಗ್ಲಿಷಲ್ಲಿ ಈ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಇಂಗ್ಲಿಷಲ್ಲಿ ಎಲ್ಲ ಟೆಕ್ಸ್ಟು ಅಥವಾ ಎಲ್ಲ ಸೋರ್ಸ್ ಕೂಡ ಆಂಗ್ಲದಲ್ಲಿ ಸಿಗುತ್ತೆ ನಿಮಗೆ. ಬಟ್ ಕನ್ನಡದಲ್ಲಿ ನಮ್ಮ ಸಮಸ್ಯೆ ಏನು ಅಂತಂದ್ರೆ ಕೆಲವು ಟೆಕ್ಸ್ಟ್ಗಳು ಮಾತ್ರ ಸಿಗ್ತವೆ, ಕೆಲವು ಟೆಕ್ಸ್ಟ್ಗಳನ್ನ ನಾವು ಡಿಜಿಟಲ್ ರೂಪಕ್ಕೆ ತಂದೆ ಇದೆ. ಈ ಸಮಸ್ಯೆ ಏನು ಅಂತಂದ್ರೆ ಅಲ್ಲಿ ಮತ್ತೆ ಕೃತಿಸ್ವಾಮ್ಯ ಇದೆ. ಕೃತಿಸ್ವಾಮ್ಯ ಮೀನ್ಸ್ ಏನಂತಂದ್ರೆ ಅದೇ ಪ್ರೈವೇಟ್ ಆಗಿ ಹತ್ತುಗಳನ್ನ ಸ್ವಾಮ್ಯ ಮಾಡ್ಕೊಂಡು ನನಗೆ ಮಾತ್ರ ಸೇರಿದ್ದು ಅಂತ ನಾವೇನು ಬುಕ್ಸ್ ಅಲ್ಲೇ ಇಟ್ಕೊಂಡಿರೋದ್ರಿಂದ ಆ ಸಮಸ್ಯೆ ಏನಂದ್ರೆ ನಮಗೆ ಪೂರ್ತಿಯಾಗಿ ಕನ್ನಡದಲ್ಲಿ ಮೆಟೀರಿಯಲ್ ನಿಮಗೆ ಸಿಗಲ್ಲ ಅಂತ. ಅದಕ್ಕೆ AI ನೀವು ಬಳಸ್ಬೇಕಾದ್ರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಚೆಕ್ ಮಾಡಿ ನೀವು ಮತ್ತೆ ಅದನ್ನ ಕಣ್ಣು ಮುಚ್ಕೊಂಡು ತಗೊಂಡ್ರಿಂದ ಮತ್ತೆ ತಪ್ಪಾಗ್ತಿದೆ ಅಲ್ಲಿ ಅಂತ. ಮುಂದೆ ನಮ್ಗಿರುವಂತ ಸಮಸ್ಯೆ ಏನು ಅಂತಂದ್ರೆ ನಾವು ಅದೇ ಪ್ರಾಂಪ್ಟ್ ಏನ್ ಕೊಡ್ತೀವಿ ಅದನ್ನ ಕರೆಕ್ಟಾಗಿ ಕೊಡ್ಬೇಕು. ಪ್ರಾಂಪ್ಟ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಅದು ಮತ್ತೆ ಜನರಲೈಸ್ ಕೊಡಕ್ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಜನರಿಕ್ ಪ್ರಾಂಪ್ಟ್ ನಾವೇನು ಅಂದ್ರೆ ಕುವೆಂಪು ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರೆ ಅದು ಕೊಡುತ್ತೆ. ಏನ್ ಕೊಡುತ್ತೆ, ಅದು ಕುವೆಂಪು ಇಲ್ಲಿ ಹುಟ್ಟಿದ್ರು, ಇಲ್ಲಿ ಬೆಳೆದ್ರು, ಇಲ್ಲಿ ಜ್ಞಾನಪೀಠ ಬಂದಿದೆ, ಇಷ್ಟು ಮಾತ್ರ ಕೊಡುತ್ತೆ. ಅದನ್ನೇ 8ನೇ ಕ್ಲಾಸ್ ಮಕ್ಕಳಿಗೋ ಅಥವಾ PUC ಮಕ್ಕಳಿಗೋ ಅಥವಾ ಡಿಗ್ರಿ ಮಕ್ಕಳಿಗೋ PG ಮಕ್ಕಳಿಗೋ ಹಂಗೆ ನೀವು ಸ್ಪೆಸಿಫಿಕ್ ಆಗಿ ಕೇಳ್ಬೇಕು. ಅದನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಅದೇನ್ ಮಾಡುತ್ತೆ ಅಂದ್ರೆ ನಿಮಗೆ ಯಾವ ಉತ್ತರ ಬೇಕಾಗಿದೆಯೋ ಆ ಉತ್ತರವನ್ನು ಕರೆಕ್ಟ್ ಆಗಿ ಕೊಡುತ್ತೆ. ಇಲ್ಲ ಅಂತಂದ್ರೆ ಅದು ಸರಿಯಾಗಿ ಕೊಡಲ್ಲ ಅಂತ. ಇಲ್ಲಿ ನೋಡಿ, ಅದಕ್ಕೆ ಕೇವಲ ಸಾಮಾನ್ಯ ಮತ್ತೆ ಮೇಲ್ನೋಟದ ಮಾಹಿತಿಯನ್ನು ಮಾತ್ರ ನೀಡುತ್ತೆ, ನಿಮಗೆ ನೇರವಾಗಿ ಏನ್ ವಿಷಯ ಬೇಕೋ ಆ ವಿಷಯ ಕೊಡಲ್ಲ ಅಂತ. ಅದನ್ನ ನೀವು
ಕೇಳಿದ್ರೆ ಸ್ಪೆಸಿಫಿಕ್ ಆಗಿ ಯಾವ ವಿಷಯ ಬೇಕಾಗಿದೆಯೋ ಅಥವಾ ಏನ್ ನಿಮಗೆ ಕಂಟೆಂಟ್ ಬೇಕಾಗಿದೆ ಅಂತ ನೋಡ್ಕೊಂಡು ಏನ್ ಮಾಡುತ್ತೆ, ಆ ಕಂಟೆಂಟ್ ಅನ್ನ ಅದು ಕೊಡಕ್ ಸ್ಟಾರ್ಟ್ ಮಾಡುತ್ತೆ ಅಂತ. ಮುಂದೆ ಅದೇ ನಾನು ಅವಾಗಲೇ ಮಾತಾಡಿದೆ ಪಠ್ಯದಿಂದ ಆಚೆಗೆ ಅಂತ. ಅಂದ್ರೆ ನಾವು ಟೆಕ್ಸ್ಟ್ ಬೇಸ್ಡ್ ಆಗೇ ಪಾಠ ಮಾಡೋದನ್ನ ಕಲ್ತಿದೀವಿ. ಇದು ನಮ್ಮ ಒಂದು ಇವತ್ತಿನ ಕಾಲಕ್ಕೆ ಒಂದು ಮಿತಿನೂ ಹೌದು. ಯಾಕೆ ಅಂತಂದ್ರೆ ಮಲ್ಟಿಮೀಡಿಯಾ ಎಲ್ಲ ನೀವು ಸುಮ್ಮನೆ ಚೆಕ್ ಮಾಡ್ಕೊಡ್ರಿ, ಕಾಮರ್ಸೋ, BBA, BSc ಅಥವಾ ಇನ್ಯಾವುದೋ ಟೆಕ್ಸ್ಟೈಲ್ ಬಂದ್ರೆ ಅವ್ರಿಗೆ ಬೇರೆ ಬೇರೆ ರೀತಿಯಾದಂತಹ ವೆರೈಟಿ ಆದಂತಹ ಟೀಚಿಂಗ್ ಮೆಥಡ್ಸ್ ಬಂದಿದೆ. ಬಟ್ ನಮಗೆ ಇನ್ನು ನಾವು ಟೆಕ್ಸ್ಟ್ ಬುಕ್ ತಗೊಂಡು ಹೋಗ್ತೀವಿ, ಅವ್ರಿಗೆ ಆ ಟೆಕ್ಸ್ಟ್ ಬುಕ್ ತೆಗೀರಿ ಅಂತ ಹೇಳ್ತೀವಿ, ಓದ್ರಿ ಅಂತ ಹೇಳ್ತೀವಿ, ಪಾಠ ಮಾಡ್ತೀವಿ. ಈ ಟೆಕ್ಸ್ಟ್ ಬುಕ್ ಬೇಸ್ಡ್ ಆದಂತ ಕಂಟೆಂಟ್ ಇವತ್ತಿನ ಮಕ್ಕಳಿಗೆ ರೀಚ್ ಆಗ್ತಿಲ್ಲ ಅಂತ. ಅದಕ್ಕೇನು ಅಂತಂದ್ರೆ ಒಂದಿಷ್ಟು ಆಡಿಯೋ ಕ್ಲಿಪ್ಪಿಂಗ್ಸ್ ಇಡೀ, ಫಾರ್ ಎಕ್ಸಾಂಪಲ್ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕರ್ವಾಲೋ ನಾವೆಲ್ ಇದೆ. ನೀವು ಅದನ್ನ ಕರ್ವಾಲೋ ನಾವೆಲ್ ಅನ್ನ ನೀಟಾಗಿ ಅಪ್ಲೋಡ್ ಮಾಡಿದ್ರೆ ಅದು ನೀಟಾಗಿ ಏನ್ ಮಾಡ್ತಾರೆ, ನಿಮ್ಗೆ ಆಡಿಯೋ ಬುಕ್ಸ್ ನ ಕೊಟ್ಕೊಡುತ್ತೆ. ಆ ಆಡಿಯೋ ಬುಕ್ ನ ನೀವು ಸುಮ್ಮನೆ ಗ್ರೂಪ್ ಅಲ್ಲೋ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಮಕ್ಕಳಿಗೆ ಕಳ್ಸಿದ್ರೆ ಫ್ರೀ ಇದ್ದಾಗ ಕೇಳ್ಕೊಡ್ತಾರೆ. ಅಥವಾ ನೀವು ಅದನ್ನ ಒಂದು ವಿಡಿಯೋ ಸಿಚುಯೇಷನ್ ಮಾಡಿ ಕೊಡು ಅಂತ ನೀವು ಅದಕ್ಕೆ ಕೇಳಿದ್ರೆ ಅದೇನ್ ಮಾಡ್ತಾರೆ, ನೀಟಾಗಿ ನಿಮ್ಗೆ ಏನ್ ಮಾಡುತ್ತೆ, ಒಂದು ವಿಡಿಯೋ ಪಿಕ್ಚರೈಸ್ ಮಾಡಿ ಕೊಡುತ್ತೆ. ಅಂದ್ರೆ ಆ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ನಾವು ಮಾಡುವಂತಹ ಬೋಧನೆಯನ್ನ ಭಿನ್ನ ಭಿನ್ನ ನೆಲೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಕಲಿಸೋದಕ್ಕೆ ಇವತ್ತು ಸಾಧ್ಯ ಆಗುತ್ತೆ ಅಂತ. ಅದನ್ನೇ ಅವ್ರು ವಿಜುವಲ್ ಮತ್ತೆ ಆಡಿಯೋ ಬೇರೆ ಅಥವಾ PPT ನಲ್ಲಿ ಬಳಸ್ಕೋಬಹುದು, ಇನ್ಯಾವುದು ರೂಪದಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಮಕ್ಕಳಿಗೆ ಕೊಡ್ಬೋದು ಅಂತ. ನೋಡಿ, AI ಕನ್ನಡ ಟೂಲ್ ಕಿಟ್ ಇದು ಒಂದಿಷ್ಟು ಶಿಕ್ಷಕರ ಡಿಜಿಟಲ್ ಸಂಪನ್ಮೂಲ. ಅದೇ ಟೆಕ್ಸ್ಟ್ ನ ಓದ್ಸೇರ್ ಮಾಡ್ಕೊಳ್ಬೇಕು, ಇಷ್ಟನ್ನೇ ಮಾಡ್ಕೋಬೇಕು ಅಂತೇನಿಲ್ಲ. ಇದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಗೂಗಲ್ ಲೆನ್ಸ್ ಅಂತ ನಿಮಗೆ ಗೊತ್ತಿದೆ. ಮತ್ತೆ ಭಾಷಾಂತರ ಮಾಡೋದಕ್ಕೆ ನಾವೀಗ ನಾವು ಗೂಗಲ್ ಟ್ರಾನ್ಸ್ಲೇಷನ್ಸ್ ಬಳಸ್ತಾ ಇದೀವಿ, ಗೂಗಲ್ ಟ್ರಾನ್ಸ್ಲೇಟ್ ಬಳಸ್ತಾ ಇದೀವಿ. AI-ಗೂ ನೀವು ನೀಟಾಗಿ ಅದನ್ನ ಕಮೆಂಟ್ ಕೊಟ್ಟರೆ ನೀಟಾಗಿ ಕೊಡುತ್ತೆ. ಅಥವಾ ಇವರು ಬೋಧನೆ ಮತ್ತು ಸಾರಾಂಶ, ಅದಕ್ಕೆ ಒಂದಿಷ್ಟು ಶಾಲೆ.ai ಅಂತಿದೆ, ಸಾಕಿಯೋ AI ಅಂತಿದೆ, AI ಫಾರ್ ಕನ್ನಡ ಅಂತಿದೆ. ಬಟ್ ಎಲ್ಲವೂ ಕೂಡ ಬಳಸೋದಕ್ಕೆ ಸ್ವಲ್ಪ ನಮಗೆ ನಮ್ಮ ಬೇಸರಾಗಿ ಈಸಿ ಆಗಿದೆಯಾ ಅಂದ್ರೆ ಯೂಸರ್ ಫ್ರೆಂಡ್ಲಿ ಆಗಿದೆಯಾ ಅಂದ್ರೆ ಸ್ವಲ್ಪ ನೋಡ್ಬೇಕು, ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಇನ್ನೊಂದು ನೋಟ್ LLM ಅಂತ ಇದೆ. ಅದರಲ್ಲಿ ಏನು ಅಂತಂದ್ರೆ ನಾವು ಯಾವುದನ್ನಾದ್ರೂ ಒಂದೇ ಮಾಡ್ಯೂಲಲ್ಲಿ ಇಟ್ಕೊಂಡು ಎಲ್ಲವನ್ನೂ ಕೂಡ ಅಲ್ಲಿಂದಲೇ ತೆಗಿಬಹುದು. ಅದನ್ನ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಮತ್ತೆ ಪರಂಪರೆ ಮತ್ತೆ ಭವಿಷ್ಯದ ಬೆಸಿಗೆ AI-ಯಿಂದ ನಾವು ಇವತ್ತೇನ್ ಮಾಡ್ಬೋದು ಅಂತಂದ್ರೆ ಸಾಹಿತ್ಯ ಅನ್ನೋದೊಂದು, ನಾವು ಕನ್ನಡಿಗರ ಅಸ್ಮಿತೆ, ಅದು ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅವರು ನಮ್ಮ ಕನ್ನಡದ ಜೀವಂತಿಕೆ ಅನ್ನುವಂಥ, ಅಥವಾ ಕನ್ನಡವನ್ನು ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಜಾಗತಿಕವಾಗಿ ಪ್ರತಿಬಿಂಬಿಸುವ ಒಂದು ಬೇಸ್ಡ್ ಆಗಿ ಯಾವುದು ಅಂದ್ರೆ ಲಿಟ್ರೇಚರ್ ಅಂತ ಏನು ಅನ್ಕೊಂಡಿದೀವಿ. ಅದು ನಮ್ಗೇನಂದ್ರೆ ಟೆಕ್ನಾಲಜಿ ಮೂಲಕ ಇನ್ನೂ ಎಷ್ಟೋ ಜಗತ್ತಿಗೆ ಅಥವಾ ಇನ್ನೂ ಎಷ್ಟೋ ಜನರಿಗೆ ಮುಟ್ಟುವಂತಹ ಶಕ್ತಿ ಏನಂದ್ರೆ ಟೆಕ್ನಾಲಜಿಯಿಂದ ಮಾತ್ರ ಸಾಧ್ಯ ಅನ್ನುವಂಥ ನೆಲೆಗಳನ್ನ ನಾವು ನೋಡ್ಕೋಬಹುದು. ನಾನೀಗ ನಿಮಗೆ ಒಂದಿಷ್ಟು ಟೆಕ್ನಿಕಲ್ ಆದಂಥ ಟೂಲ್ಸ್ಗಳನ್ನ ತೋರಿಸ್ತೀನಿ, ಕಾಣಿಸ್ತಿದೆಯಾ ಅಂತ ಸ್ವಲ್ಪ ಹೇಳಿ. ಕಾಣಿಸ್ತಾ ಇದೆ ಅಲ್ವಾ? ಯಾರಾದ್ರೂ ಮಾತಾಡ್ಬೇಕು, ಕಾಣಿಸ್ತಾ ಇದೆಯಾ? ಸರ್ ಕಾಣಿಸ್ತಾ ಇದೆ. ಇದು ಭಾರತವಾಣಿ ಅಂತೇಳಿ ವೆಬ್ಸೈಟ್ ಇದೆ. ಈ ಭಾರತವಾಣಿ ಒಳಗಡೆ ಈ ಭಾರತವಾಣಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ನೋಡಿ, ನಿಮಗೆ ವೆಬ್ಸೈಟ್ ಓಪನ್, ನೀವು ಇದನ್ನೇ ಕೊಡ್ಬೋದು, ಭಾರತವಾಣಿ.in ಅಂತ ನೀವು ಕೊಟ್ಟರೆ ಮತ್ತೆ ಅಲ್ಲಿ ನಿಮಗೆ ನಾವು ತೋರಿಸ್ತೀನಿ. ವೆಬ್ಸೈಟ್ ಹಿಂಗಿದೆ, ಭಾರತವಾಣಿ.in. ಬರ್ಕೊಳ್ಳೋದಾದ್ರೆ ಬರ್ಕೊಡ್ರಿ, ಭಾರತವಾಣಿ.in. ಇಲ್ಲಿ ಬಂದ್ರೆ ಇಲ್ಲಿ ನೋಡಿ ಓಮ್ ಲ್ಯಾಂಗ್ವೇಜಸ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಸುಮಾರು ಲ್ಯಾಂಗ್ವೇಜಸ್ಗಳು ಸಿಗ್ತವೆ. ಯಾವ ಭಾಷೆನಾದ್ರೂ ನೀವು ಓಪನ್ ಮಾಡ್ಕೋಬಹುದು. ನಾನು ಕನ್ನಡಕ್ಕೆ ಬರ್ತಾ ಇದ್ದೀನಿ, ಕನ್ನಡ ನೀವು ಸುಮ್ಮನೆ ಟೈಪ್ ಮಾಡಿದ್ರೆ ಮತ್ತೆ ಇದರಲ್ಲಿ ನಿಮಗೆ ಮತ್ತೆ ಒಂದಿಷ್ಟು ಪಾಯಿಂಟ್ಗಳು ಸಿಗ್ತವೆ. ಭಾಷಾಕೋಶ, ನೀವು ಸುಮ್ಮನೆ ಭಾಷಾಕೋಶ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದರೆ ಭಾಷಾಕೋಶದಲ್ಲಿ ನಿಮಗೆ
ಒಂದಿಷ್ಟು ಬುಕ್ಸ್ಗಳು ಸಿಗ್ತವೆ ನೋಡಿ, ಕಾಣಿಸ್ತಾ ಇದೆಯಾ? ಅಂದ್ರೆ ಕನ್ನಡ ಕ್ಲಿಷ್ಟ ಪದಕೋಶ, ಇಂಗ್ಲಿಷ್ ಕನ್ನಡ ನಿಘಂಟು ಎಲ್ಲವನ್ನು ಕೂಡ ನೀವು ಇಲ್ಲಿ ಅಕ್ಸೆಸ್ ಮಾಡ್ಬೋದು ಇದಕ್ಕೆ ಫ್ರೀ ಆಗಿ. ಇನ್ನು ಜ್ಞಾನಕೋಶಕ್ಕೆ ಬಂದ್ರೆ ನೋಡಿ, ಇಲ್ಲಿ ಬುಕ್ಸ್ಗಳು ಇದಾವೆ. ಮತ್ತೆ ಹೇಳ್ತಿದ್ದೀನಿ ಅಲ್ವಾ, ಕೃಷಿ ಬಗ್ಗೆ ನಿಮ್ಗೆ ಯಾವ ಲಿಟ್ರೇಚರ್ಗೆ ಸ್ವಲ್ಪ ಕಷ್ಟ, ಬಟ್ ಆದ್ರೂ ಕೆಲವು ಕಂಟೆಂಟ್ ಅಲ್ಲಿ ಇಲ್ಲಿ ನೋಡಿ ಕುಮಾರರಾಮ ಮತ್ತು ಕೃಷ್ಣಗುಲ್ಲಾರ ಮಹಾಕಾವ್ಯ ಸಿಗ್ತವೆ. ಬಟ್ ಪರಿಪೂರ್ಣವಾಗಿ ಸಿಗ್ತವೆ ಅಂದ್ರೆ ನಾನು ಮತ್ತೆ ಹೇಳಿದ್ನಲ್ವಾ, ಇಂಗ್ಲಿಷ್ ಅಲ್ಲಿ ಸಿಕ್ಕಷ್ಟು ಕನ್ನಡದಲ್ಲಿ ನಾವಿನ್ನು ಡಿಜಿಟಲೈಸ್ ಟೆಕ್ಸ್ಟ್ ಬುಕ್ಗಳನ್ನ ಮಾಡಿಲ್ಲ, ಹಾಗಾಗಿ ನಮಗೆ ಸಿಗೋದು ಸ್ವಲ್ಪ ಕಷ್ಟ. ಆಮೇಲೆ ಪಠ್ಯ ಪುಸ್ತಕ ಕೋಶ ಅಂತಿದೆ, ಇದರಲ್ಲಿ ಅದೇ ಹೇಳಿದ್ನಲ್ವಾ ಸ್ವಲ್ಪ ಮಾತ್ರ ಅಪ್ಡೇಟ್ ಮಾಡಿದ್ದಾರೆ. ಶಬ್ದಕೋಶ ಇದು ನಮಗೆ ಮುಖ್ಯ, ಯಾಕೆಂದ್ರೆ ಕನ್ನಡದಲ್ಲಿ ನೋಡಿ ಹಳೆಗನ್ನಡ ಪದ ಸಂಪದ, ಇದು ನಾವು ಟೆಕ್ಸ್ಟ್ ಬುಕ್ ಹೋಗ್ತೀವಿ ಚೆಕ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹುಡುಕೋದು ಕಷ್ಟ. ಬಟ್ ಇಲ್ಲ ನಿಮಗೆ ಡೈರೆಕ್ಟ್ ಆಗಿ PDF ಕೊಡುತ್ತೆ, PDF ನೀವು ಅಲ್ಲಿ ಹೋಗ್ತೀವಿ, ಕಂಟ್ರೋಲ್ ತಗೊಂಡ್ರೆ ನಿಮಗೆ ಯಾವ ಪದ ಬೇಕು ಅಂತ ಪದ ಟೈಪ್ ಮಾಡಿದ್ರೆ ಅದು ನೀಟಾಗಿ ನಿಮಗೆ, ಅಂದ್ರೆ ನಾವು ಮ್ಯಾನ್ಯುಯಲ್ ಆಗಿ ಅದನ್ನ ಇಂಥ ಪದನ ಇಂಥ ಪೇಜ್ ಅಲ್ಲಿ ನೋಡಿ ತೆಗಿ ಅಂತ ಏನು ಇದುವರೆಗೂ ಮಾಡ್ತಿದ್ವಲ್ವಾ, ಆ ಕೆಲಸವನ್ನ ಇನ್ನು ಮುಂದೆ ನಾವು ಮಾಡೋ ಅವಶ್ಯಕತೆ ಇಲ್ಲ ಅಂತ. ನಿಮ್ಮ ಹತ್ರ ಕರೆಕ್ಟ್ ಆಗಿ ಒಂದು ಟೆಕ್ನಾಲಜಿ ಟೂಲ್ ಬಳಸ್ಕೊಳ್ಳೋ ಒಂದು ಐಡಿಯಾ ಗೊತ್ತಿದೆ ಅಥವಾ ಅದು ಒಂದು ದಾರಿ ಗೊತ್ತಿದೆ ಅಂತಂದ್ರೆ ನಿಮಗೆ ಆ ಬುಕ್ಸ್ ಇದೆಯಾ, ಬುಕ್ಸ್ ಅಲ್ಲಿ PDF ಅಲ್ಲಿ ಓಪನ್ ಮಾಡ್ಕೊತೀರಿ, ಕಂಟ್ರೋಲ್ ಕೊಡ್ತೀರಿ, ಆ ಎಫ್ ಅಲ್ಲಿ ಯಾವುದೋ ಒಂದು ಪದ ಹಾಕ್ತೀರಿ, ಆ ಪದ ಎಲ್ಲಿದೆ ಈಗ ನಾವು ಅದನ್ನೇ ಹೇಳ್ತಾ ಇದ್ದಾರೆ. ಹಳೆಗನ್ನಡದಲ್ಲಿ ಯಾವುದೋ ಒಂದು ಪದ ಬೇಕಾಗಿದೆ, ಆ ಪದ ಎಲ್ಲಿದೆ ಅಂತ ನೋಡ್ಕೋಬೇಕು ಅಂದ್ರೆ ನಾವಾದ್ರೂ ಪೂರ್ತಿಯಾಗಿ ಏನ್ ಮಾಡ್ಬೇಕು ಅಂದ್ರೆ ಇಡೀ ಟೆಕ್ಸ್ಟ್ ಬುಕ್ ನ ಓದ್ಬೇಕು. ಕೆಲವು ಸರಿ ಏನಾಗುತ್ತೆ ಅಂದ್ರೆ ಯಾವುದೋ ಎಲ್ಲ ಓದಿರ್ತೀನಿ ಒಂದು ಸಾಲನ್ನ, ಆ ಸಾಲನ್ನ ಮತ್ತೆ ಓದ್ಬೇಕು ಅಂದ್ರೆ ನನಗೆ ಆ ಪೇಜ್ ನಾನು ನೋಟ್ ಮಾಡ್ಕೊಂಡಿರಲ್ಲ, ಪೇಜ್ ಆಗಿರಲ್ಲ, ಮತ್ತೆ ನಾನು ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಇಡೀ ಕಾಲದಲ್ಲಿ ಪೇಜ್ ತಿರುಗಿ ನೋಡ್ಕೊಂಡ್ ಬರೋದು. ಅದನ್ನೇ ಹೇಳ್ತಾರೆ ಅಂದ್ರೆ ಶ್ರಮ ಹಾಕಿ ಮಾಡುವಂತ ಕೆಲಸವನ್ನ ಏನ್ ಮಾಡೋದು ಅಂತಂದ್ರೆ ಸ್ಮಾರ್ಟ್ ಆಗಿ ಮಾಡೋದು ಅಂತ, ಅದನ್ನೇ ಟೆಕ್ನಾಲಜಿ ಅಂತ ಹೇಳ್ತಿರೋದು. ಅಥವಾ ಟೆಕ್ನಾಲಜಿ ಮೂಲಕ ನಾವು ತಿಳಿಬಹುದಂತ ಒಂದು ಉಪಯೋಗ ಏನು ಅಂತಂದ್ರೆ ಸ್ಮಾರ್ಟ್ ಆಗಿ ಏನನ್ನ ಮಾಡ್ಬೋದು ಅಂತ. ಇಂಡಿಯನ್ ನಾಲೆಜ್ ಸಿಸ್ಟಮ್ ಇದೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇದೆ, ಇದನ್ನ ನೀವು ಬಳಸ್ಕೊಳ್ಳೋದಾದ್ರೆ ಬಳಸ್ಕೋಬಹುದು. ಮುಂದೆ ಕಣಜ ಅಂತ ಒಂದಿದೆ ವೆಬ್ಸೈಟ್, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕಣಜ ನೋಡಿ, ಕಣಜ ಮತ್ತೆ ಹೇಳ್ತಾ ಇದೀನಿ, ನೀವು ಡೈರೆಕ್ಟ್ ಆಗಿ ಕಣಜ ಅಂತ ಟೈಪ್ ಮಾಡಿದ್ರು ಬಂದ್ಬಿಡುತ್ತೆ. ಕಣಜ ಅಂತ ಟೈಪ್ ಮಾಡಿದ್ರೆ ನಿಮಗೆ ಕನ್ನಡ ಸಂಸ್ಕೃತಿ ಇಲಾಖೆದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲೂ ಅಷ್ಟೇ ವಿಭಾಗಗಳಿದೆ, ನೀವು ಪುಸ್ತಕಗಳ ಪರಿವಡಿಯನ್ನು ನೀವು ನೋಡ್ಕೋಬಹುದು, ಯಾವ ಬುಕ್ಸ್ ಬೇಕಾಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪೂರ್ತಿ ಡಿಜಿಟಲೈಸ್ ಆಗಿಲ್ಲ, ಇದೆ ಇರೋವಷ್ಟರಲ್ಲಿ ನಮಗೆ ಏನ್ ಬೇಕಾಗಿದೆ ನೋಡ್ಕೋಬಹುದು. ನೋಡಿ ಎಷ್ಟು 1700 ಅಥವಾ 1800 ಬುಕ್ಸ್ಗಳು PDF ಅಲ್ಲಿ ಸಿಗುತ್ತೆ. 1786 ಬುಕ್ಸ್ಗಳಿದೆ. ಇದರಲ್ಲಿ ಟ್ರಾನ್ಸ್ಲೇಟ್ ಆಗಿರೋದಿದೆ ಎಲ್ಲ ಅಕಾಡೆಮಿಗಳ ಕೆಲವು ಬುಕ್ಸ್ಗಳನ್ನ ನೋಡಿ. ಇಲ್ಲಿ ಜನಪ್ರಿಯ ಪುಸ್ತಕಗಳು, ಅಕಾಡೆಮಿ ಪುಸ್ತಕಗಳು, ಮತ್ತೆ ಅಕಾಡೆಮಿ ಒಳಗಡೆ ಜಾನಪದ ಅಕಾಡೆಮಿದು, ಯಕ್ಷಗಾನ ಅಕಾಡೆಮಿದು, ಸಾಹಿತ್ಯ ಅಕಾಡೆಮಿದು, ನಾಟಕ ಅಕಾಡೆಮಿದು, ಸಂಗೀತ ಅಕಾಡೆಮಿದು, ಪುಸ್ತಕ ಪ್ರಾಧಿಕಾರದ್ದು, ಭಾಷಾ ಭಾರತಿದು ಎಲ್ಲವನ್ನೂ ಮಾಡಿಲ್ಲ, ಒಂದಿಷ್ಟಾದ್ರೂ ನಮಗೆ ಸಿಗ್ತವೆ. ಅಂದ್ರೆ ಶಾಲಾ ಪಠ್ಯ ಪುಸ್ತಕಗಳು ಸಿಗ್ತವೆ, ವೈಶಿಷ್ಟ್ಯಪೂರ್ಣ ಪುಸ್ತಕಗಳಿದಾವೆ, ಡಿಜಿಟಲ್ ಲೈಬ್ರರಿ ಇದೆ, ಗೆಜೆಟಿಯರ್ ಇದೆ, ಎಲ್ಲವೂ ನಮಗೆ ಇದು ಫ್ರೀಯಾಗಿ ಅವೈಲೇಬಲ್ ಇದೆ ಅಂತ. ಅಂದ್ರೆ ಒಂದು ಅದನ್ನೇ ನಾನು ನಿಮ್ಗೆ ಹೇಳ್ತದೆ, ಇದನ್ನೇ ನಾವು ಕೊಂಡ್ಕೋಬೇಕು ಅಂತ ಹೋದ್ರೆ ಹೇಳಿನಲ್ವಾ, ಎಷ್ಟೋ ಕಾಸ್ಟ್ ಒಂದು, ಎರಡನೇ ಟೈಮು, ಮತ್ತೆ ಅದನ್ನ ಕುತ್ಕೊಂಡು ತಗೊಂಡ್ಬಂದು ಎಲ್ಲವೂ ಕೂಡ ನಿಮಗೆ ಏನಂತಂದ್ರೆ ಇವತ್ತಿನ ಕಾಲಕ್ಕೆ ಸ್ಮಾರ್ಟ್ ಆಗಿ ನಾವು ಕೆಲಸ ಮಾಡುವಂತ ಒಂದು ಅವಕಾಶ ಕನ್ನಡಕ್ಕೆ ಈ ಮೂಲಕ ಸಿಗ್ತಾ ಇದೆ ಅಂತ. ಮುಂದೆ ನಾನೊಂದು ಬುಕ್ಸ್ ನ ಡೌನ್ಲೋಡ್ ಮಾಡಿದ್ದೀನಿ, ಅದನ್ನು ನಿಮಗೆ ಸುಮ್ಮನೆ ತೋರಿಸ್ತೀನಿ. ಕಾಣಿಸ್ತಾ ಇದೆ ಅಂತ ಅನ್ಸ್ಕೊತೀನಿ. ಅದನ್ನು ಬರ್ತೀನಿ. ನೆಕ್ಸ್ಟ್ ಒಂದು ಪದ ಕಣಜ ಅಂತಿದೆ. ನಾನು ಅವಾಗಲೇ ಏನು ತೋರಿಸ್ತೇನೆ ನೋಡ್ರಿ, ಡಿಕ್ಷನರಿ ಅಂತ ಹೇಳ್ಬಿಟ್ಟು. ಆ ಡಿಕ್ಷನರಿಯನ್ನ ಈ ಪದ ಕಣಜ ಅನ್ನೋ ವೆಬ್ಸೈಟ್ ಅಲ್ಲಿ ಕೂಡ ಸರ್ಕಾರದ್ದೇ ಇದೆ, ಇದು ಕೂಡ ಫ್ರೀ ಆಫ್ ಕಾಸ್ಟ್ ಅಲ್ಲೇ ಇದೆ. ಇದರಲ್ಲಿ ನೀವೇನು ಅಂತಂದ್ರೆ ಸುಮ್ಮನೆ ನಾನು ಪದ ಕಣಜ ವೆಬ್ಸೈಟ್ ಓಪನ್ ಮಾಡಿದ್ರೆ ಮತ್ತೆ ಪ್ರಕಾಶ್ ಪಟ್ಟಿ ಇದೆ,
ನಿಮಗೆ ಯಾವ್ದು ಬೇಕು ಪದಕೋಶಗಳ ಪಟ್ಟಿದೆ. ಸುಮ್ಮನೆ ಡಿಕ್ಷನರೀಸ್ ನೀವು ಸುಮ್ಮನೆ ಚೆಕ್ ಮಾಡಿದ್ರೆ ಸಿ ಅಚ್ಚುಕನ್ನಡ ದೇಹ ವಯಾವ ಪದಕೋಶ, ಅಚ್ಚುಕನ್ನಡ ಪ್ರಾಣಿ ಪದಕೋಶ, ಆಡಳಿತ ತಾಂತ್ರಿಕ ಪದಕೋಶ, ಆರ್ಥಿಕ ವಿಭಾಗ, ಉಗ್ರಾಣ ವಿಭಾಗ, ಕನ್ನಡ ಜಾನಪದ ನಿಘಂಟು, ರತ್ನಕೋಶ, ಕನ್ನಡ ಇಂಗ್ಲಿಷ್ ನಿಘಂಟು, ಎಲ್ಲ ರೀತಿಯಾದಂತಹ ನಿಘಂಟುಗಳು ನಮಗೆ ಇಲ್ಲಿ ಸಿಗ್ತವೆ. ನೀವು ಸುಮ್ಮನೆ ಇಲ್ಲಿ ಹಾಕಿ ಕೊಟ್ಟರೆ ಮತ್ತೆ ನಿಮಗೆ ಹೇಳಿದ್ನಲ್ವ ಎಲ್ಲ ಪದಗಳು ಇಲ್ಲೇ ಸಿಗ್ತವೆ. ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಹೇಳಿದ್ನಲ್ವ ಯಾವುದನ್ನಾದ್ರೂ ತಗೋಬಹುದು. ಇದು ಕ್ಲಿಕ್ ಮಾಡಿ ಸುಮ್ಮನೆ ಸಿ 846 ಪೇಜ್ ಇದೆ. ಎಕ್ಸೆಪ್ಟ್ ಇದರಲ್ಲಿ ಮೈಸೂರು ಯೂನಿವರ್ಸಿಟಿ ಮಾಡಿದ ನಿಘಂಟುಗಳಿಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ಸಂಪುಟಗಳು ಅವು ನಿಮಗೆ ಆರ್ಕೈವ್ ಅಲ್ಲಿ ಸಿಗ್ತವೆ, ಬಟ್ ಪೂರ್ತಿಯಾಗಿ ಸಿಗಲ್ಲ. ಮುಂದೆ ನಾನು ನಿಮಗೆ ಅವಾಗಲೇ ಮಾತಾಡ್ತಾ AI ನ ಹೆಂಗ್ ಕಮೆಂಟ್ ಕೊಡ್ಬೇಕು ಅಥವಾ ಕಮೆಂಟ್ ಕೊಟ್ಟರೆ ಹೆಂಗ್ ತಗೊಳುತ್ತೆ ಸುಮ್ಮನೆ ಕೊಡ್ತಾ ಇದ್ದೀನಿ. ನನಗೀಗೇನೋ ಮಿನಿಮಮ್ ಆಗಿ ಯಾವುದೋ ಒಂದು ಕಂಟೆಂಟ್ನ ಕಳಿಸ್ಬೇಕಾಗಿದೆ. ಕಳಿಸೋದಕ್ಕೆ ಅದನ್ನ ಓದ್ಕೊಂಡು ಅಥವಾ ಫಾರ್ ಎಕ್ಸಾಂಪಲ್ PhD ಸ್ಟೂಡೆಂಟ್ಸ್ಗಳಿಗೆ ದೊಡ್ಡ ಸಮಸ್ಯೆ. MA ಮುಗಿಸಿರ್ತಾರೆ, ಆಗ್ತಾನೆ ನೆಕ್ಸ್ಟ್ PhD ಕನ್ನಡಕ್ಕೆ ಹೋಗ್ಬೇಕು, ಎಲ್ಲೋ ಒಂದು ಕಡೆ ಎಕ್ಸಾಮ್ ಬರ್ದಿದ್ದಾರೆ, ಪಾಸ್ ಆಗಿದೆ, ಅದು ಕೇಳ್ತಾರೆ ಏನಂದ್ರೆ ಒಂದು ಪ್ರೈಮರಿ ಸಿನಾಪ್ಸಿಸ್ ಕೊಟ್ಬಿಡಿ, ಈಗ ತಾತ್ಕಾಲಿಕವಾಗಿ ಟೆಂಪ್ರರಿ ಆಗಿ ಕೊಡಿ ಅಂತ. ಆ ಟೈಮಲ್ಲಿ ಅವರಿಗೆ ಏನ್ ಮಾಡ್ಬೇಕು, ಎಷ್ಟು, ಯಾಕೆಂದ್ರೆ ಸೋರ್ಸಸ್ ಇಲ್ಲ. ಹಳೇದಾದ್ರೆ ನಿಮಗೆ ಗೊತ್ತಿದೆ, ಎಲ್ಲ ಸೋರ್ಸಸ್ ನಮಗೆ ಸಿಗುತ್ತೆ, ಸಮಸ್ಯೆ ಇಲ್ಲ. ಬಟ್ ಅವ್ರು ಹೇಳ್ತಾರೆ ಹಳೇದೆಲ್ಲ ಆಗಿದೆ, ಮೊನ್ನೆ ಯಾರೋ ಮಾತಾಡ್ತಾ ವಚನ ಸಾಹಿತ್ಯದ ಮೇಲೆ ಅಥವಾ ಇನ್ಯಾವುದ್ರ ಮೇಲೆ ನಾನು ಮತ್ತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಆ ಟಾಪಿಕ್ ಸ್ವಲ್ಪ ಎಲ್ಲ ಆಗಿದೆ ಅಂತ. ಅದನ್ನ ನೀವು ಇವತ್ತಿನ ಅಧ್ಯಯನಗಳನ್ನ ಸುಮ್ಮನೆ ನೋಡಿದ್ರೆ ಅಧ್ಯಯನಗಳ ಮೇಲೆ ಅಧ್ಯಯನ ಮಾಡಕ್ ಸ್ಟಾರ್ಟ್ ಮಾಡಿದ್ದೀವಿ. ಅಂಥದ್ರಲ್ಲಿ ಹೊಸದಾಗಿ ಏನಾದ್ರು ಸಾಧ್ಯ ಇದೆ ಅಂತ ಚೆಕ್ ಮಾಡಿದ್ರೆ ಸುಮ್ಮನೆ ನೀವು ಕಮೆಂಟ್ ಜಮಿನಾಯಿ ಕೊಟ್ಟಿದ್ದೀನಿ ನಾನು. ನೀವು ಸುಮ್ಮನೆ ಚೆಕ್ ಮಾಡ್ಕೊಂಡ್ರೆ ಚಾಟ್ ಜಿಪಿಟಿಗೂ ಜಮಿನಾಯಿಗೂ ಕಂಪೇರಿಟಿವ್ಲಿ ಚೆಕ್ ಮಾಡಿದ್ರೆ ಜಮಿನಿ ಪರವಾಗಿಲ್ಲ, ಸ್ವಲ್ಪ ಪೂರ್ತಿಯಾಗಿ ಹೇಳೋದು ಮತ್ತೆ ನಾನು ಸ್ವಲ್ಪ ನಾನು ಸುಮ್ಮನೆ ಕೊಟ್ಟಿದ್ದೀನಿ. ಸಮಕಾಲೀನ ಕನ್ನಡ ಕಾದಂಬರಿಗಳಲ್ಲಿ ಮನುಷ್ಯ ಸಂಬಂಧಗಳು 1991 ಈ ಕಡೆ ತಗೊಂಡಿದ್ದೀನಿ ಇಲ್ಲಿ ತನಕ. ನಾನು ಹೇಳಿದೆ ಅಲ್ವಾ, ಇಲ್ಲಿ ನೋಡಿ 1991 ಅಂದ್ರೆ ಗ್ಲೋಬಲೈಸೇಷನ್, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ತಗೊಂಡಿದ್ದೆ ಕಂಟೆಂಟು. ಮತ್ತೆ ಆ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಆರ್ಥಿಕ ಮತ್ತು ಕುಟುಂಬಗಳ ವಿಘಟನೆ ಆ ರೀತಿ ಕೊಡ್ತಾ ಇದ್ದೀನಿ ನೋಡಿ. ಭೈರಪ್ಪನವರ ಕವಲು ಮತ್ತೆ ಯಾನ ಕಾದಂಬರಿಗಳು, ನೇಮಿಚಂದ್ರ ಅವ್ರದ್ದು ಒಂದಿಷ್ಟು ಕಾದಂಬರಿಗಳು, ITBT ಕೇಳಿದಾಗ ಮತ್ತೆ ಅದರಲ್ಲಿ ಒಂಟಿತನ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಏನ್ ಕೇಳ್ತೀರಿ ಅದ್ರ ಮೇಲೆ ಕೊಡ್ತಾ ಇದೆ ಅಂತ. ವಸುಧೇಂದ್ರ ಅವ್ರದ್ದು ಮೋಹನ ಸ್ವಾಮಿ ಕಥಾ ಸಂಕಲನ ತಗೊಂಡಿದ್ದಾರೆ. ಅಂದ್ರೆ ಒಂದು ಅಥೆಂಟಿಕೇಟ್ ಆಗಿ ಕೊಡುತ್ತೆ ಅಂತ ನಾನು ಹೇಳಲ್ಲ, ಬಟ್ ಯಾಕಂದ್ರೆ ಅಥೆಂಟಿಕೇಟ್ ಆಗಿ ಕೊಡೋದಕ್ಕೆ ನಾವು ಸೋರ್ಸ್ ಅಪ್ಡೇಟ್ ಮಾಡಿಲ್ಲ. ನೀವು ಸೋರ್ಸ್ ಅಪ್ಡೇಟ್ ಮಾಡಿದ್ರೆ ಅಥವಾ ಡಿಜಿಟಲೈಸ್ ಮಾಡಿದ್ರೆ ನಾವೇನ್ ಕೇಳ್ತೀವಿ ಅದು ಇಂಗ್ಲಿಷಲ್ಲಿ ಕೊಡುತ್ತೆ ಕರೆಕ್ಟ್ ಆಗಿ, ಬಟ್ ಕನ್ನಡದಲ್ಲಿ ಕೊಡೋದಕ್ಕೆ ಈ ಸಮಸ್ಯೆ ಇದೆ. ಇದನ್ನ ನೀವು ಸುಮ್ಮನೆ ಇನ್ನೂ ಸ್ಪೆಸಿಫಿಕ್ ಆಗಿ ಕೇಳಬೇಕು. SL ಭೈರಪ್ಪ ಅವರ ಕಾದಂಬರಿಗಳಲ್ಲಿ ಮನುಷ್ಯ ಸಂಬಂಧಗಳು ಅದು ನೀವು ಪ್ರಾಂಪ್ಟ್ ಕೊಡ್ತಾ ಹೋದಂಗೆ ಅದು ಸ್ಪೆಸಿಫೈ ಆಗ್ತಾ ಬರುತ್ತೆ. ಇಲ್ಲ ಅಂತಂದ್ರೆ ಏನ್ ಮಾಡುತ್ತೆ ಅಂದ್ರೆ ಸುಮ್ಮನೆ ಮತ್ತೆ ಜನರಲೈಸ್ ಮಾಡಕ್ ಹೋಗುತ್ತೆ ನೋಡಿ. ಕವಲು ಕಾದಂಬರಿ ಬಗ್ಗೆ ಮತ್ತೆ ಹೇಳ್ತಾರೆ, ದಾಂಪತ್ಯ ವಿಘಟನೆ. ಮತ್ತೆ ನೀವು ಮತ್ತೆ ಎಷ್ಟು ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳ್ತೀವಿ ಅಷ್ಟು ಸ್ಪೆಸಿಫಿಕ್ ಆಗಿ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡ್ತೇವೆ. ನಾವು ಸ್ಪೆಸಿಫಿಕ್ ಆಗಿ ಕೇಳೋದನ್ನ ಕಮ್ಮಿ ಮಾಡಿದಷ್ಟು ಅದೇನ್ ಮಾಡುತ್ತೆ ಅಂದ್ರೆ ಜನರಲೈಸ್ ಆಗಿ ಕೊಡೋಕೆ ಸ್ಟಾರ್ಟ್ ಮಾಡ್ತೇವೆ. ಅವಾಗ ನಾವೇನ್ ಅನ್ಕೋತೀವಿ ಅಂದ್ರೆ ಚಾಟ್ ಜಿಪಿಟಿ ಸರಿಯಾಗಿ ಕೊಡ್ತಿಲ್ಲ ಅಥವಾ ಚಾಟ್ ಜಿಪಿಟಿ ಸರಿಯಾಗಿ ಅದನ್ನ ಅನಲೈಸ್ ಮಾಡ್ತಿಲ್ಲ ಅಂತ ಅನ್ಕೋತೀವಿ. ನಾವೆಷ್ಟು ಸರಿಯಾಗಿ ಪ್ರಶ್ನೆಗಳನ್ನ ಕೇಳ್ತೀವಿ ಅಷ್ಟು ಸರಿಯಾಗಿ ಅದೇನ್ ಮಾಡುತ್ತೆ ಅಂದ್ರೆ ಉತ್ತರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಇದನ್ನ ಇಲ್ಲಿ ಮುಗಿಸ್ತೀನಿ. ಇನ್ನೊಂದಿದೆ, ನಾನು ಇದನ್ನ ನಿಮಗೆ ತುಂಬಾ ಮುಖ್ಯವಾಗಿ ತೋರಿಸ್ಬೇಕು. ನೋಟ್ಬುಕ್ LLM ಅಂತ ಇದನ್ನ ನಾನು ಹೆಂಗೆ ತೋರಿಸ್ತೀನಿ. ನಿಮ್ಮ Gmail ಅಕೌಂಟ್ ಇದೆ, ಇದಕ್ಕೆ ನೀವೇನು ಬೇರೆ ಹೊಸದಾಗಿ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಗೂಗಲ್ ಪೇಜ್ ಓಪನ್ ಮಾಡ್ಕೊತೀರಿ, ನಿಮ್ಮ ಗೂಗಲ್ ಅಕೌಂಟ್ ಪಕ್ಕದಲ್ಲಿ ಈ ತರ ಚುಕ್ಕಿ ಇರುವಂತ ಒಂದು ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಕೆಳಗೆ ನೋಟ್ಬುಕ್ LLM ಅಂತ ಇದೆ. ನೋಟ್ಬುಕ್ LLM
ಸುಮ್ಮನೆ ಕ್ಲಿಕ್ ಮಾಡಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಅದೇ ಕ್ರಿಯೇಟ್ ನ್ಯೂ ನೋಟ್ಬುಕ್ ಅಲ್ಲಿ ಕ್ಲಿಕ್ ಮಾಡಿ. ಈಗ ಈ ತರ ಒಂದು ವಿಂಡೋ ಬಾಕ್ಸ್ ಓಪನ್ ಆಗುತ್ತೆ, ಪಾಪಪ್ ಆಗುತ್ತೆ ನಿಮಗೆ. ಇಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನಾನು ಅವಾಗಲೇ ಹೇಳಿದೆ ಅಲ್ವಾ, ಸುಮ್ಮನೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಅಪ್ಲೋಡ್ ಫೈಲ್ಸ್ ಅಂತ ಇದೆ, ಅಪ್ಲೋಡ್ ಫೈಲ್ಸ್ ಹಾಕ್ತೀನಿ. ಅಥವಾ ಡ್ರೈವ್ ಅಲ್ಲಿ ಇದ್ರೆ ಡ್ರೈವ್ ಇಂದಾನೆ ಕೊಡಿ, ಸಮಸ್ಯೆ ಇಲ್ಲ. ನೋಡಿ, ಡ್ರೈವ್ ಇಂದ ಯಾವ್ದಾದ್ರು ಕಂಟೆಂಟ್ ನೀವು ತಗೋಬಹುದು. ಅಲ್ಲಿ ಯಾವ ಕಂಟೆಂಟ್ ಇದ್ರು ನೀವು ಅಲ್ಲಿಗೆ ಎತ್ಕೊಂಡ್ಬಂದು ನೀಟಾಗಿ ಹಾಕ್ಬೋದು. ಇಲ್ಲಿ ಯಾವುದೋ ಗ್ಲೋಬಲೈಸೇಷನ್ ಬಗ್ಗೆ ಇದೆ, ನಾನು ಸುಮ್ಮನೆ ಮಾಡ್ತಾ ಇದ್ದೀನಿ. ಇಂಗ್ಲಿಷಲ್ಲಿ ಕೊಟ್ಟಿದೆ ನೋಡಿ, ಪೂರ್ತಿ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿರೋ ಕಂಟೆಂಟು ನಾನು ಅಪ್ಡೇಟ್ ಮಾಡಿದ್ದೀನಿ. ಅದಕ್ಕೆ ಅದು ಇಂಗ್ಲೀಷಲ್ಲಿ ಕೊಟ್ಟಿದೆ, ನನಗೆ ಕನ್ನಡದಲ್ಲಿ ಬೇಕು. ನಾನೇನು ಮಾಡ್ತೀನಿ, ಡ್ಯೂ ಟು ಇದಕ್ಕೇನಂದ್ರೆ ಸ್ವಲ್ಪ ಇಂಟರ್ನೆಟ್ ಸ್ಪೀಡ್ ಇದ್ರೆ ಬೇಗ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ನಿಧಾನ. ನೋಡಿ, ಫ್ರೇಮ್ ಕಂಟೆಂಟ್ ನನ್ನ ಮೇಲೆ ಹಾಕಿದ್ದೆ, PDF ಡ್ರೈವಿಂದ ತೊಗೊಂಡಿರೋದು, ಇಂಗ್ಲೀಷಲ್ಲಿ ಕೊಡ್ತು. ಮತ್ತೆ ಹೇಳಿದ್ನಲ್ವ, ಅದು ಒಂದಿಷ್ಟು ನಮಗೆ ಸಜೆಷನ್ಸ್ ಕೂಡ ಕೊಡುತ್ತೆ, ಇದು ಹಿಂಗೆ ಬೇಕಾ ಅಂತ ಹೇಳಿದ್ರು. ಬೇಕಿದ್ರೆ ತಗೋಬಹುದು, ಬೇಡ ಅಂತಂದ್ರೆ ನಾನು ಕನ್ನಡದಲ್ಲಿ ಬೇಕು, ಕನ್ನಡದಲ್ಲಿ ತೊಗೊಂಡಿದ್ದೀನಿ. ಒಂದಿಷ್ಟು ಕಂಟೆಂಟ್ ಸಿಕ್ಕಿದೆ ನೋಡಿ. ಮತ್ತೆ ಕೇಳ್ತಾ ಇದೆ ಕನ್ನಡದಲ್ಲಿ, ಜಾಗತೀಕರಣದಿಂದ ಕೃಷಿ ವಲಯದ ಮೇಲಾದ ದುಷ್ಪರಿಣಾಮ. ನಾನು ಇದನ್ನ ಹಾಕಿದ್ರೆ ಮತ್ತೆ ಆ ಕಂಟೆಂಟ್ ಬೇರೆ ತರ ರಿವೈಸ್ ಮಾಡಿ ಕೊಡುತ್ತೆ. ಅಥವಾ ವಸುಧೇಂದ್ರ ಅವರ ಕಥೆಗಳಲ್ಲಿ ತಂತ್ರಜ್ಞಾನದ ಭಾಷೆ ಹೇಗೆ ಬಳಕೆ ಆಗಿದೆ, ನಾನು ಇದನ್ನ ಕಂಟೆಂಟ್ ಅದಕ್ಕೆ ಕೊಡ್ತಾ ಇದ್ದೀನಿ ಅಂದ್ರೆ ಲೇಖನ ಸೋರ್ಸ್ ಮೇಲಿದೆ. ನನ್ನ ಮಾತು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಒಂದು ಕಥೆ ಮೇಲೆ ನೀವು ಅಪ್ಡೇಟ್ ಮಾಡಿದ್ದೀರಾ, ಸೋರ್ಸ್ ಅಲ್ಲಿದೆ. ಸೋರ್ಸಿಗೆ ತಕ್ಕಂಗೆ ನೀವು ಪ್ರಶ್ನೆ ಕೇಳಿದ್ರೆ ಕಂಟೆಂಟ್ ಅದೇನ್ ಮಾಡುತ್ತೆ ಅಂದ್ರೆ ಡೆವಲಪ್ ಮಾಡುತ್ತೆ, ಅದೇ ಸೋರ್ಸ್ ಬಳಸ್ಕೊಡುತ್ತೆ. ಇದೆಲ್ಲಿ ಬೇರೆ ಕಡೆಯಿಂದ ಸೋರ್ಸ್ ಅನ್ನ ತಗೊಳಲ್ಲ. ಅಲ್ಲೇನ್ ಕಂಟೆಂಟ್ ಇದೆ ಆ ಕಂಟೆಂಟ್ ಅನ್ನು ಬಳಸ್ಕೊಡುತ್ತೆ, ನಮಗೇನ್ ಬೇಕೋ ಅದನ್ನ ಕೊಡುತ್ತೆ. ಅಥವಾ ಅದಾದ್ಮೇಲೆ ಇನ್ನೂ ಒಂದು ಜಾಗ ಇಲ್ಲಿದೆ, ಇದು ನೀವೇನ್ ಕಂಟೆಂಟ್ ಹಾಕ್ತೀರಿ ಆ ಕಂಟೆಂಟ್ಗೆ ಒಂದು ಸಣ್ಣ ವಿವರಣೆ ಅಥವಾ ಇನ್ನು ಬೇಕಾದಂತ ಪ್ರಶ್ನೆಗಳನ್ನ ನೀವು ಕಮೆಂಟ್ ಕೊಡ್ಬೋದು ಅಥವಾ ಪ್ರಾಂಪ್ಟ್ ಕೊಡ್ಬೋದು, ನಿಮ್ಗೆ ಏನ್ ಬೇಕು ಅಂತ. ಅಥವಾ ಇಲ್ಲಿ ಪಕ್ಕದಲ್ಲಿ ಸ್ಟುಡಿಯೋ ಅಂತಿದೆ ನೋಡಿ, ಕಾಣಿಸ್ತಾ ಇದೆಯಾ? ಸ್ಟುಡಿಯೋ ಅಂತಿದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ಟುಡಿಯೋ. ಈ ಸ್ಟುಡಿಯೋದಲ್ಲಿ ನಾನು ಅವಾಗಲೇ ನಿಮಗೆ ಹೇಳಿದೆ ನೋಡಿ, ಆಡಿಯೋ ಫೈಲ್ ಬೇಕು. ನಾನು ಹೇಳಿದ್ನಲ್ವ, ಕಂಟೆಂಟ್ ಅನ್ನ ಕೊಡೋದು, ಆಡಿಯೋ ಬೇಕು, ವಿಡಿಯೋ ಬೇಕು, PPT ಬೇಕು, ಮೈಂಡ್ ಮ್ಯಾಪಿಂಗ್ ಬೇಕು, ಕ್ವಿಜ್ ಮಾಡ್ಬೇಕಪ್ಪ. ಅಥವಾ ಇದನ್ನ ಕ್ವಿಜ್ ಮಾಡೋದಕ್ಕೆ ಟೀಚರ್ ಆದ್ರೂ ಮಾಡ್ಬೋದು, ಇಲ್ಲ ಸ್ಟೂಡೆಂಟೇ ಅವನು ಅಪ್ಡೇಟ್ ಮಾಡ್ಕೋತಾನೆ, ಅದನ್ನ ಕ್ವಿಜ್ ರೂಪದಲ್ಲಿ ಏನೋ ಒಂದು ಕ್ವಶನ್ ತಗೋತಾನೆ, ಕ್ವಿಜ್ ಅಟೆಂಡ್ ಮಾಡ್ತಾನೆ, ಹಿಂಗಾದ್ರೂ ಮಾಡ್ಬೋದು. ನಾನೇನ್ ಮಾಡ್ತೀನಿ, ಆಡಿಯೋ ರೂಪದಲ್ಲಿ ಕೊಡುವಂತ ಕೇಳ್ತೀನಿ. ಇಲ್ಲಿ ಕೇಳ್ತಾ ಇದೆ ನೋಡಿ, ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರ್ತಾ ಇದೆ ಫಾರ್ಮೆಟ್. ನಿಮಗೆ ಯಾವ ಕ್ಯಾಟಗರಿಗೆ ಬೇಕು, ಡಿಬೇಟ್ ಆಗಬೇಕು, ಬ್ರೀಫ್ ಆಗಬೇಕು, ಡೀಪ್ ಡ್ರೈವ್ ಆಗಬೇಕು, ಅದು ನಿಮಗೆ ಬಿಟ್ಟಿದ್ದು. ಲಾಂಗ್ ಆಗಬೇಕಾ, ಶಾರ್ಟ್ ಆಗಬೇಕಾ, ಡಿಫಾಲ್ಟ್ ಹೆಂಗಿದೆಯೋ ಹಂಗಿರ್ಲಿ ಅಂತ. ಇದರಲ್ಲಿ ಮತ್ತೆ ನಿಮಗೆ ಭಾಷೆ ಕೇಳ್ತಿದ್ದಾರೆ. ಭಾಷೆ ಅಂತ ಬಂದಾಗ ಇಲ್ಲಿದೆಯಲ್ಲ, ಇಷ್ಟು ಭಾಷೆಗಳು ಅಥೆಂಟಿಕೇಟ್ ಆಗಿ ಬರುತ್ತೆ. ಯಾವುದು ಹಿಂದಿ ಅಥವಾ ಇನ್ಯಾವುದು ಗುಜರಾತಿ, ಕನ್ನಡ, ಮಲಯಾಳಮು, ಇದೆಲ್ಲ ಅಥೆಂಟಿಕೇಟ್ ಆಗಿ ಬರುತ್ತೆ ಅಂತಾನೆ ಎಲ್ಲ ಒಂದು ಸ್ಪೆಸಿಫಿಕ್ ಆಗಿ ತೋರಿಸ್ತಾರೆ. ಹಂಗಾಗಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡ್ಬಿಟ್ಟು ಇಂಗ್ಲೀಷ್ ಅಂತಿದೆ. ಇಂಗ್ಲೀಷಲ್ಲಿ ಸರ್ ಕಾಣಿಸ್ತಾ ಇಲ್ಲ ಸ್ಕ್ರೀನ್ ಕಾಣಿಸ್ತಾ ಇದೆ. ಹೌದು ಸರ್. ಒಂದೇ ನಿಮಿಷ. ಸರ್ ಒಂದು ನಿಮಿಷ, ನಾನು ನೀರು ಕುಡ್ಕೊಂಡ್ ಬರ್ತೀನಿ. ಓಕೆ ಸರ್.
ಸರ್ ಕೇಳಿಸ್ತಾ ಇದೆಯಾ? ಸರ್ ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ, ಮತ್ತೆ ತೋರಿಸ್ಕೊಡ್ತೀನಿ. ಸರ್ ನೀವು ಗೂಗಲ್ ಓಪನ್ ಮಾಡ್ಕೊಂಡ್ರೆ ಅಥವಾ ಗೂಗಲ್ ಕೊಡ್ತೀನಿ. ಗೂಗಲ್ ಈ ತರ ಪೇಜ್ ಬರುತ್ತೆ ನಿಮಗೆ. ಈ ತರ ಪೇಜ್ ಅಲ್ಲಿ ನಿಮಗೆ ಮೇಲ್ ಯಾವಾಗಲೂ ಲಾಗಿನ್ ರೈಟ್ ಸೈಡ್ಗೆ ಇರುತ್ತೆ. ಕಾಣಿಸ್ತಾ ಇದೆ ಸರ್ ಇವಾಗ? ಸರ್ ಮೇಲ್ ಪಕ್ಕದಲ್ಲಿ ಈ ತರ ಡಾಟ್ಸ್ ಇದೆ ನೋಡಿ. ಈ ಡಾಟ್ಸ್ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡ್ರೈವ್ ಎಲ್ಲವೂ ಕಂಟೆಂಟ್ ಸಿಗುತ್ತೆ. ಈ ಕಂಟೆಂಟ್ ಅಲ್ಲಿ ಕೊನೆಯದು ನೋಟ್ಬುಕ್ LM ಅಂತ ಇದೆ ನೋಡಿ. ಇದು ಕ್ಲಿಕ್ ಮಾಡ್ತೀವಿ. ಇದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಈ ತರ ಪೇಜ್ ಅಲ್ಲಿ ಏನು ಅಂತಂದ್ರೆ ಸರ್ ಕ್ರಿಯೇಟ್ ನ್ಯೂ ನೋಟ್ಬುಕ್ ಕ್ಲಿಕ್ ಮಾಡ್ತೀರಿ. ನಿಮಗೆ ಈ ತರ ಒಂದು ಪಾಪಪ್ ಓಪನ್ ಆಗುತ್ತೆ. ಪಾಪಪ್ ಅಲ್ಲಿ ಏನು ಅಂತಂದ್ರೆ ನೀವು ವೆಬ್ಬಿಂದನಾದ್ರೂ ಸೋರ್ಸನ್ನ ಕಲೆಕ್ಟ್ ಮಾಡ್ಕೋಬಹುದು. ಇಲ್ಲ ವೆಬ್ಬಿಂದ ಬೇಡ ಅಂತಂದ್ರೆ ಅಪ್ಡೇಟ್ ವೆಬ್ ಇಲ್ಲಿದೆ ನೋಡಿ. ಯೂಟ್ಯೂಬ್ ಇಂದನಾದ್ರೂ ತಗೋಬಹುದು, ಬೇರೆ ಇಲ್ಲಿಂದನಾದ್ರೂ ಲಿಂಕ್ನ ಇಲ್ಲಿ ತಗೊಂಡು ಹಾಕೋಬಹುದು, ಡ್ರೈವ್ ಇಂದ ತಗೋಬಹುದು. ಇಲ್ಲ ಡೈರೆಕ್ಟ್ ಕಾಪಿ ಇದೆ, ಟೆಕ್ಸ್ಟ್ ಇದೆ, ಅಲ್ಲಿ ಟೆಕ್ಸ್ಟ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಟೆಕ್ಸ್ಟ್ ಪೇಸ್ಟ್ ಮಾಡ್ಬೇಕಾದ್ರೆ ಮತ್ತೆ ಏನು ಅಂತಂದ್ರೆ ಯೂನಿಕೋಡ್ ಅಲ್ಲಿ ಇರಬೇಕು ಫಾಂಟ್. ನೋಡಿ ಫಾಂಟ್ ಕನೆಕ್ಟ್ ಆಗಲ್ಲ. ಅಂದ್ರೆ ನೀವು ಫಾಂಟ್ ತಗೋತೀರಿ ಅಂದ್ರೆ ಮತ್ತೆ ಯೂನಿಕೋಡ್ ಅಲ್ಲಿ ಫಾಂಟ್ ಅನ್ನು ತಗೋಬೇಕು, ಇದನ್ನ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ಏನ್ ಬೇಕೋ ಆ ಕಮೆಂಟ್ ಅನ್ನ ಕೊಡ್ಬೇಕು. ಈಗ ನಾನು ಏನ್ ಮಾಡ್ತೀನಿ, ಡ್ರೈವ್ ಇಂದ ತಗೋತೀನಿ ಸುಮ್ಮನೆ ಒಂದು ಕಂಟೆಂಟ್ ಅನ್ನ. ಗ್ಲೋಬಲೈಸೇಷನ್ ಕಾನ್ಸೆಪ್ಟ್ ಅಪ್ಡೇಟ್ ಮಾಡ್ತಾರೆ. ಅಲ್ಲಿಗೆ ಏನ್ ಮಾಡ್ತೀವಿ, ಆ ಕಂಟೆಂಟ್ ಅಪ್ಡೇಟ್ ಮಾಡ್ತೀವಿ. ಅಪ್ಡೇಟ್ ಆಗಿ ಕಂಟೆಂಟ್ ಇಲ್ಲಿ ಬರುತ್ತೆ. ಕಂಟೆಂಟ್ ಯಾವಾಗಲೂ ಇಂಗ್ಲಿಷ್ ಅಲ್ಲೇ ಬರುತ್ತೆ. ಯು ಕ್ಯಾನ್ ಸಿ ಇಂಗ್ಲಿಷ್ ಅಲ್ಲಿ ಮತ್ತೆ ಅದು ಸಜೆಷನ್ಸ್ ಕೇಳ್ತಾ ಇದೆ. ಮೇಲಿಂದ್ರಲ್ಲಿ ನಿಮಗೆ ಬೇರೆ ಏನಾದ್ರು ಬೇಕಾ ಅಂತ. ಇಲ್ಲ ನನಗೆ ಕನ್ನಡದಲ್ಲಿ ಬೇಕು, ಮತ್ತೆ ನೀವು ಕಮೆಂಟ್ ಕೊಡಬೇಕು. ಗಿವ್ ಇನ್ ಕನ್ನಡ. ನೋಡಿ ಕನ್ನಡದಲ್ಲಿ ಮೇಲೆ ನಾನೇನು ಫೈಲ್ ಅಪ್ಡೇಟ್ ಮಾಡಿದ್ದೀನಿ ಆ ಫೈಲಲ್ಲಿ ಇರುವಂಥ ಅಂಶವನ್ನು ಇಟ್ಕೊಂಡು ನೇಮ್ ಮೇಲೆ ಏನು ಬೇಕು ಅಥವಾ ಏನೇನಿದೆ ಈ ಇದರಲ್ಲಿ ಅಂತ ಒಂದು ಸಣ್ಣದಾಗಿ ಒಂದು ಏನು ಮಾಡ್ತಿದೆ ಅದು ಕ್ರಿಟಿಕ್ ಮಾಡಿ ಇಷ್ಟು ಕಾಲದಲ್ಲಿ ನನ್ಗೆ ಕಟ್ಕೊಟ್ಟಿದೆ. ಇನ್ ಕೇಸ್ ಇದು ಬೇಡ ಅಂತ ಅಂದರೆ ಕೆಳಗಡೆ ಮತ್ತೆ ಪಾಯಿಂಟ್ ಕೊಟ್ಟಿದೆ. ದಲಿತ ಬಂಡಾಯ ಸಾಹಿತ್ಯದ ಮೇಲೆ ಜಾಗತೀಕರಣ ಪ್ರಭಾವ ಹೇಗಿದೆ ಪ್ರಶ್ನೆ ನೀವು ಕೇಳಿದ್ರೆ ಮತ್ತೆ ಅದು ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡಿ. ಅದೇ ಹೇಳಿದ್ನಲ್ವಾ, ನೀವು ಇದನ್ನ ಮಾಡೋದಕ್ಕೆ ಮತ್ತೆ ಇಂಟರ್ನೆಟ್ ಸ್ಪೀಡ್ ಆಗಿರ್ಬೇಕು ನೋಡಿ. ಅಲ್ಲಿ ಕೊಡ್ತಾ ಇದೆ ಮತ್ತೆ ನಿಮಗೆ ಬೇರೆ ಪಾಯಿಂಟ್ ಇದೆ. ವಸುಧೇಂದ್ರ ಅವರ ಕಥೆಗಳಲ್ಲಿ ತಂತ್ರಜ್ಞಾನದ ಭಾಷೆ ಏನು, ಹೇಗೆ ಬಳಕೆ ಆಗಿದೆ ಕನೆಕ್ಟ್ ಮಾಡ್ತೀರಿ. ಅಥವಾ ನೀವೇ ಇನ್ನೊಂದು ಕ್ವಶನ್ ಯಾವುದೋ ಟೈಪ್ ಮಾಡಬೇಕು, ಟೈಪ್ ಮಾಡ್ತೀರಿ. ನನಗೆ ಇದು ಬೇಕು ಇದರಲ್ಲಿ ಈ ಲೇಖನದಲ್ಲಿ ಯಾರದೇ ಲೇಖನ ಅಥವಾ ಬುಕ್ಸ್ ಹಾಕ್ತೀರಾ, 15 ಪೇಜಿಂದ 20 ಪೇಜಿಂದ ಒಂದು ಕಥೆ ಹಾಕ್ತೀರಾ, ಹಾಕಿ ನಿಮಗೇನು ಬೇಕು ಅಂತ ಪ್ರಾಂಪ್ಟ್ ಕರೆಕ್ಟಾಗಿ ಕೊಡಬೇಕು. ಇದರಲ್ಲಿ ನನಗೆ ಇದು ಬೇಕು ಅಂತ ಹಂಗೆ ಕೊಟ್ಟರೆ ಏನು ಮಾಡುತ್ತೆ ಅಂದರೆ ಅದು ಮತ್ತೆಗೆ ಅದ್ರೊಳಗೆ ಏನೇನಿದೆ ಭಾಷೆ ಹೆಂಗಿದೆ ಅವ್ರ ಭಾಷೆ ನೋಡಿ ಬರ್ತದೆ. ಸಾಫ್ಟ್ವೇರ್ ಪ್ರಪಂಚದ ಪ್ರತಿಬಿಂಬ ಭಾಷೆಯ 3 ನೆಲೆ ಬಳಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ತಂತ್ರಜ್ಞಾನದ ಭಾಷೆ, ಉಳಿದೆರಡು ಜನಸಾಮಾನ್ಯರ ಭಾಷೆ, ಪ್ರಾದೇಶಿಕತೆಯ ಭಾಷೆ, ಮತ್ತೆ ಜಾಗತೀಕರಣದ ಪ್ರಭಾವ ಹಿಂಗಿದೆ ಕತೆ ಮೇಲೆ. ಅದಕ್ಕೆ ತಗೋತಿರೋದು ಒಂದು ಕೆಂಪು ಗಣಿ ಕತೆ ಅಂದ್ರೆ ಲೇಖನ ಇದೆ ಮೇಲೆ ಅಪ್ಡೇಟ್ ಮಾಡಿರೋ ಲೇಖನದಲ್ಲಿ ನಮಗೇನು ಕ್ಲಿಯರ್ ಕೊಡುತ್ತೆ ಅದನ್ನ ಹೇಳ್ತಿರೋದು. ನೀವೇನ್ ಕೇಳ್ತೀರಿ ಅದು ಕರೆಕ್ಟಾಗಿ ಬರುತ್ತೆ ಅಂತ. ಮತ್ತೆ ವಸುಧೇಂದ್ರರ ಕೆಂಪುಗಣಿ ಮತ್ತೆ ಕ್ಷಮೆ ಇಲ್ಲದರಲ್ಲಿ ಕಥೆಗಳ ವಸ್ತುಗಳು ಏನು ಮತ್ತೆ ಪ್ರಶ್ನೆ ಬರ್ತದೆ. ಹಿಂಗೆ ಯಾವುದನ್ನಾದ್ರೂ ನೀವು ಹಾಕಿ ಅದರಿಂದ ಏನ್ ಬೇಕು ಅಂತ ನೀವು ಕೇಳಿದ್ರೆ ಕರೆಕ್ಟಾಗಿ ಕಂಟೆಂಟ್ ಮತ್ತೆ ಅನಲೈಸ್ ಮಾಡಿ ಆ ಲೇಖನ ನೀವೇನು ಅಪ್ಡೇಟ್ ಮಾಡ್ತೀರಿ ಆ ಫೈಲಲ್ಲಿ ನಿಮಗೇನು ಬೇಕೋ ಅದನ್ನ ತಗೊಳಕ್ಕೆ ನಿಮಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ನಾನು ಅದನ್ನ ಹೇಳ್ತಾ ಈ ಕಡೆ ಮತ್ತೊಂದು ಹೇಳಿದೆ ನೋಡಿ. ಈ ಕಂಟೆಂಟ್ ಅಪ್ಡೇಟ್ ಮಾಡಿದ್ದೀನಿ ಅದೇ ಕಂಟೆಂಟಿಗೆ ಬಲಗಡೆ ಸ್ಟುಡಿಯೋ ಅಂತಿದೆ. ಅಂದ್ರೆ ಇಲ್ಲಿ ನೀವು ನಿಮಗೆ ಕಂಟೆಂಟ್ ಟೆಕ್ಸ್ಟ್ ಬೇಕಾದ್ರೆ ತಗೋಬಹುದು. ಇಲ್ಲ ಕಂಟೆಂಟ್ ಬಿಟ್ಟು ನನಗಿದು ಆಡಿಯೋ ರೂಪದಲ್ಲಿ ಬೇಕು, ಇಡೀ ಲೇಖನ ನನಗೆ ಪೂರ್ತಿಯಾಗಲ್ಲ ಅಂದ್ರೂ ಒಂದು 5 ನಿಮಿಷದಲ್ಲೋ 6 ನಿಮಿಷದಲ್ಲೋ ಆಡಿಯೋ ರೂಪದಲ್ಲಿ ಬೇಕು ಅಂತಂದ್ರೆ ಇಲ್ಲಿ ಆಡಿಯೋ ಇದೆ. ಇದು ಸ್ಲೈಡ್ಸ್ ಅಂತಿದೆಯಲ್ಲ ಇದು PPT ಅಂದ್ರೆ ಈ PPT ನೀವು ಎಡಿಟೇಬಲ್ ಅಲ್ಲ, ಅದು ಪಿಕ್ಚರೈಸ್ ಆಗಿ ಫೋಟೋ ಕಾಪಿಯ ರೂಪದಲ್ಲಿ PPT ರೂಪದಲ್ಲಿ ಬರುತ್ತೆ. ಅದನ್ನ ನೀವು ತಗೋಬಹುದು. ವಿಡಿಯೋ ಬೇಕಾದ್ರೆ ವಿಡಿಯೋ ಮಾಡ್ಕೋಬಹುದು, ಮೈಂಡ್ ಮ್ಯಾಪ್ ಮಾಡ್ಕೋಬಹುದು. ಮೈಂಡ್ ಮ್ಯಾಪ್ ಅಂದ್ರೆ ನೆನಪಿಟ್ಕೋಬಹುದು ಈಸಿಯಾಗಿ ಈ ಪಾಯಿಂಟ್ ಆ ಪಾಯಿಂಟಿಗೆ ಯಾವ ಪಾಯಿಂಟ್ ಕನೆಕ್ಟ್ ಆಗುತ್ತೆ ಹಂಗೆ ಮಾಡ್ಕೋಬಹುದು. ಇಲ್ಲ ರಿಪೋರ್ಟು ಒಂದು 2-3 ಫೈಲ್ಗಳನ್ನ ಹಾಕ್ಬಿಟ್ಟು ಕಂಪ್ಯಾರಿಟಿವ್ಲಿ ನೀವು ಚೆಕ್ ಮಾಡ್ತೀರಿ
ಈಗ ಫಾರ್ ಎಕ್ಸಾಂಪಲ್ ಅವಾಗಲೇ ಬಂತು ನೋಡ್ರಿ, ಕುವೆಂಪು ಮತ್ತೆ ಶಿವರಾಮ್ ಕಾರಂತದ್ದು ಒಂದೊಂದು ಕಥೆನೋ ಕಾದಂಬರಿನೋ ಅಪ್ಲೋಡ್ ಮಾಡ್ಬಿಟ್ಟು ಈ ಎರಡನ್ನು ಮದ್ ಮಾಡಿ ಒಂದೇ ಫೈಲಲ್ಲಿ ಹಾಕ್ಬಿಟ್ಟು ಕುವೆಂಪು ಮತ್ತು ಕಾರಂತರ ಇಲ್ಲಿ ಕೊಟ್ಟರೆ ನೀವು ಏನ್ ಬೇಕು ಅಂತ ಕಮೆಂಟ್ ಕೊಡ್ಬೇಕಿದೆ. ಪ್ರಕೃತಿ ಅವರನ್ನೇ ಯಾರಲ್ಲಿ ಜಾಸ್ತಿ ಇದೆ ಅಂತ ರಿಪೋರ್ಟ್ ತಗೊಂಡ್ರೆ ಅದೇನ್ ಮಾಡ್ತೀನಿ ಕಂಪ್ಯಾರಿಟಿವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಇದ್ರಲ್ಲಿ ಏನು ಅಂತ ಡಿಫ್ರೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಫ್ಲಾಶ್ ಕಾರ್ಡ್ ಅಂತ ಇದೆ. ಫ್ಲಾಶ್ ಕಾರ್ಡ್ ಅಂದ್ರೆ ಅದೇ ಸಣ್ಣ ಸಣ್ಣ ಇದರಲ್ಲಿ ಎಷ್ಟು ನೆನ್ಪಿಟ್ಕೊಳಕ್ ಸಾಧ್ಯ ಇದೆ ಅಂತ ನಾವೇನು ಇದು ಮಾಡ್ತೀವೋ ಆ ಥರ ಕಾರ್ಡ್ಗಳನ್ನ ಮಾಡ್ಕೋಬಹುದು, ಕ್ವಿಜ್ ಮಾಡ್ಕೋಬಹುದು. ಇದು ಹೊಸದಾಗಿ ಬಂದಿದೆ ಇನ್ಫೋಗ್ರಾಫಿಕ್ ಅಂತೇಳಿ. ಇದು ಡಾಟಾ ಜನರೇಟಿವ್ ಡಾಟಾ ಟೇಬಲ್ಸ್ ಅಲ್ಲಿ ಮಾಡ್ಕೋಬಹುದು. ನಾನು ಸುಮ್ಮನೆ ಆಡಿಯೋ ಕೊಡ್ತಾ ಇದ್ದೀನಿ. ಆಡಿಯೋ ಅಂತ ನೀವು ಕ್ಲಿಕ್ ಮಾಡಿದ್ರೆ ಯಾವ್ದು ಕ್ಲಿಕ್ ಮಾಡಿದ್ರು ವಿಂಡೋ ಪಾಪಪ್ ಆಗುತ್ತೆ. ಯಾವುದಕ್ಕಾದ್ರೂ ಕ್ಲಿಕ್ ಮಾಡಿ ಮತ್ತೆ ವಿಂಡೋ ಪಾಪಪ್ ಆಗುತ್ತೆ. ನಿಮಗೆ ಏನ್ ಬೇಕು, ಯಾವ ಭಾಷೆಯಲ್ಲಿ ಬೇಕು, ನಾನು ಅದನ್ನ ಹೇಳಿದ್ದು. ಆಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಅದರಲ್ಲಿ ಡೀಪ್ ಡೈವ್ ಅಂತಿದೆ, ಬ್ರೀಫ್ ಅಂತಿದೆ, ಕ್ರಿಟಿಕ್ ಅಂತಿದೆ, ಅಥವಾ ಡಿಬೇಟ್ ಅಂತಿದೆ. ನಿಮಗೆ ಯಾವ್ದು ಬೇಕು ಅದು ನೀವು ಕೇಳ್ಕೊಬೇಕಾಗುತ್ತೆ. ನಾನು ಸುಮ್ಮನೆ ಅದೇನಿದೆಯೋ ಅದನ್ನೇ ಬಿಡ್ತೀನಿ. ಅಥವಾ ನಿಮಗೆ ಲೆಂತ್ ಯಾವ್ದು ಬೇಕು, ಶಾರ್ಟ್ ಆಗ್ಬೇಕಾ, ಡಿಫಾಲ್ಟ್ ಆಗ್ಬೇಕಾ, ಲಾಂಗ್ ಆಗ್ಬೇಕಾ, ಲ್ಯಾಂಗ್ವೇಜ್ ನಾನು ಕನ್ನಡ ತಗೋತೀನಿ, ಡಿಫಾಲ್ಟ್ ಆಗಿದೆ. ಇನ್ನೂ ಏನಾದ್ರು ಕಮೆಂಟ್ ಕೊಡೋದಾದ್ರೆ ನೀವು ಕಮೆಂಟ್ ಕೊಡ್ಬೋದು. ಇದು ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ, ಕಲ್ಚರಲ್ ನೆರೇಟಿವ್ ಅಲ್ಲಿ, ಸೊಸೈಟಿಕಲ್ ಇಂಪ್ಯಾಕ್ಟ್ ಅಲ್ಲಿ ನಿಮಗೆ ಯಾವ್ದು ಬೇಕೋ ಅದು. ನಾನು ಸುಮ್ಮನೆ ಜನರೇಟ್ ಅಂತ ಹಾಕ್ತೀನಿ. ಅದು ಇಲ್ಲಿ ಬರ್ತಾ ಇದೆ ನೋಡಿ, ಜನರೇಟಿಂಗ್ ಆಡಿಯೋ ಕೇಳುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತೀನಿ ಅದನ್ನ ಆಡಿಯೋ ಪ್ಲೇ ಮಾಡೋದಕ್ಕೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನಾನು ಅದನ್ನ ಹೇಳಿದ್ನಲ್ವ, ಇಂಟರ್ನೆಟ್ ಸ್ವಲ್ಪ ಸ್ಪೀಡ್ ಆಗಿತ್ತು ನಿಮಗೆ, ಇಟ್ ಈಸ್ ಹೆಲ್ಪ್ಫುಲ್ ಅಂತ. ಬೇಗ ನೀವು ಅದನ್ನ ಏನ್ ಮಾಡ್ಕೋಬಹುದು ಅಂದ್ರೆ ಇದನ್ನ ನಾವೇ ಸ್ವತಃ ಮಾಡ್ತೀವಿ, ಒಂದು PPT ಮಾಡ್ಕೋತೀವಿ ಅಂದ್ರೆ ಅದಕ್ಕೆ ಟೈಮ್ ಎಷ್ಟೋ ಬೇಕು. ಅದನ್ನ ನೀವು ಕಂಟೆಂಟ್ ಅನ್ನು ಇಲ್ಲಿ ಹಾಕ್ಬಿಟ್ರೆ ಆಡಿಯೋನು ಅದೇ ಆಗುತ್ತೆ, ಸ್ಲೈಡ್ಸು ಅದೇ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಸ್ಲೈಡ್ಸಿಗೂ ಹಾಕ್ಬಿಡ್ತೀನಿ ಅಲ್ಲೇ ಸೇಮ್ ಕನ್ನಡ ಜನರೇಟ್ ನೋಡಿ. ಒಂದು ಆಡಿಯೋ ಕ್ರಿಯೇಟ್ ಆಗ್ತಾ ಇದೆ, ಇನ್ನೊಂದು ಸ್ಲೈಡ್ಸ್ ಕ್ರಿಯೇಟ್ ಆಗ್ತಿದೆ. ಇನ್ನೂ ಬೇಕಾ ನಮಗೆ ಕ್ವಿಜ್ ಮಾಡ್ಕೋಬಹುದು, ಫ್ಲಾಶ್ ಕಾರ್ಡ್ ಮಾಡ್ಕೋಬಹುದು, ವಿಡಿಯೋ ಮಾಡ್ಕೋಬಹುದು, ಅಥವಾ ಮೈಂಡ್ ಮ್ಯಾಪಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ನೀವೇನಾದ್ರೂ ಇದರಿಂದ ಮಾಡ್ಕೊಡೋದಕ್ಕೆ ಸುಲಭ ಅಂತ. ಇದಾಗ್ತಾ ಇರುತ್ತೆ. ನಾನು ಇನ್ನೊಂದು ಸಾಫ್ಟ್ವೇರ್ ಬಗ್ಗೆ ಹೇಳ್ಬಿಟ್ಟು ನಂದು ಉಪನ್ಯಾಸನ ಮುಗಿಸ್ತೀನಿ. brahmiakshara.com ಅಂತೇಳಿ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಅದು ಕನೆಕ್ಟ್ ಆಗುತ್ತೆ. brahmiakshara.com ಅಂತೇಳಿ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಅಲ್ಲಿ ನಿಮಗೆ ಏನು ಅಂತಂದ್ರೆ ಕನ್ನಡ ವ್ಯಾಕರಣ ತಂತ್ರಾಂಶ ಇದೆ. ಅದೇ ನಾನು ಹೇಳಿದೆ ನೋಡ್ರಿ, ನಿಮಗೆ ಅವಾಗ ಚಂದ್ರ ಅಥವಾ ಗಣ ವಿಸ್ತಾರ ಮಾಡ್ಕೊಳ್ಳೋದನ್ನ, ಅಲಂಕಾರಗಳನ್ನ ಪೂರ್ತಿ ಡೆವಲಪ್ ಆಗಿದೆಯಾ ಅಂದ್ರೆ ಪೂರ್ತಿ ಆಗಿಲ್ಲ, ಇನ್ನೂ ಅದು ಮಾಡ್ತಾನೆ ಇದ್ದಾರೆ. ಬಟ್ ಒಂದಂತಕ್ಕಾದ್ರೂ ಕನ್ನಡದಲ್ಲಿ ಈ ರೀತಿ ತಂತ್ರಜ್ಞಾನ ಇದೆ ಅಂತ. ಈ ಡೌನ್ಲೋಡ್ಸ್ ಅಲ್ಲಿ ನಿಮಗೆ ಮತ್ತೆ ಕವನ ಅಂತ ಒಂದು ಸಾಫ್ಟ್ವೇರ್ ಇದೆ. ಇದು ಮ್ಯಾಕ್ ಬುಕ್ ಗೆ, ಆಪಲ್ ಪ್ರಾಡಕ್ಟ್ ಗೆ. ಈ ಕಡೆ ಬಂದು ನಿಮಗೆ ಓಪನ್ ಆಗಿಲ್ಲ ಅಂತ ಅನ್ಕೋತೀನಿ. ಈಗ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. brahmiakshara.com ದಯವಿಟ್ಟು ಕಾಣಿಸಿಲ್ಲ ಅಂದ್ರೆ ಸ್ವಲ್ಪ ಹೇಳಿ ಸರ್. ನಾನು ಹೇಳ್ತಾ ಮರ್ತಿರ್ತೀನಿ ಅದನ್ನ. ಸರ್ ಕಾಣಿಸ್ತಿದೆ ಅಲ್ವಾ? brahmiakshara.com. ಇದರೊಳಗೆ ನಿಮಗೆ ಕನ್ನಡ ವ್ಯಾಕರಣ ತಂತ್ರಾಂಶ ಇದೆ ನೋಡಿ. ಛಂದಸ್ ಇದೆ, ಸಂಧಿ ವಿಸ್ತಾರ ಇದೆ, ಅಲಂಕಾರ ಇದೆ, ವಾಕ್ಯ ಕಾಗುಣಿತ ಇದೆ. ಇದೆಲ್ಲ ಇನ್ನೂ ಡೆವಲಪ್ ಆಗಿಲ್ಲ ಪೂರ್ತಿಯಾಗಿ, ಬಟ್ ಒಂದಂತಕ್ಕೆ ಇನ್ನೂ ರೆಡಿ ಆಗ್ತಾ ಇದೆ ಅಂತ. ತತ್ಸಮ ತದ್ಭವ ಇದೆ, ಕರ್ನಾಟಕ ಸಂಗೀತ ಇದೆ, ಅದರೊಳಗೆ ಕರ್ನಾಟಕ ಸಂಗೀತ, ರಾಗ, ತಾಳ, ನುಡಿಸುವಿಕೆ ಎಲ್ಲವೂ ಇದೆ, ಅಲಂಕಾರ ಇದೆ. ನೀವು ಡೌನ್ಲೋಡ್ಸ್ ಅಂತ ಕೊಟ್ಟರೆ ಇದರಲ್ಲಿ ನೋಡಿ ಅವ್ರು ಹೇಳಿದಾರೆ ನಂತರ ವ್ಯಾಕರಣ ಆಗ್ತಿದೆ, ಬಟ್ ಪೂರ್ತಿಯಾಗಿಲ್ಲ, ಇನ್ನು ಕನೆಕ್ಟ್ ಆಗಿಲ್ಲ. ಛಂದಸ್ಸಲ್ಲದೆ ತತ್ಸಮ ತದ್ಭವ, ನಾಮಪ್ರಕರಣ, ಕ್ರಿಯಾಪ್ರಕರಣ, ರೂಪನಿಶ್ಚತೆ, ಅಲಂಕಾರಗಳನ್ನ ವಿಶ್ಲೇಷಿಸಬಹುದು. ಇದು ಒಂದು ಆಪಲ್ಗೂ ಇದೆ, ಇನ್ನೊಂದು ವಿಂಡೋಸ್ಗೂ ಇದೆ. ವಿಂಡೋಸ್ಗಾದ್ರೆ ಈ ಫಾರ್ಮೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು, ಆಪಲ್ಗಾದ್ರೆ ಈ ಫಾರ್ಮೆಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇನ್ನೊಂದಿದೆ ವ್ಯಾಕರಣ ಅಂತೇಳಿ, ಇದಿನ್ನೂ ಕನೆಕ್ಟ್ ಆಗಿಲ್ಲ, ಬಟ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನನ್ನಲ್ಲಿ ಇದು ತೋರಿಸ್ತೀನಿ. ವ್ಯಾಕರಣ ಅನ್ನೋ ಸಾಫ್ಟ್ವೇರ್ ಇದೆ, ಕವನ ಅನ್ನುವಂಥ ಸಾಫ್ಟ್ವೇರ್ ಇದೆ. ಇದು ಆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಳ್ಳೋದು. ಇಲ್ಲಿದೆ ನೋಡಿ ಕವನ ಅಂತ ಹೇಳಿ, ಸುಮ್ಮನೆ ನಾನು ತೋರಿಸ್ತಾ ಇದ್ದೀನಿ.
ಇಲ್ಲಿ ನಿಮಗೆ ಎಂಟಿ ಒಂದು ವಿಂಡೋ ಕಾಣಿಸ್ತಾ ಇದೆ. ಇದು ನಾನು ಪದ್ಯ ಅಲ್ವಾ, ಅವ್ರು ಹೇಳಿದ್ದಾರೆ ಛಂದಸ್ಸು ವ್ಯಾಕರಣ, ನಾನು ಸುಮ್ಮನೆ ರನ್ನೊಂದು ಪದ್ಯವನ್ನು ಹಾಕೊಂಡಿದ್ದೀನಿ. ಆರೋ ನಿಶ್ಚಿತ ಕಂಠೀರ ಪದ್ಯವನ್ನು ತಗೊಂಡಿದ್ದೀನಿ. ಕಂಟ್ರೋಲ್ ಏನ್ ಮಾಡ್ತೀನಿ, ಇಲ್ಲಿದೆ ನೋಡಿ ವ್ಯಾಕರಣ, ವಿಸ್ತಾರ, ಕಷ್ಟ ಅದು ಬರೋದು. ಯಾಕೆಂದ್ರೆ ವ್ಯಾಕರಣದಲ್ಲಿ ಅದಿಲ್ಲ, ಛಂದಸ್ಸಿಗೆ ಬರ್ತದೆ. ಪ್ರಸ್ತಾರ ಹಾಕು, ಆಯ್ಕೆ ಮಾಡಬೇಕು, ಪ್ರಸ್ತಾರ ಹಾಕುವಂತ ಕೊಡಬೇಕು. ಕೆಳಗಡೆ ಬಂದಿದೆ ನೋಡಿ, ಆರವವನ್ನು ನಿರ್ಜೀತ ಕಂಠೀರ ಅಕ್ಷರಗಳು ತೋರಿಸ್ತಾ ಇದೆ ಎಷ್ಟು ಅಂತ ಹೇಳಿ. ಆದಿಸ್ವರ ಏನಿದೆ, ಅಂತ್ಯಪ್ರಾಸ ಏನಿದೆ, ಶಿಥಿಲ ದ್ವಿತ್ವ ಬಳಸಿದೀವಿ, ಪೂರ್ವಾಂತ್ಯ ದ್ವಿತ್ವ ಬಳಸಿದೀವಿ. ಅಂದ್ರೆ ಅಥೆಂಟಿಕೇಟ್ ಆಗಿ ಇನ್ನೂ ಸಾಫ್ಟ್ವೇರ್ ಏನು ಡೆವಲಪ್ ಆಗಬೇಕು, ಬಟ್ ಇಷ್ಟಾದ್ರೂ ಮಾಡ್ತಾ ಇದೆ ಅಂತ. ನೋಡಿ, ಇದನ್ನು ನಾವೇ ಹಾಕ್ಬೇಕು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಬೋದು ಅಂತ, ಅಥವಾ ಯಾವುದು ನೋಡ್ಬೋದು. ನಾನು ಇನ್ನೊಂದು ಪದ್ಯ ತಗೋತಾ ಇದ್ದೀನಿ. ಒಂದು ಪದ್ಯ ಸಾಲು, ಅಲಂಕಾರ. ಇದು ಬರ್ಬೇಕು ಪೂರ್ತಿಯಾಗಿ, ಬಟ್ ಬರ್ತಿಲ್ಲ. ಒಳಗಿನ ಮಂದಿ ಮುಂದುವಡಿಸಿದ್ರು ಮುಂಗಾರಿ ಸಿರಿಯಲ್ ಸಿರಿಗಂಡ ಹಿಂಗ್ ಬರ್ಬೇಕದು. ಅದು ಯಾವ ಅಲಂಕಾರ ಅಂತಾನು ತೋರಿಸ್ಬೇಕು, ಬಟ್ ಅದು ಇನ್ನೂ ಅದೇ ಹೇಳಿದ್ನಲ್ವ, ಇನ್ನೂ ಅದೇನ್ ಮಾಡ್ತಿದ್ದಾರೆ ಅಂದ್ರೆ ಇನ್ನೂ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲೇ ಇರೋದ್ರಿಂದ ಅಷ್ಟು ಪೂರ್ತಿಯಾಗಿ ಬರ್ತಿಲ್ಲ. ಬಟ್ ಇದು ನೀವು ಹಿಂದೂಸ್ತಾನ್ ತಗೊಂಡು ಗಣವಿಸ್ತಾರ ಹಾಕೊಂಡ್ರೆ ಹಾಕ್ಬಿಡುತ್ತೆ ಯಾವುದು ಏನು ಅಂತ. ಅಥವಾ ಇನ್ನೊಂದು ಯಾವುದೋ ಪದ ಇದೆ, ಒಡೆಸಿದರು. ಇಲ್ಲಿ ವ್ಯಾಕರಣದಲ್ಲಿ ನಾಮಪದನ ಕೇಳಿದರು, ನಾಮಪದವಲ್ಲ, ವಚನ ಏಕವಚನ. ಈ ಕಡೆ ಬಂದಿದೆ, ಕಾಣಿಸ್ತಾ ಇದೆಯಾ ನಿಮಗೆ? ಸಾರಿ ಕಾಣಿಸ್ತಾ ಇಲ್ಲ. ನನಗೆ ತೋರಿಸ್ತೀನಿ ಸರ್, ಸ್ಕ್ರೀನ್ ಸ್ಟ್ರಕ್ ಆಗಿದೆ. ಹ್ಞೂ ಸರ್, ಹ್ಞೂ ಸರ್. ಸರ್ ಈಗ ಕಾಣಿಸ್ತಾ ಇದೆ ನೋಡಿ ಸರ್. ಇಲ್ಲಿದೆ, ಇದು ಸಾಫ್ಟ್ವೇರ್ ಡೌನ್ಲೋಡ್ ಆಗಿರೋದು. ಈ ಸಾಫ್ಟ್ವೇರ್ ಅಲ್ಲಿ ನಾನು ರನ್ನೊಂದು ಪದ್ಯ ಹಾಕಿದ್ದೀನಿ. ರನ್ನೊಂದು ಪದ್ಯದಲ್ಲಿ ಏನು ಅಂದರೆ ನಾನು ಸುಮ್ಮನೆ ಸೆಲೆಕ್ಟ್ ಮಾಡ್ತೀನಿ. ಇದು ಕಷ್ಟ, ಪ್ರಥಮ ತಗೊಳ್ಳೋದಿಲ್ಲ, ಬರಲ್ಲ. ಛಂದಸ್ಸು ಬರ್ತೀನಿ. ಛಂದಸ್ಸಲ್ಲಿ ಪದ ಪ್ರತ್ಯೇಕಿಸಿ ಅಂತ ಒಂದು ಪದ ಇದೆ. ಕ್ಲಿಕ್ ಮಾಡ್ತೀನಿ, ಕೆಳಗೆ ಮಾಡಿ ಒಂದೊಂದು ಅಕ್ಷರನೂ ಕೂಡ ಏನಾಗಿದೆ ಅಂತಂದರೆ ಬಿಡಿಸಿ ಬರ್ತಿದ್ದಾರೆ. ಅಥವಾ ನಾನು ಇದನ್ನ ಏನು ಮಾಡ್ತೀನಿ, ಮೇಲೆ ಮತ್ತೆ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಪ್ರಸ್ತಾರ ಹಾಕುವಂತಿದೆ, ಹಾಕ್ತೀನಿ ನೋಡಿ. ಪ್ರಸ್ತಾರ ಆರವನು ನಿರ್ಜೀತ ಕಂಠೀರುವ ರವನು ನಿರಸನ ರವನು ಉಪಾರವನ್ನು ಕೇಳಿದ ನೀರೊಳಗೆ ಬೆಮ್ಮತ್ತ ದೂರದ ಪ್ರಕಾರ ಅಷ್ಟಾಗ್ತಿದೆ ಅಂತ ಅನ್ಕೋತೀನಿ. ಅಂದ್ರೆ ಇನ್ನೂ ಸರಿಯಾಗಿ ತಗೋಬೇಕಿದೆ, ಬಟ್ ಈ ಮಟ್ಟಿಗಾದ್ರೂ ಒಂದು ಸಾಫ್ಟ್ವೇರ್ನ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಅಂತ. ಅಥವಾ ಇಲ್ಲಿದೆ ನೋಡಿ, ನಿರ್ಜೀತ ರವಮಂ ಅಂತ ಒಂದು ಪದ ಇದೆ. ನಾನು ಇದನ್ನ ಅಲಂಕಾರ ತಗೊಂಡ್ಬಂದು ಇದು ನಾಮಪದನ ಏನು ಅಂತ ಕೇಳ್ತೀನಿ. ಅದಕ್ಕದು ರವಮಂ ನಾಮಪದ, ನಾಮಕೃತಿ ರವಮಂ ಸ್ವರೂಪ ನಾಮಪದ, ಪ್ರತ್ಯಯ ಕಾರಕರ್ತ ಸಂಬಂಧ, ಮೂಲ ವಚನಗಳ ವಚನ ಏಕವಚನ, ಲಿಂಗ ಪುಲ್ಲಿಂಗ ವಿಭಕ್ತಿ ಶ್ರೇಷ್ಠ. ಅಂದ್ರೆ ಪೂರ್ತಿ ಅಂತ ನಾನು ಹೇಳಲ್ಲ. ಈಗ ದಯವಿಟ್ಟು ಅಂತ ಒಂದು ಪದ ಇದೆ, ಇದು ಕ್ರಿಯಾಪದನ ಅಂತ ಕೇಳ್ತೀನಿ. ಅದಕ್ಕೆ ನೋಡಿ, ಕ್ರಿಯಾಪದ ಹೌದು, ಕರ್ಮಕ ಅಲ್ಲ, ಇಲ್ಲ, ಪ್ರಯೋಗ ಕರ್ತರಿ, ನಿರ್ಧಾರ ಅನಿರ್ಧಾರಿತ ಧಾತು ಹೊಂದಾಣಿಕೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಅಕ್ಷರ ಅಂತ ಒಂದು ಪದ ಇದೆ. ನಾವೇನು ತಗೊಂಡು ಇದಕ್ಕೆ ತದ್ಭವ ರೂಪ, ಅದು ಹೇಳಿದಲ್ವ ಎರಡು, ಇನ್ನು ಅದು ಡೆವಲಪ್ ಆಗಬೇಕು, ಆಗ್ತಿಲ್ಲ. ನಾಮಪದ ಅಂತ ಕೊಟ್ಟರೆ ಮತ್ತೆ ತಗೊಳುತ್ತೆ ಅಕ್ಷರಗಳು. ನಾಮಪದ, ಹೂವು, ಆಗಮಗಳು, ಕಾರ್ಯಕರ್ತ. ಅಂದ್ರೆ ಒಂದು ಹಂತಕ್ಕಾದ್ರೂ ಕನ್ನಡವನ್ನು ನಾವು ಬೆಳೆಸೋದಕ್ಕೆ ಟೆಕ್ನಾಲಜಿ, ಈಗ ಅಳಗನ್ನಡ ನೀವು ಇದನ್ನೇ ಮಾಡ್ಬೇಕು ಕೆಲಸನ ಅಂತಂದ್ರೆ
ನೀವು ಅದನ್ನೆಲ್ಲ ಅಂದ್ರೆ ವ್ಯಾಕರಣದ ಅಂಶಗಳನ್ನೆಲ್ಲ ಓದ್ಕೋಬೇಕು, ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಕೃತಾರ್ಥ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಕಾರಕಾರ್ಥಗಳು ಇಲ್ಲ ಆಗ್ತದೆ ಅಂತ ಗೊತ್ತಿರಬೇಕು, ಆಮೇಲೆ ಅದರಲ್ಲಿ ಅದ್ರ ಸ್ವರೂಪ ಏನು ಅಂತ ಗೊತ್ತಿರಬೇಕು. ಅದನ್ನೆಲ್ಲ ಓದ್ಕೊಂಡು ಎಲ್ಲವನ್ನೂ ಮಾಡೋದಕ್ಕೆ ಇಟ್ಸ್ ಟೇಕ್ ಟೈಮ್ ಅಂತ. ಅದನ್ನ ನೀವು ಟೆಕ್ನಾಲಜಿ ಬೇಸ್ಡ್ ಆಗಿ ಮಾಡಿದ್ರೆ ನಿಮಗೆ ಇನ್ನೂ ಬೇಗನೂ ಕೆಲಸ ಆಗುತ್ತೆ, ನಮಗೆ ಅಥೆಂಟಿಕೇಟ್ ಆಗೂ ಸಿಗುತ್ತೆ ಅಂತ. ಇದನ್ನ ಇನ್ನೂ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದೆ, ಇದು ಪೂರ್ತಿ ಆಗಿಲ್ಲ. ನಾನು ಅದೇ ಹೇಳಿದ್ನಲ್ವಾ, ಅದೇನು ಅಂತಂದ್ರೆ ಸುಮ್ಮನೆ ನಾನು ಇನ್ನೊಂದು ಪದ ತಗೋತೀನಿ. ನಿಮಗೆ ರಾಮನು ಕಾಡಿಗೆ ಹೋದನು, ಇದನ್ನ ನೋಡಿ ರೂಪ ನಿಷ್ಪತ್ತಿ ಅಂತಿದೆ. ಮತ್ತೆ ಅದು ರೂಪ ನಿಷ್ಪತ್ತಿ ಅಂದ್ರೆ ಅದೇನು ಅಕರ್ಮಕನೋ, ವಚನೋ, ಲಿಂಗನೋ, ಆಖ್ಯಾತನೋ, ಅನ್ನೋನೋ, ಪ್ರಯೋಗನೋ, ಕಾಲನೋ, ಅರ್ಥಕ್ಕಿದೆಯಾ? ಅಥವಾ ನೀವು ಇದು ಓಕೆ, ಕೆಲವಾದ್ರೂ ಬರ್ತಿರಲ್ಲ, ವ್ಯಾಖ್ಯೆ ಇದೆ, ವಾಕ್ಯ ಇದೆ, ಈ ವಾಕ್ಯದಲ್ಲ ಕೊಡ್ಬೇಕು, ಯಾವುದು ಕರ್ತೃ ಕರ್ಮ ಕ್ರಿಯಾ ಅಂತ ಕೊಡ್ಬೇಕು, ಬಟ್ ಅದು ಕೊಡ್ತಿಲ್ಲ. ಕ್ರಿಯಾಪದ ನೋಡಿ, ರಾಮನ ಕ್ರಿಯಾಪದ ನೋಡಿ, ರಾಮನ ಕ್ರಿಯಾಪದ ಅಂದ್ರೆ ಇದು ಓದನು ಅಷ್ಟೇ ಬರ್ಬೇಕು, ಬಟ್ ಅಲ್ಲಿ ರಾಮನ ಕಾಡಿಗೆ ಓದನು ಅದನ್ನ ಹೇಳ್ತಿರೋದು ನಿಮ್ಗೆ. ಏನಂದ್ರೆ ಇನ್ನು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ, ಅದು ಇನ್ನು ಅದೇ ಹೇಳಿದ್ರಲ್ವ, ಇನ್ವೆಸ್ಟ್ಮೆಂಟ್ ಅದೆಲ್ಲ ಕಮ್ಮಿ. ನಿಮಗೆ ಗೊತ್ತಿದೆ ಟೆಕ್ನಾಲಜಿ ಎಲ್ಲಿ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಸಾಫ್ಟ್ವೇರಿಗೋ ಅಥವಾ ಬೇರೆ ಬೇರೆ ಇದಕ್ಕೆ ಮಾಡ್ತಾರೆ, ಅದು ನಮ್ಮಂತ ರೀಜನಲ್ ಲ್ಯಾಂಗ್ವೇಜ್ಗಳಿಗೆ ತುಂಬಾ ಕಮ್ಮಿ. ನೀವು ವಿಂಡೋಸ್ ಅಲ್ಲಿನೇ ಈಗ ನಾನು ಕನ್ನಡ ಟೈಪ್ ಮಾಡಬೇಕು ಅಂದ್ರೆ ಇವತ್ತು ಹೆಂಗೋ ನಿಮಗೆ ಕನ್ನಡ ಅಂತ ತೋರಿಸ್ತಾ ಇದೆ, ಟೈಪ್ ಆಗ್ತಾ ಇದೆ. ಬಟ್ ಸುಮಾರು ನೀವು ಹಳೆ ವಿಂಡೋಸ್ 7 ಆ ವರ್ಷನ್ ಹೋದ್ರೆ ನಿಮಗೆ ಇಲ್ಲಿ ಕನ್ನಡ ಅನ್ನುವಂತ ಯಾವುದು ಇದಿಲ್ಲ. ಕಾಣಿಸ್ತಿದೆ, ಪೂರ್ತಿ ವಿಂಡೋ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಇಲ್ಲಿದೆ ನೋಡಿ, ಕನ್ನಡ ಅಂತ ನಾನು ಇಲ್ಲೇನು ಮಾಡ್ತೀನಿ, ಆಲ್ಟರ್ನೇಟ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ನಾನು ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ತಗೋತೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಇದನ್ನ ಅನುಭವಿಸಿರ್ತೀರಿ. ಎಲ್ಲಿ ಅಂತಂದ್ರೆ ನೀವು ವರ್ಡಲ್ಲಿ ಟೈಪ್ ಮಾಡ್ಬೇಕಾದ್ರೆ ಆರಾಮಾಗಿ ಕನ್ನಡ ನುಡಿಯಿದೆ ಹಂಗೆ ಟೈಪ್ ಮಾಡ್ತೀವಿ. ಅದನ್ನ ನೀವು ಗೂಗಲ್ದಲ್ಲಿ ಟೈಪ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಪೇಜ್ ಓಪನ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ ಇದು, ಗೂಗಲ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಕನ್ನಡದಲ್ಲಿ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕುವೆಂಪು ಬಗ್ಗೆ ನಾನು ನೋಡ್ಬೇಕು. ಇದು ನೋಡಿ ಕುವೆಂಪು ನಾವೇ ಟೆಕ್ಸ್ಟ್ ಅಂತ ನಾನು ಕೊಟ್ಟರೆ ಇದು ಇಂಗ್ಲೀಷಲ್ಲಿ ಬರ್ತದೆ. ಇದು ಕೊಟ್ಟರೆ ಎಷ್ಟು ಬರುತ್ತೆ ನಿಮಗೆ? ಏನು ಬರಲ್ಲ, ಬರೀ ಇಂಗ್ಲೀಷಲ್ಲಿ ಮಾತ್ರ ತೋರಿಸುತ್ತೆ, ಕನ್ನಡದ ಒಂದು ಪದ ಇಲ್ಲ. ನಾನು ಇದನ್ನ ಏನು ಮಾಡ್ತೀನಿ, ನಾನು ಮತ್ತೆ ಇದನ್ನ ಕನ್ನಡಕ್ಕೆ ಅಂದ್ರೆ ಫೋನೋಟಿಕ್ಕು ಇದೆ, ಇದಿನ್ನೂ ಜನರೇಟ್ ಆಗ್ತಿಲ್ಲ. ಫೋನೋಟಿಕ್ಕಲ್ಲಿ ಓದ್ಕೋತೀನಿ, ಅದೇ ಸೇಮ್ ಕಂಟೆಂಟ್ ಕುವೆಂಪು ಅಂತ ಇಂಗ್ಲೀಷಲ್ಲಿ ಏನು ಟೈಪ್ ಮಾಡ್ತೀನೋ ಇಂಗ್ಲೀಷಲ್ಲೇ ಟೈಪ್ ಮಾಡೋದು. ಕುವೆಂಪು ಕನ್ನಡದಲ್ಲಿ ಬಂತು ನೋಡಿ, ಕುವೆಂಪು ಅವರ ಪರಿಚಯ. ಅರ್ಥಾಗ್ತಿದೆಯಾ? ಅಂದ್ರೆ ಟೆಕ್ನಾಲಜಿನ ನಾವು ಯಾವ ರೀತಿ ಬಳಸ್ಕೋಬಹುದು ಅಂತ. ಇನ್ನೂ ಒಂದಿದೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ ಇದೆ, ನಾನು ಸುಮ್ಮನೆ ತೋರಿಸ್ತೀನಿ ನಿಮಗೆ. ಪಂಪನು ಕವಿತೆ ಇದೆ, ಇದನ್ನ ನಾನೇನು ಮಾಡ್ತೀನಿ, ಸುಮ್ಮನೆ ಈಗ ಫೋಟೋ ಇದೆ, ಫೋಟೋ ಕಾಪಿ ಇಲ್ಲಿದೆ ನೋಡಿ, ಹೆಂಕಣ ಗಾಳಿ ಸೋಂಕುಗರಂ, ಇದೆ ಪದ್ಯ. ಇದನ್ನ ನಾನೇನು ಮಾಡ್ಬೇಕು ಅಂದ್ರೆ ಟೆಕ್ಸ್ಟ್ ಅನ್ನು ತಗೋಬೇಕು. ಹೆಂಗ್ ತಗೋಬೇಕು? ಫೋಟೋ ತಗೊಳಕ್ ಬರಲ್ಲ, ತಗೊಂಡ್ರು ಕೆಲವು ಅಕ್ಷರ ಸರಿಯಾಗಿ ಬರಲ್ಲ. ನಾನೇನ್ ಮಾಡ್ತೀನಿ, ಅದನ್ನ ರೈಟ್ ಕ್ಲಿಕ್ ಮಾಡ್ತೀನಿ, ಓಪನ್ ವಿತ್ ಕೊಡ್ತೀನಿ, ಗೂಗಲ್ ಅಲ್ಲಿ ಓಪನ್ ಮಾಡ್ಕೊತೀನಿ. ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ, ಕಾಣಿಸ್ತಿದೆ ನಿಮಗೆ, ರೈಟ್ ಕ್ಲಿಕ್ ಮಾಡ್ತೀನಿ, ಫೋಟೋ PDF ಏನಾದರೂ ಓಪನ್ ಮಾಡ್ಕೊಡ್ರಿ. ನನಗೆ ಟೆಕ್ಸ್ಟ್ ಬೇಕಾದ ಕನ್ನಡ ಇಂಗ್ಲೀಷ್ ಯಾವುದಾದ್ರೂ ಆಗಿದೆ, ನನಗೆ ಬೇಕು, ರೈಟ್ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿದೆ ನೋಡಿ, ಸ್ಕ್ಯಾನ್ ದಿಸ್ ಇಮೇಜ್ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಕರ್ಸರ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊತೀನಿ. ಅಥವಾ ಅದು ಬೇಡವಾ, ನೋಡಿ ಇಂಗ್ಲೀಷಲ್ಲಿದೆ, ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಹೆಂಗಾರು ಮಾಡ್ಕೋಬೋದು, ನಿಮಗೆ ಇಡೀ ಪೂರ್ತಿ ಪೇಜ್ ಬೇಕಾದ್ರೆ ಪೂರ್ತಿ ಪೇಜ್ ಮಾಡ್ಕೋಬೋದು, ಇಲ್ಲ ನೀವು ಮ್ಯಾನ್ಯಲ್ ಆಗಿ ಇದನ್ನ ಹೇಳ್ಕೋಬೋದು ನೀವು. ಅಥವಾ ಇದು ನೋಡಿ, ಇದು ಬಂತು ಕಾಪಿ ಟೆಕ್ಸ್ಟ್ ಅಂತಿದೆ, ಟೆಕ್ಸ್ಟ್ ಕಾಪಿ ಮಾಡ್ಕೊತೀನಿ, ನೆಕ್ಸ್ಟ್ ಪೇಜ್ ಬರ್ತೀನಿ, ಟೆಕ್ಸ್ಟ್ ಮಾಡ್ತೀನಿ. ಬಂತ ಟೆಕ್ಸ್ಟ್ ಸಿಕ್ತು ನನಗೆ. ಈ ಟೆಕ್ಸ್ಟಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇರ್ತವೆ, ಮತ್ತೆ ಹೇಳಿದ್ನಲ್ವ ಟೆಕ್ಸ್ಟ್ ಪರಿಪೂರ್ಣವಾಗಿ ಕೊಡಲ್ಲ, ಅದ್ರೊಳಗೆ ಎರಡು ಇರುತ್ತೆ. ಮತ್ತೆ ನಾನು ಅದನ್ನ ಏನು ಮಾಡ್ಕೋಬೇಕು ಅಂದರೆ, ನಾನು ಮ್ಯಾನ್ಯಲ್ಲಾಗಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೋಡಿಕೊಂಡು ಯಾವ ಅಕ್ಷರ ಸರಿಯಾಗಿದೆ, ಯಾವ ಅಕ್ಷರ ತಪ್ಪಾಗಿದೆ, ಇದನ್ನ ಕಾಪಿ ಮಾಡ್ಕೊತೀನಿ. ಅಥವಾ ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ, ನೋಡಿ ನೋಟ್ ಮಾಡ್ಕೊಂಡಿದ್ದೀನಿ, ಕಾಪಿ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಇಲ್ಲಿಗೆ ಬರ್ತೀನಿ, ಪೇಸ್ಟ್ ಮಾಡ್ತೀನಿ ಅಂತ. ಇದನ್ನ ನಾನು ಏನು ಬೇಕೋ ಮಾಡ್ಕೋಬೋದು. ಅಂದರೆ ಇಷ್ಟು ಕನ್ನಡಕ್ಕೆ ಸಾಧ್ಯತೆಗಳಿದ್ದಾವೆ ಅಂತ ಟೆಕ್ನಾಲಜಿಯನ್ನು ಬಳಸ್ಕೊಂಡು. ಅಥವಾ ಇದೇ ಟೆಕ್ಸ್ಟ್ ನಾನೇನು ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ರೈಟ್ ಕ್ಲಿಕ್ ಮಾಡ್ತೀನಿ,
ಸರ್ಚ್ ಇಮೇಜ್ ಕೊಟ್ಟಿದ್ದೀನಿ, ಇಲ್ಲಿದೆ ನೋಡಿ ನಿಮಗೆ ಟ್ರಾನ್ಸ್ಲೇಟ್ ಅಂತಿದೆ. ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಮೊದಲನೇದು, ಅಥವಾ ನೀವು ಇನ್ನೂ ಸ್ಪೆಸಿಫಿಕ್ ಬೇಕು ಅಂದ್ರೆ ನಾನು ಇಷ್ಟು ಮಾತ್ರ ಇಲ್ಲಿದೆ ಅಲ್ವಾ, ರೈಟ್ ಕ್ಲಿಕ್ ಮಾಡ್ತೀನಿ, ಇಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊತೀನಿ, ಟ್ರಾನ್ಸ್ಲೇಟ್ ಅಂತ ಕೊಡ್ತೀನಿ. ಇಲ್ಲಿ ಬರ್ತಾ ಇದೆ ನಿಮಗೆ. ಇಲ್ಲೂ ಒಂದು ಆಪ್ಷನ್ ಎ ಅಂತ ಕೊಟ್ಟರೆ ನೀವು ಮತ್ತೆ ಅದೇ ಪೇಜು ಎ ಹೋಗ್ಬೇಕು. ಅಂದ್ರೆ ಎಷ್ಟು ಸಾಧ್ಯತೆಗಳಿದಾವೆ ಅಂದ್ರೆ ನಾವೇನ್ ಬೇಕಾದ್ರೂ ಮಾಡ್ಕೋಬಹುದು, ಅಷ್ಟು ಸಾಧ್ಯತೆ ನಮಗಿದೆ. ಬಟ್ ಮಾಡ್ಕೊಳಕ್ಕೆ ನಮಗೆ ಸ್ವಲ್ಪ ಅದು ಟೆಕ್ನಿಕಲ್ ನಾಲೆಡ್ಜ್ ಇದ್ರೆ, ಅದೇ ಹೇಳ್ತಿರೋದು, ನೀವು ಶ್ರಮ ಹಾಕ್ತಿದೀವಿ, ಆ ಶ್ರಮನ ಸ್ಮಾರ್ಟ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಈಸಿ ಆಗುತ್ತೆ ಅಂತ ಅಷ್ಟೇ ಬಂತು ಮಾಡಿದ್ವಿ. ಇದನ್ನ ಕನ್ನಡದಲ್ಲಿ ಬೇಕಾ ಅಥವಾ ಏನೇ ಕೇಳ್ತಾ ಇದೆ ನಿಮಗೆ ಯಾವ್ದು ಬೇಕು, ಏನ್ ಬೇಕು ಎಲ್ಲವೂ ಸಿಗುತ್ತೆ ಅಂತ. ಇಲ್ಲಿ ಬಂದಿದೆ ನೋಡಿ, ಕಡಿಮೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಕಾಣಿಸ್ತಾ ಇದೆಯಾ? ಅವಾಗಲೇ ನಾನು ನೋಟ್ ಪ್ಯಾಡ್ ಎಲ್ಲ ನಾನು ತೋರಿಸ್ತೀನಿ ನೋಡಿ, ನೋಟ್ಬುಕ್ ಎಲ್ಲ ಇದರಲ್ಲಿ ಆಡಿಯೋ ಕೊಟ್ಟಿದ್ದೆ, ಆಡಿಯೋ ಆಮೇಲೆ ತೋರಿಸ್ತೀನಿ. ಆಡಿಯೋ ಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ, ಫ್ರಾಗ್ಮೆಂಟ್ ಇದು ಮತ್ತೆ ಅದೇ ಸ್ಲೈಡ್ಸ್ ಕೊಟ್ಟಿದ್ದೆ ನಾನು, ಒಂದು ಸ್ಲೈಡ್ಸು, ಇನ್ನೊಂದು ಬಂದು ಆಡಿಯೋ ಕೊಟ್ಟಿದ್ದೆ. ಸ್ಲೈಡ್ಸ್ ಓಪನ್ ಆಗ್ತಾ ಇದೆ, ಅದೇ ಕಂಟೆಂಟ್ ನಾನು ಅಪ್ಡೇಟ್ ಮಾಡಿದ್ನಲ್ಲ ಮೊದಲು, ಇಲ್ಲಿ ಅಪ್ಡೇಟ್ ಮಾಡಿದ್ದೆ ಗ್ಲೋಬಲೈಸೇಷನ್ ಒಂದು ಆರ್ಟಿಕಲ್ ಇತ್ತು, ಅದನ್ನ ಅಲ್ಲಿ ಹಾಕಿದ್ದೆ. ಅದು ಏನು ಮಾಡಿದೆ ಅಂದರೆ PPT ರೂಪದಲ್ಲಿ ಕೊಟ್ಟಿದೆ. ನಾನು ಅದನ್ನು ಸುಮ್ಮನೆ ಅದನ್ನು ಮಾಡಿಕೊಂಡ್ರೆ ನೋಡಿ, ಜಾಗತೀಕರಣ ಒಂದು ಒಡೆದ ಕನ್ನಡಿ. ನಾನು ಅದನ್ನ ಏನೋ ಲೆಕ್ಕನ ಬರೆದಿರೋದು, ಬಟ್ ಅದು ನನಗೆ ಒಂದು PPT ರೂಪದಲ್ಲಿ ಇಡೀ ಕಂಟೆಂಟನ್ನು ಇಡೀ ಬಳಸ್ಕೊಂಡು ಸರಳವಾಗಿ ಒಂದು PPT ಕೊಡಕ್ಕೆ ಸಾಧ್ಯ ನಾನು ಕೊಡ್ತಾ ಇದ್ದೀನಿ ನೋಡಿ. 1ನೇ ಪೇಜ್ ಆಗಿದೆ, 2ನೇ ಪೇಜ್ ಕನ್ನಡ ಕಥಾ ಪರಂಪರೆಯ ಮೈಲಿಗಲ್ಲು, ನವೋದಯ, ನವ್ಯ, ದಲಿತ ಬಂಡಾಯ, ವಿವಾದ. ನೆಕ್ಸ್ಟ್ ಕಳೆದ 25 ವರ್ಷಗಳ ಆಳವಾದ ಪಲ್ಲಟ ಮೀನ್ಸ್ ಬದಲಾವಣೆ ಅಂತ. ಏನೇನು ಬದಲಾವಣೆ ಆಗಿದೆ? ಈ ಆಳವಾದ ಅಂತ ನಾವು ಬಳಸಲ್ಲ, 25 ವರ್ಷಗಳಲ್ಲಿ ಆದಂತ ಬದಲಾವಣೆ ಅಂತ. ಅಂದ್ರೆ ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಅದು ಕೊಡುತ್ತೆ ಯಥಾವರ್ತಗಳು ಏನೋ ಕೊಡುತ್ತೆ. ನಮಗೆ ಈ ಪದ ಸರಿ ಇಲ್ಲ, ಆಳವಾದ ಅಂತ ನಾವು ಎಲ್ಲೂ ಬಳಸಲ್ಲ. ಅದನ್ನ ಏನ್ ಮಾಡ್ಕೋಬೇಕು ನಾವು, ಬದಲಾವಣೆ ಮಾಡ್ಕೋಬೇಕು ಅಂತ. ಅದು ಮತ್ತೆ ಅನಲೈಸ್ ಮಾಡಿ ನೋಡಿ, ಆರ್ಥಿಕತೆ, ಸೊಸೈಟಿ, ಗ್ಲೋಬಲೈಸೇಷನ್ ಏನ್ ಸರಿ ಮಾಡಿದೆ, ಏನ್ ತಪ್ಪು ಮಾಡಿದೆ, ಸಾಹಿತ್ಯದಲ್ಲಿ ಏನ್ ಬದಲಾವಣೆ ಆಗಿದೆ. ನೆಕ್ಸ್ಟ್ ಸಾಮಾಜಿಕ ಬದಲಾವಣೆಯ ಗ್ರಹಿಕೆಗಳು, ಸಮಾಜಶಾಸ್ತ್ರೀಯ ನೆಲೆಒಳಗಡೆ ಏನು ಗ್ರಹಿಕೆಗಳಿದಾವೆ, ಸಾಹಿತ್ಯಿಕ ನೆಲೆಒಳಗಡೆ ಏನು ಗ್ರಹಿಕೆ ಇದಾವೆ, ಅಥವಾ ಇನ್ನೊಂದು ಹೊಸ ತಲೆಮಾರಿನ ಕಥೆಗಳ ವಸ್ತು ವೈವಿಧ್ಯ ಹೆಂಗಿದೆ ಇವತ್ತು ಅಂತ. ಉದಾಹರಣೆಗೆ ನಾನು ಅದೇ ಹೇಳಿದ್ನಲ್ಲ, ಕೆಂಪು ಅಲ್ಲಿ ಓದಿದ್ದೀವಿ, ನಾನು ಅದನ್ನ ಹೇಳಿದ್ದು ಏನು ಅಪ್ಡೇಟ್ ಮಾಡಿರ್ತೀವಿ ಅದು ತಗೊಳ್ತೇನೆ ಅಂತ, ಸೇಮ್ ಕಂಟೆಂಟ್ ನೋಡಿ. ಅದಕ್ಕೆ ಪಿಕ್ಚರೈಸ್ ಮಾಡಿದೆ, ಅಂದ್ರೆ ನಾನೇ ಈ ಕೆಲಸ ಮಾಡ್ತೀನಿ, ನಾನೇ PPT ಮಾಡ್ತೀನಿ ಅಂದ್ರೆ ನೋಡಿ. ಯಾವಾಗಲೇ 3 ವಿಭಿನ್ನ ನೆಲೆಗಳಿದಾವೆ ಅಂತಂದ್ರೆ, ಒಂದು ತಂತ್ರಜ್ಞಾನ, ಜನಸಾಮಾನ್ಯರ ಭಾಷೆ, ಪ್ರಾದೇಶಿಕತೆಯ ಭಾಷೆ. ಇದನ್ನೇ ನೀವು ಈ ರೌಂಡ್ ಸರ್ಕಲ್ ಅಲ್ಲಿ ಎಲ್ಲ ಡಿಸೈನ್ ಮಾಡ್ಕೊಂಡು ಅಥವಾ ಟೆಕ್ಸ್ಟ್ ಕೂರಿಸ್ತೀನಿ. ನಮಗೆ PPT ಮಾಡ್ಕೊಳ್ಳೋದೇ ಕಷ್ಟ. ಈ ಡಿಸೈನ್ ಎಲ್ಲ ಕೂರಿಸ್ಕೊಂಡು ಅದನ್ನ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದ್ರೆ ಇನ್ನೂ ಟೈಮ್ ತಗೊಳ್ತೇನೆ. ಆ ಟೈಮನ್ನ ನಾನೇನ್ ಮಾಡಿದೆ ಅಂದ್ರೆ, ಎಷ್ಟು ನಿಮಿಷ ಆಯ್ತು, ಒಂದು 5 ರಿಂದ 6 ನಿಮಿಷ ಆಗಿರ್ಬೋದು. ನೀಟಾಗಿ ಕೊಟ್ಟಿದ್ದೇನೆ ನೋಡಿ, 13 ಸ್ಲೈಡಲ್ಲಿ ಕೊಟ್ಟಿದ್ದೆ. ಇನ್ನೊಂದು ಆಡಿಯೋ ಕೊಟ್ಟಿದ್ದೆ, ಕೇಳಿಸ್ತಿದ್ಯಾ ಹೇಳ್ಬೇಕು, ಕೇಳಿಸ್ತಿದ್ಯಾ? ಯಾರಾದ್ರೂ ಮಾತಾಡಿ ಸರ್, ಕೇಳಿಸ್ತಿದ್ಯಾ? ಇದನ್ನು ನೀವು ಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಮಾಡ್ಬೋದು. ಇದನ್ನ ನೀವು ಮಕ್ಕಳಿಗೆ ಬರೀ ಅದು ಅವ್ರ ಗ್ರೂಪಲ್ಲಿ ಪಾಠ ಎಲ್ಲ ಮುಗಿದ್ಮೇಲೆ ಅವ್ರ ಗ್ರೂಪಲ್ಲಿ ಕಳ್ಸಿದ್ರೆ ಅವ್ನು ಏನ್ ಮಾಡ್ತಾನೆ, ಓದೋದ್ ಕಷ್ಟ ಅವನಿಗೆ, ಅಥವಾ ಓದೋಕ್ಕೆ ಅವನಿಗೆ ಸಮಸ್ಯೆ ಇದೆ, ಅವ್ನೇನ್ ಮಾಡ್ತಾನೆ, ಅಥವಾ ಓದಿದ್ಮೇಲೂ ಕೂಡ ಅವನಿಗೆ ಇನ್ನೊಂದ್ಸರಿ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಅಂತ ಟೈಮಲ್ಲಿ ಸುಮ್ಮನೆ ಮೊಬೈಲ್ ಹೆಂಗಿರುತ್ತೆ, ಏರ್ಫೋನ್ ಯಾವಾಗಲೂ ಹಾಕೊಂಡಿರ್ತಾನೆ,
ಸುಮ್ಮನೆ ಹಾಕೊಂಡು ಹೋದ್ರೆ ಒಂದು 15 ನಿಮಿಷದಲ್ಲಿ 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಇಡೀ ಕಥೆ ಲೇಖನ ಕವಿತೆ ಏನ್ ಮಾತಾಡ್ತಿದೆ ಅಂತ ಈಸಿಯಾಗಿ ಅವನು ಗ್ರಾಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲಿಗೆ ನನ್ನ ಉಪನ್ಯಾಸವನ್ನು ನಿಲ್ಲಿಸುತ್ತೀನಿ ಸರ್. ತುಂಬಾ ದೀರ್ಘವಾದ ಉಪನ್ಯಾಸ ಅಂತ ಅನ್ಕೋತೀನಿ. ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಬೇಕು. ಸರ್ ಶಿವಲಿಂಗಪ್ಪ ಸರ್. ಯಾರಾದ್ರೂ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಬಯಸ್ತಾ ಇದ್ರೆ ಕೇಳಬಹುದು. ಪ್ರೊಫೆಸರ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಸಂಪನ್ಮೂಲ ವ್ಯಕ್ತಿಗಳಿಗೆ ತಮ್ಮ ಯಾವುದಾದ್ರೂ ಡೌಟ್ಗಳಿದ್ರೆ ಕೇಳಬೇಕು. ಚಾರ್ಟ್ ಮುಖಾಂತರ ಮಾತ್ರ ತಾವು ಕ್ವಶನ್ ಕೇಳಕ್ಕೆ ಬರುತ್ತೆ. ವಿಡಿಯೋ ರೆಕಾರ್ಡಿಂಗ್ ಇಲ್ಲಿಯವರೆಗೂ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಡಿಜಿಟಲ್ ಮುಖಾಂತರ ಅಥವಾ AI ಟೂಲ್ಗಳನ್ನು ಹೇಗೆ ಯೂಸ್ ಮಾಡ್ಕೋಬೇಕು, ಯೂಸ್ ಮಾಡಿಕೊಂಡು ಕನ್ನಡವನ್ನು ನಾವು ಹೇಗೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅಂತ ಸವಿಸ್ತಾರವಾಗಿ ನಮಗೆಲ್ಲರಿಗೂ ತಿಳಿಸಿರ್ತಕ್ಕಂಥ ಡಾಕ್ಟರ್ ಕಿರಣ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ. ಈಗ ನಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾಚಾರ್ಯರ ಅನುಪಸ್ಥಿತಿಯಲ್ಲಿ IQEC ಸಂಯೋಜಕರಾದಂಥ ನಾನು ಬಸವರಾಜ್ ಮಾಜನ್ ಶೆಟ್ಟಿ ಅವರು ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡ್ತಾ ಇದ್ದೇನೆ. ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಘ ಸಾರಂಗಮಠ ಸಿಂದಗಿ ಅಡಿಯಲ್ಲಿ GP ಪೋರ್ವಾಲ್ ಕಲಾ ವಾಣಿಜ್ಯ ಹಾಗೂ VV ಸಾಲಿಮಠ್ ಮಹಾವಿದ್ಯಾಲಯ ವಿಜ್ಞಾನ ಮಹಾವಿದ್ಯಾಲಯ ಸಿಂದಗಿ ಇವತ್ತಿನ ದಿವಸ ಕನ್ನಡ ನಮ್ಮ ಮಹಾವಿದ್ಯಾಲಯದ ಕನ್ನಡ ಒಂದು ವಿಭಾಗದ ವತಿಯಿಂದ ಕನ್ನಡ ಸಾಹಿತ್ಯ ಮತ್ತು ಬೋಧನೆಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ವಿಚಾರ ಸಂಕಿರಣವನ್ನ ಹಮ್ಮಿಕೊಳ್ಳಲಿಕ್ಕೆ ಅನುಮತಿಯನ್ನು ಕೊಟ್ಟಿರುವಂತಹ ಪ್ರಾಚಾರ್ಯರು, ಅದೇ ರೀತಿಯಾಗಿ ಈ ಒಂದು ವಿಚಾರ ಸಂಕಿರಣಕ್ಕೆ ಬೇಕಾದಂತಹ ಸೂಕ್ತವಾದ ಸಂಪನ್ಮೂಲ ವ್ಯಕ್ತಿಯನ್ನ ಹುಡುಕಿ ಕೊಟ್ಟಿರುವಂತಹ ಕನ್ನಡ ವಿದ್ಯಾಭಾಗದ ಎಲ್ಲ ಪ್ರಾಧ್ಯಾಪಕ ಮಿತ್ರರು ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ನಾವೇನು ಇಲ್ಲಿ ತನ ಸುಮಾರು 1 ತಾಸು 50 ನಿಮಿಷ ಆಗಿದೆ. ಇದರಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ತೆಗೆದ್ರು 1 ತಾಸು 40 ನಿಮಿಷ ವಿಷಯವನ್ನ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಕಿರಣ್ ಕುಮಾರ್ HG, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕನ್ನಡ, ಕ್ರೈಸ್ತ ಜಯಂತಿ ಡೀಮ್ಡ್ ಟು ಬಿ ಯೂನಿವರ್ಸಿಟಿ, ಕೆ ನಾರಾಯಣಪುರ್, ಬೆಂಗಳೂರು, ಇವರು ನಮ್ಮ ಇವತ್ತಿನ ದಿವಸ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಹಳಷ್ಟು ವಿಷಯಗಳನ್ನ ಕವರ್ ಮಾಡಿದ್ದಾರೆ. ಪ್ರಾರಂಭದಲ್ಲಿ ನಾನು ನೋಡ್ತಾ ಇದ್ದೆ, ಸುಮಾರು 15 ಸ್ಲೈಡ್ಗಳನ್ನು ಅವರು ವಿವರವಾಗಿ ವಿಷಯವನ್ನ ಮಂಡನೆ ಮಾಡಿದ್ರು. ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಕನ್ನಡ ವಿಷಯದಲ್ಲಿ ಬಹಳಷ್ಟು ಈಗ ಪ್ರಸ್ತುತ ಏನು ಉಪಯುಕ್ತವಾದಂಥ ಜ್ವಲಂತವಾದಂಥ ವಿಷಯವನ್ನ ನಮ್ಮ ಕನ್ನಡ ವಿಭಾಗದವರು ಆಯ್ದು ಸಂಪನ್ಮೂಲ ವ್ಯಕ್ತಿಗಳಿಗೆ ಕೊಟ್ಟಿದ್ರು. ಅದಕ್ಕೆ ನ್ಯಾಯಯುತವಾದಂಥ ರೀತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು
15 ಸ್ಲೈಡ್ಗಳಲ್ಲಿ ಅವ್ರು ಏನ್ ಮಾಡಿದ್ರು, ವಿಷಯವನ್ನ ಪ್ರಸ್ತುತಪಡಿಸಿದ್ರು. ಅಲ್ಲಿ ಕೆಲವೊಂದು ಆಯ್ದು ಹೇಳ್ಬೇಕಪ್ಪ ಅಂದ್ರೆ, ಕಾಲಗರ್ಭದಿಂದ ಡಿಜಿಟಲ್ ಜಗತ್ತಿಗೆ, ವಿಷಯದ ಗಡಿ ದಾಟುವ ಕನ್ನಡ ಸಾಹಿತ್ಯ, ಕಾವ್ಯ ಮತ್ತು ಶೈಲಿಯ ಆಳವಾದ ವಿಶ್ಲೇಷಣೆ, ಜಾನಪದ, ಹಳೆಗನ್ನಡದಿಂದ ಹೊಸಗನ್ನಡ, ಭಾಷೆಯ ಸರಳೀಕರಣ, ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕಲಿಕಾ ಮಾರ್ಗದರ್ಶನ, ಇವೆಲ್ಲವನ್ನ ಸುಮಾರು 15 ಸ್ಲೈಡ್ಗಳಲ್ಲಿ ಅವ್ರು ನಮಗೆ ವಿವರಿಸಿದ್ರು. ಅದಲ್ಲದೆ ನಾವು ಪ್ರಸ್ತುತವಾಗಿ ತಂತ್ರಜ್ಞಾನವನ್ನ ಯಾವ ರೀತಿಯಾಗಿ ಬಳಸ್ಕೋಬೇಕು, ಅಲ್ಲಿ ನಾವು ಚಾಟ್ GPT ಅನ್ನು ನೋಡ್ತೀವಿ, ಜೆಮಿನಿ AI ನೋಡ್ತೀವಿ, ಇನ್ನೇ ತಾನೇ ಗೂಗಲ್ ಲೆನ್ಸ್ ಮೂಲಕ ಯಾವ ರೀತಿಯಾಗಿ ಟೆಕ್ಸ್ಟ್ ಅನ್ನ ನಾವು ಸೆರೆ ಹಿಡಿದು ಅದನ್ನ ಭಾಷಾಂತರಿಸಬಹುದು, ಅಥವಾ ಮೌಖಿಕವಾಗಿ ಮಾತನಾಡುವಂತ ರೀತಿಯಲ್ಲಿ ಯಾವ ರೀತಿಯಾಗಿ ಅದನ್ನ ಬಳಸ್ಕೋಬಹುದು, ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲಿ ಯಾವ ರೀತಿಯಾಗಿ ನಾವು ಬಳಸ್ಕೋಬಹುದು, ಹೀಗೆ ಅನೇಕ ತಂತ್ರಜ್ಞಾನದ ಕುರಿತು ಅವರು ನಮಗ ವಿಷಯದ ವಿಸ್ತಾರವನ್ನ ಬಹಳಷ್ಟು ವಿವರಣಾತ್ಮಕವಾಗಿ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಒಂದು ಭಾಷಾ ಜ್ಞಾನ ಆಗಿರ್ಬೋದು, ಅವರ ಒಂದು ಜ್ಞಾನ ಸಂಪತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತ ಆಗಿರುತ್ತೆ. ಇನ್ನು ಮುಂದೆ ಸಹಿತ ನಿಮ್ಮನ್ನ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಕರೆಸಿಕೊಳ್ತೀವಿ. ಯಾಕಂದ್ರೆ ಇಷ್ಟು ಆಳವಾದಂತ ಜ್ಞಾನವನ್ನ ನಾವು ನೋಡ್ತಾ ಇದ್ದಿದ್ದು ನಮ್ಗೆ ಬಹಳ ಖುಷಿ ತಂದಿತ್ತು ಸರ್. ತಮಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ, ಕನ್ನಡ ವಿಭಾಗದ ಪರವಾಗಿ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಾ ನಮ್ಮ ಕಾಲೇಜಿನ IQVC ಕೋಆರ್ಡಿನೇಟರ್ ಅಂತ ಬಸವರಾಜ್ ಮಾಜನ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ಘಟ್ಟ ವಂದನಾರ್ಪಣ, ಇದನ್ನು ನಮ್ಮ ಮಹಾವಿದ್ಯಾಲಯದ ಕನ್ನಡ ವಿಭಾಗದ DS ಮಠಪತಿಯವರು. ಸರ್ ಅವ್ರಿಗೆ ಅನ್ಮ್ಯೂಟ್ ಮಾಡಿ ಸರ್ ಅವ್ರಿಗೆ. ಸರ್ ಅವ್ರಿಗೆ ಅನ್ಮ್ಯೂಟ್ ಮಾಡಿ. ಹಲೋ ರೋಡ್ಗಿ ಸರ್, ಮಾತಾಡ್ರಿ ಸರ್. ಎಸ್, ಮೊದಲನೇದಾಗಿ ಪರಮ ಪೂಜ್ಯ ಲಿಂಗೈಕ್ಯ ಚನ್ನವೀರ ಮಹಾಸ್ವಾಮಿಗಳನ್ನ ಸ್ಮರಿಸಿಕೊಂಡು ನಮ್ಮ ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯ ಚೇರ್ಮನರು ಹಾಗೂ ಸಾರಂಗ ಮಠದ ಪೀಠದ ಒಡೆಯರಾಗಿರುವಂತಹ ಗುರುಕುಲ ಭಾಸ್ಕರ ಪರಮ ಪೂಜ್ಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಪಾದಕ್ಕೆ ಭಕ್ತಿಯಿಂದ ಹಣೆಮಣೆದು, ಹಾಗೂ ಶ್ರೀಮಠದ ಉತ್ತರಾಧಿಕಾರಿಗಳಾದ ಡಾಕ್ಟರ್ ವಿಶ್ವ ಪ್ರಭುದೇವ ಶಿವಾಚಾರ್ಯ ಪಾದಕ್ಕೆ ಭಕ್ತಿಯಿಂದ ಹಣೆಮಣೆದು, ಇಂದು ನಮ್ಮ GP ಪೋರ್ವಾಲ್ ಕಲಾ ವಾಣಿಜ್ಯ ಹಾಗೂ ವಿವಿ ಸಾಲಿಮಠ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವಂತಹ ಕನ್ನಡ ವಿಭಾಗದ ವತಿಯಿಂದ ಒನ್ ಡೇ ನ್ಯಾಷನಲ್ ಲೆವೆಲ್ ವೆಬಿನಾರ್ ವಿಷಯ ಕನ್ನಡ ಸಾಹಿತ್ಯ ಸಂವರ್ಧನೆ ಮತ್ತು ಕೃತಕ ಬುದ್ಧಿಮತ್ತೆ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸಿರುವಂತ ನಮ್ಮ GP ಪೋರ್ವಾಲ್ ಕಾಲೇಜಿನ ನಮ್ಮೆಲ್ಲರ ನೆಚ್ಚಿನ ಪ್ರಾಚಾರ್ಯರಾದ ಶ್ರೀ DM ಸರ್ಶೆಟ್ಟಿ ಸರ್ ಅವರಿಗೆ ನಮ್ಮೆಲ್ಲ ಸಂಸ್ಥೆಯ ಪರವಾಗಿ, ಮಹಾವಿದ್ಯಾಲಯದ ಪರವಾಗಿ, ಎಲ್ಲ ಶ್ರೋತೃಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಬಹಳ ಕನ್ನಡ ಸಾಹಿತ್ಯ ಯಾವ ರೀತಿ ಬಲವರ್ಧನೆ ಬಳಸಬೇಕು, ಜೊತೆಗೆ ಏನು ಕೂಡ ಕನ್ನಡ ಸಾಹಿತ್ಯದಲ್ಲಿ ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನ ಸುಮಾರು 1 ಗಂಟೆ 40 ನಿಮಿಷಗಳ ಕಾಲ ಬಹಳ ಮಾರ್ಮಿಕವಾಗಿ ಮಾತನಾಡಿರುವಂತ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವ ಡಾಕ್ಟರ್ ಕಿರಣ್ ಕುಮಾರ್ HG, ಸಹಾಯಕ ಪ್ರಾಧ್ಯಾಪಕರು, ಕ್ರಿಸ್ಟ್ ಜಯಂತಿ, ಡೀಮ್ಡ್ ಯೂನಿವರ್ಸಿಟಿ ಬೆಂಗಳೂರು, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಮಹಾವಿದ್ಯಾಲಯದ ಪರವಾಗಿ ಎಲ್ಲ ಸಂಘಟಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿ ಆಗಿರುವ ಮತ್ತು ನಮ್ಮ ಕನ್ನಡ ವಿಭಾಗದ
ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಶಿವಲಿಂಗಪ್ಪ ಭಂಡಾರಿ ಸರ್ ಅವರಿಗೂ ಕೂಡ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಜಿ.ಪಿ. ಪೊರ್ವಾಲ್ ಕಲಾ ವಾಣಿಜ್ಯ ಹಾಗೂ ವಿ ಸಾಲಿಮಠ್ ವಿಜ್ಞಾನ ಮಹಾವಿದ್ಯಾಲಯದ IQSC ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ಬಸವರಾಜ್ ಮಾಜನ್ ಶೆಟ್ಟಿ ಸರ್ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮ್ಮಿಲನಗೊಂಡು ಜೊತೆಗೆ ಎಲ್ಲ ಮಾಹಿತಿಯನ್ನು ಹಂಚಿಕೊಂಡಿರುವಂತ ಎಲ್ಲ ನಮ್ಮ ಪ್ರಾಧ್ಯಾಪಕ ಮಿತ್ರರಿಗೂ ಎಲ್ಲ ವಿದ್ಯಾರ್ಥಿ ಬಳಗಕ್ಕೂ ಮತ್ತು ಎಲ್ಲ ಶ್ರೋತೃಗಳಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು. ಸರ್, ಒಂದು ಅನೌನ್ಸ್ಮೆಂಟ್ ಇದೆ. ನಾವು ನಿನ್ನೆ ದಿವಸ ಒಂದು ವೆಬಿನಾರ್ ಕಂಡಕ್ಟ್ ಮಾಡಿದ್ದೀವಿ. ಆ ವೆಬಿನಾರ್ ಅಲ್ಲಿ ಸರ್ಟಿಫಿಕೇಟ್ ಆಲ್ರೆಡಿ 60 ಇಶ್ಯೂ ಆಗಿದ್ದಾವೆ. ಆದರೆ ಇವತ್ತಿನ ವೆಬಿನಾರ್ದ ಫೀಡ್ಬ್ಯಾಕ್ ಲಿಂಕ್ ಅನ್ನು ಕೂಡ ನಾವು ನಾಳೆ ದಿವಸ ತಮಗೆಲ್ಲರಿಗೂ ಕಳಿಸುತ್ತೇವೆ. ಧನ್ಯವಾದಗಳು.